9th ಸ್ಟ್ಯಾಂಡರ್ಡ್ ಸೋಷಿಯಲ್ ಚಾಪ್ಟರ್ 5 ಇಂಡಿಯನ್ ಎಲೆಕ್ಷನ್ ಸಿಸ್ಟಮ್. ನೋಡಿ, ಇಂಡಿಯಾದಲ್ಲಿ ಎಲೆಕ್ಷನ್ ಸಿಸ್ಟಮ್ ಯಾವ ರೀತಿ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ನಾವು ಈ ಚಾಪ್ಟರಲ್ಲಿ ಕಲಿತೀವಿ. ಕೆಲವು ಆಬ್ಜೆಕ್ಟಿವ್ಸ್ ಇಲ್ಲಿ ಲಿಸ್ಟ್ ಔಟ್ ಮಾಡಿದ್ದಾರೆ, ಏನೇನು ಕಲಿತೀರಾ ಅಂತ. ಮೊದಲನೇದಾಗಿ ಎಲೆಕ್ಷನ್ ಕಮಿಷನ್ ಅಂದರೆ ಯಾರು, ಏನು ಕೆಲಸ ಮಾಡ್ತಾರೆ ಅದ್ರ ಬಗ್ಗೆ ನೋಡ್ತೀವಿ. ನೆಕ್ಸ್ಟ್ ಬಂದು ಪ್ರೋಸೆಸ್ ಆಫ್ ಎಲೆಕ್ಷನ್, ಅಂದರೆ ಎಲೆಕ್ಷನ್ನ ಯಾವ ರೀತಿ ಕಂಡಕ್ಟ್ ಮಾಡ್ತೀವಿ ಅದ್ರ ಬಗ್ಗೆ. ನೆಕ್ಸ್ಟ್ ಪೊಲಿಟಿಕಲ್ ಪಾರ್ಟೀಸ್, ಅಂದರೆ ಯಾವ್ಯಾವುದು, ಈಗ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಈ ರೀತಿ ಎಷ್ಟೊಂದು ಪೊಲಿಟಿಕಲ್ ಪಾರ್ಟೀಸ್ ಇರುತ್ತೆ. ಆ ಪೊಲಿಟಿಕಲ್ ಪಾರ್ಟಿ ಸ್ಟ್ರಕ್ಚರ್ ಬಗ್ಗೆ ಕೂಡ ನೋಡೋಣ. ಆ್ಯಂಡ್ ಕೋಲಿಷನ್ ಗೌರ್ಮೆಂಟ್ಸ್ ಬಗ್ಗೆ, ಮತ್ತು ಮೀಡಿಯಾ ಮತ್ತು ಡೆಮೋಕ್ರಸಿ, ಇದ್ರ ಬಗ್ಗೆ ನಾವು ಕಂಟಿನ್ಯೂಸ್ ಆಗಿ ಅಥವಾ ನೆಕ್ಸ್ಟ್ ಟಾಪಿಕ್ ಬಂದಾಗ ಇನ್ ಡೆಪ್ತ್ ಆಗಿ ಡಿಸ್ಕಸ್ ಮಾಡೋಣ. ಇಂಡಿಯಾ ಈಸ್ ದಿ ಬಿಗ್ಗೆಸ್ಟ್ ಡೆಮೋಕ್ರಸಿ ಇನ್ ದಿ ವರ್ಲ್ಡ್. ನೋಡಿ, ಡೆಮೋಕ್ರಸಿ ಅಂತ ಹೇಳಿದ್ರೆ ಎಲ್ಲಿ ವೋಟ್ ಹಾಕಿ ನಾವು ನಮ್ಮ ರೆಪ್ರೆಸೆಂಟೇಟಿವ್ಸ್ನ ಎಲೆಕ್ಟ್ ಮಾಡ್ತೀವಿ ಅದನ್ನು ಡೆಮೋಕ್ರಸಿ ಅಂತಾರೆ. ಈ ಥರ ಪ್ರಪಂಚದಲ್ಲಿ ಎಷ್ಟೊಂದು ಡೆಮೋಕ್ರೆಟಿಕ್ ದೇಶಗಳಿದೆ, ಅದರಲ್ಲಿ ಇಂಡಿಯಾ ಬಂದು ತುಂಬ ದೊಡ್ಡ ಡೆಮೋಕ್ರೆಟಿಕ್ ದೇಶ. ಎ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಆರ್ ನೀಡೆಡ್ ಫಾರ್ ಎ ಹೆಲ್ತಿ ಡೆಮೋಕ್ರಸಿ. ಒಂದು ಡೆಮೋಕ್ರಸಿ ಹೆಲ್ತಿಯಾಗಿರಬೇಕು, ತುಂಬ ಚೆನ್ನಾಗಿರಬೇಕು ಅಂದರೆ ಅಲ್ಲಿ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ನಡೀಬೇಕು. ಅಂದರೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡೋ ಥರ ಫ್ರೀ ಎಲೆಕ್ಷನ್ ಆಗಿರಬೇಕು, ಮತ್ತು ಯಾವುದೇ ರೀತಿ ಲಂಚಗಳಿರ್ಬೋದು ಅಥವಾ ಯಾವುದೇ ರೀತಿ ಡೂಪ್ಲಿಸಿಟಿ ಆಗದೆ ಇರೋವಂಥ ಎಲೆಕ್ಷನ್ ಸಿಸ್ಟಮ್ ಇರಬೇಕು. ಆಗ ಮಾತ್ರ ಡೆಮೋಕ್ರಸಿ ಚೆನ್ನಾಗಿರೋದು. In order to ensure free and independent elections in India, the Part 15th of the Constitution of India speaks about the Independent Election Commission in India from Articles 324 to 329. ನೋಡಿ, ಈಗ ಒಳ್ಳೆ ಡೆಮೋಕ್ರಸಿ ಚೆನ್ನಾಗಿರಬೇಕು ಅಂದರೆ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ನಡೀಬೇಕು, ಚೆನ್ನಾಗಿ ನಡೀಬೇಕು ಅಂತ ನಮಗೆ ಗೊತ್ತು. ಇದಕ್ಕೋಸ್ಕರ ಏನು ಮಾಡಿದ್ದಾರೆ ನಮ್ಮ ಒಂದು ಡ್ರಾಫ್ಟಿಂಗ್ ಕಮಿಟಿಯವರು, ಕಾನ್ಸ್ಟಿಟ್ಯೂಷನ್ನ ಪಾರ್ಟ್ 15 ಬಂದು ಇಂಡಿಪೆಂಡೆಂಟ್ ಎಲೆಕ್ಷನ್ ಕಮಿಷನ್, ಅಂದರೆ ಇವರು ಒಂದು ಇನ್ಸ್ಟಿಟ್ಯೂಷನ್ನ ಕ್ರಿಯೇಟ್ ಮಾಡ್ತಾರೆ, ಒಂದು ಆಫೀಸ್ ಕ್ರಿಯೇಟ್ ಮಾಡ್ತಾರೆ, ಎಲೆಕ್ಷನ್ ಕಮಿಷನ್ ಅಂತ. ಈ ಎಲೆಕ್ಷನ್ ಕಮಿಷನ್ ಅವರು ಟೋಟಲಾಗಿ ಎಲೆಕ್ಷನ್ಸ್ನ ಇಡೀ ದೇಶದಲ್ಲಿ ಕಂಡಕ್ಟ್ ಮಾಡ್ತಾರೆ. ಇಲ್ಲಿ ಏನು ಇಂಡಿಪೆಂಡೆಂಟ್ ಎಲೆಕ್ಷನ್ ಕಮಿಷನ್ ಅಂತ ಹೇಳಿದ್ರೆ ಇವ್ರಿಗೆ ಯಾರ ಅಂಡರ್ಗೂ ಬರಲ್ಲ. ಎಲೆಕ್ಷನ್ ಕಮಿಷನ್ ಅವರು ಯಾರಿಗೂ ರಿಪೋರ್ಟ್ ಮಾಡೋಗಿಲ್ಲ. ಅವ್ರು ಏನಾದ್ರು ತಪ್ಪು ಮಾಡಿದ್ರೆ ಮಾತ್ರ ಕೋರ್ಟ್ಸಲ್ಲಿ ಅದನ್ನು ಫೇಸ್ ಮಾಡಬೇಕು. ಇದ್ರ ಬಗ್ಗೆ ಇವ್ರು ಯಾವ ರೀತಿ ಫಂಕ್ಷನ್ ಆಗಬೇಕು ಅಂತ ಆರ್ಟಿಕಲ್ 324 329 ಒಳಗೆ ಇದನ್ನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ದಿ ಎಲೆಕ್ಷನ್ ಕಮಿಷನ್ ಈಸ್ ಎನ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಷನ್. ಈ ಎಲೆಕ್ಷನ್ ಕಮಿಷನ್ ಬಂದು ಟೋಟಲ್ ಇಂಡಿಯಾಗೆ ಒಂದು ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ ಆಗಿರುತ್ತೆ. ಎಲ್ಲ ಕಡೆ ಕೂಡ ಆಪ್ರೇಟ್ ಮಾಡ್ತಾರೆ ಇವರು ಇಂಡಿಯಾದಲ್ಲಿ. ಇಟ್ ಹ್ಯಾಸ್ ರೆಸ್ಪಾನ್ಸಿಬಿಲಿಟಿ ಟು ಕಂಡಕ್ಟ್ ಬೋತ್ ದಿ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಎಲೆಕ್ಷನ್ಸ್. ನೋಡಿರಿ, ಈ ಎಲೆಕ್ಷನ್ ಕಮಿಷನ್ ಅವ್ರು ಏನು ಮಾಡ್ತಾರೆ, ಬರೀ ಸ್ಟೇಟ್ ಎಲೆಕ್ಷನ್ ಅಥವಾ ಬರೀ ಸೆಂಟ್ರಲ್ ಎಲೆಕ್ಷನ್ಸ್ ಮಾತ್ರ ಮಾಡಲ್ಲ, ಎರಡು ಎಲೆಕ್ಷನ್. ಅಂದರೆ ಈಗ ಸ್ಟೇಟಿಗೆ ಚೀಫ್ ಮಿನಿಸ್ಟರ್ ಎಲೆಕ್ಟ್ ಮಾಡೋದಕ್ಕೆ MLAಗಳೆಲ್ಲ ಇರ್ತಾರಲ್ಲ, ಆ ಎಲೆಕ್ಷನ್ಸ್ ಕೂಡ ಮಾಡ್ತಾರೆ. ಅದೇ ರೀತಿ ಪ್ರೈಮ್ ಮಿನಿಸ್ಟರ್ನ ಎಲೆಕ್ಟ್ ಮಾಡೋಕ್ಕೆ ನಾವು MPಗಳನ್ನೆಲ್ಲ ಚೂಸ್ ಮಾಡ್ತೀವಲ್ಲ, ಆ ಎಲೆಕ್ಷನ್ಸ್ ಕೂಡ ಇವರೇ ಕಂಡಕ್ಟ್ ಮಾಡೋದು. ದಿ ಎಲೆಕ್ಷನ್ ಕಮಿಷನ್ ಕಂಡಕ್ಟ್ಸ್ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಂಡರ್ ದಿ ಆರ್ಟಿಕಲ್ 324K ಆ್ಯಂಡ್ AZ. ನೋಡಿ, ಎಲೆಕ್ಷನ್ ಕಮಿಷನ್ ಅವರು ಲೋಕಲ್ ಬಾಡಿ ಎಲೆಕ್ಷನ್ಸ್ ಕೂಡ ಮಾಡ್ತಾರೆ. ಏನು, ಈಗ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಅಥವಾ ಸಿಟೀಸಲ್ಲಿ ಬಂದರೆ ಕಾರ್ಪೊರೇಷನ್ ಎಲೆಕ್ಷನ್ಸ್, ಈ ಥರ ಏನೇನು ಎಲೆಕ್ಷನ್ಸ್ ಇದೆ ಅದೆಲ್ಲದನ್ನು ಕೂಡ ಇವರೇ ಕಂಡಕ್ಟ್ ಮಾಡ್ತಾರೆ. ಈಗ ಎಲೆಕ್ಷನ್ ಕಮಿಷನ್ ಯಾವ ರೀತಿ ಕ್ರಿಯೇಟ್ ಆಗಿದೆ, ಮೇನ್ ಫಂಕ್ಷನ್ ಅಥವಾ ಬೇಸಿಕ್ ಅದ್ರದ್ದು ಏನು ಗೋಲ್ ಅಂತ ನಮ್ಗೆ ಗೊತ್ತಾಯಿತು. ಈಗ ಎಲೆಕ್ಷನ್ ಕಮಿಷನ್ನ ಸ್ಟ್ರಕ್ಚರ್ ಬಗ್ಗೆ ನೋಡೋಣ, ಯಾವ ರೀತಿ ಇದು ಫಾರ್ಮ್ ಆಗಿದೆ. ದಿ ಆರ್ಟಿಕಲ್ 324 ಸ್ಪೀಕ್ಸ್ ಅಬೌಟ್ ದಿ ಫಾರ್ಮೇಷನ್ ಆಫ್ ಎಲೆಕ್ಷನ್ ಕಮಿಷನ್. ನೋಡಿ, ಎಲೆಕ್ಷನ್ ಕಮಿಷನ್ ಫಾರ್ಮ್ ಆಗಿರೋದ್ರ ಬಗ್ಗೆ ಆರ್ಟಿಕಲ್ 324 ಯಾವ ರೀತಿ ಫಾರ್ಮ್ ಆಗಬೇಕಂತ ಕೊಟ್ಟಿದ್ದಾರೆ. ದಿ ಇಂಡಿಯನ್ ಎಲೆಕ್ಷನ್ ಕಮಿಷನ್ ವಾಸ್ ಫೌಂಡೆಡ್ ಇನ್ January 25, 1950. ಇಂಡಿಯನ್ ಎಲೆಕ್ಷನ್ ಕಮಿಷನ್ ಶುರುವಾಗಿದ್ದು ಇನ್ಸ್ಟಿಟ್ಯೂಷನ್ ಬಂದು January 25, 1950. ಇನ್ ದಿ ಬಿಗಿನಿಂಗ್ ಇಟ್ ಹ್ಯಾಡ್ ಓನ್ಲಿ ಒನ್ ಚೀಫ್ ಎಲೆಕ್ಷನ್ ಕಮಿಷನರ್. ನೋಡಿ, ಮೊದಲು 1950s ಶುರುವಾದಾಗ ಒಬ್ಬರು ಮಾತ್ರ CEC ಇದ್ದರು, ಅಂದರೆ ಚೀಫ್ ಎಲೆಕ್ಷನ್ ಕಮಿಷನರ್ ಅಂತ ಒಬ್ಬರು ಮಾತ್ರ ಇದ್ದರು. ಇನ್ 1989 ಥ್ರೂ ದಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ 61, ದಿ ಮಿನಿಮಮ್ ಏಜ್ ಆಫ್ ವೋಟಿಂಗ್ ವಾಸ್ ರಿಡ್ಯೂಸ್ ಟು 18 years ಫ್ರಮ್ 21 years. ನೋಡಿ, ಮೊದಲು ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂದಾಗ ವೋಟ್ ಹಾಕಬೇಕು ಅಂತ ಹೇಳಿದ್ರೆ 21 years ಆಗಬೇಕಾಗಿತ್ತು. ಆದರೆ 1989 ರಾಜೀವ್ ಗಾಂಧಿ ಅವರಿದ್ದ ಟೈಮಲ್ಲಿ ಆಗ ಏನಾಯಿತು, 21 yearsಗೆ ಬದಲು 18 yearsಗೆ ಚೇಂಜ್ ಮಾಡ್ತಾರೆ. ಅಂದರೆ 18 years ಆದರೆ ಸಾಕು ವೋಟ್ ಹಾಕ್ಬೋದು, 21 yearsವರೆಗೂ ಏನು ವೆಯ್ಟ್ ಮಾಡೋ ಆಗಿಲ್ಲ ಅಂತ. ದಿಸ್ ಇನ್ಕ್ರೀಸ್ ದಿ ವರ್ಕ್ ಪ್ರೆಷರ್ ಆಫ್ ದಿ ಕಮಿಷನ್. ನೋಡಿ, ನಮ್ಮಲ್ಲಿ ತುಂಬ ಯಂಗ್ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಜನ ವೋಟರ್ಸ್ ಜಾಸ್ತಿ ಆದರು. ಇದರಿಂದ ಎಲೆಕ್ಷನ್ ಕಮಿಷನ್ ಅವ್ರಿಗೆ ಕೆಲಸ ಜಾಸ್ತಿ ಆಯಿತು. ಈ ವರ್ಕ್ ಪ್ರೆಷರ್ನ ಕಮ್ಮಿ ಮಾಡೋದಕ್ಕೆ ಅಂತ ಎಷ್ಟೊಂದು ಎಲೆಕ್ಷನ್ ಕಮಿಷನರ್ಸ್ನೆಲ್ಲ ಅಪಾಯಿಂಟ್ ಮಾಡ್ತಾರೆ. ಅಲಾಂಗ್ ವಿತ್ ಚೀಫ್ ಎಲೆಕ್ಷನ್ ಕಮಿಷನರ್ 2 more ಎಲೆಕ್ಷನ್ ಕಮಿಷನರ್ಸ್ ವೇರ್ ಅಪಾಯಿಂಟೆಡ್. ಇದರಿಂದ ಏನು ಮಾಡಿದ್ರು 1989 ಅದಾದಮೇಲೆ ಒಬ್ಬರು ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ತಾರೆ, ಅದ್ರ ಕೆಳಗೆ ಅವ್ರ ಅಂಡರಲ್ಲಿ ಇನ್ನೂ ಇಬ್ಬರನ್ನ ಎಲೆಕ್ಷನ್ ಕಮಿಷನರ್ಸ್ನ ಅಪಾಯಿಂಟ್ ಮಾಡ್ತಾರೆ. ಇನ್ 1990 ದ ಪೋಸ್ಟ್ ಆಫ್ 2 ಎಲೆಕ್ಷನ್ ಕಮಿಷನರ್ಸ್ ವೇರ್ ರಿಮೂವ್ಡ್.
1990 ಬಂದಿದ ತಕ್ಷಣ ಈ ಎಲೆಕ್ಷನ್ ಕಮಿಷನರ್ಸ್ ಮೊದಲು ಏನು ಪೋಸ್ಟ್ ಕೊಟ್ಟಿದ್ರು 1989 ಆ ಎರಡನ್ನೂ ಕೂಡ ರಿಮೂವ್ ಮಾಡ್ತಾರೆ ಒಂದು ವರ್ಷ ಆದಮೇಲೆ. ಅಗೇನ್ ಇನ್ 1993 ಮತ್ತೆ 1993 ಒಂದು 3-4 ಇಯರ್ಸ್ ಆದಮೇಲೆ ದಿ ಪೋಸ್ಟ್ಸ್ ಆಫ್ 2 ಎಲೆಕ್ಷನ್ ಕಮಿಷನರ್ಸ್ ವೇರ್ ಕ್ರಿಯೇಟೆಡ್. ಮತ್ತೆ ಈ ಎಲೆಕ್ಷನ್ ಕಮಿಷನರ್ಸ್ನ 2 ಪೋಸ್ಟ್ನ ಕ್ರಿಯೇಟ್ ಮಾಡ್ತಾರೆ. ಅಲ್ಲಿಗೆ ಇನ್ನೇನಾಯಿತು, ಆಲ್ ದಿ 3 ಕಮಿಷನರ್ಸ್ ಎಂಜಾಯ್ ಈಕ್ವಲ್ ಪವರ್ಸ್. ಈಗ 3 ಜನ ಕಮಿಷನರ್ ಆದರು. ಮೊದಲಿದ್ದಂಥ ಒಬ್ಬರು ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ಬೋದು, ಅವ್ರ ಅಂಡರಲ್ಲಿ 2 ಎಲೆಕ್ಷನ್ ಕಮಿಷನರ್ಸ್. 3 ಜನಕ್ಕೆ ಈಕ್ವಲ್ ಪವರ್ಸ್ ಇರುತ್ತೆ, ಒಬ್ಬರ ಮೇಲೆ ಒಬ್ಬರು ಕೆಳಗೆ ಆ ಥರ ಎಲ್ಲ ಏನಿಲ್ಲ. ಇನ್ ಕೇಸ್ ಆಫ್ ಡಿಫ್ರೆನ್ಸಸ್ ಇನ್ ಒಪಿನಿಯನ್ಸ್ ದಿ ಮೆಜಾರಿಟಿ ಡಿಸಿಷನ್ಸ್ ಪ್ರಿವೈಲ್ಸ್. ಫಾರ್ ಎಕ್ಸಾಂಪಲ್ ಈಗ 3 ಜನ ಇದ್ದಾರೆ ಅಂತ ನಾನು ಹೇಳಿದ್ವಿ. ಈ 3 ಜನದಲ್ಲಿ ಎಲೆಕ್ಷನ್ ಏನೋ ಮಾಡ್ತಾ ಇರ್ತಾರೆ, ಯಾವ ರೂಲ್ನ ಪ್ರಕಾರ ನಡ್ಕೊಳ್ಬೇಕು, ಏನೋ ಒಂದು ನೋಟಿಫಿಕೇಷನ್ ಕೊಡಬೇಕು, ಎಲೆಕ್ಷನ್ ಯಾವತ್ತು ಕಂಡಕ್ಟ್ ಮಾಡಬೇಕು, ಈ ಥರ ಎಲ್ಲ ಇವರು ಡಿಸೈಡ್ ಮಾಡ್ತಾ ಇರ್ತಾರೆ. ಈ ಡಿಸೈಡ್ ಮಾಡುವಾಗ ಒಬ್ಬರೊಂದು ಹೇಳಿದ್ರು ಅಂದ್ಕೊಳ್ಳಿ. ಇವಾಗ ಒಬ್ಬರು 5th ಕಂಡಕ್ಟ್ ಮಾಡಬೇಕು ಅಂತ ಹೇಳ್ತಾರೆ, ಇನ್ನೊಬ್ರು ಬಂದು 10th ಕಂಡಕ್ಟ್ ಮಾಡಬೇಕು ಅಂತಾರೆ. ಆಗ ಎಲ್ಲ ಕ್ಲಾಶಸ್ ಆಯಿತು ಅಂದಾಗ 3 ಜನದಲ್ಲಿ 2 ಯಾವುದು ಒಪ್ಕೊಳ್ತಾರೆ, ಮೆಜಾರಿಟಿ ಡಿಸಿಷನ್ ಯಾರ್ದಿರುತ್ತೆ ಅವರ ಒಂದು ಡಿಸಿಷನ್ ಮುಖಾಂತರ ಮುಂದಕ್ಕೆ ಹೋಗ್ತಾರೆ. ದಿ ಪ್ರೆಸಿಡೆಂಟ್ ಅಪಾಯಿಂಟ್ಸ್ ದಿ ಎಲೆಕ್ಷನ್ ಕಮಿಷನರ್ಸ್. ಈಗ ಯಾರು ಅಪಾಯಿಂಟ್ ಮಾಡ್ತಾರೆ ಎಲೆಕ್ಷನ್ ಕಮಿಷನರ್ಸ್ನ? ಪ್ರೆಸಿಡೆಂಟ್. ದೇರ್ ಟೆನ್ಯೂರ್ ಈಸ್ ಫಾರ್ 6 years ಆರ್ ದಿ ಕಂಪ್ಲೀಷನ್ ಆಫ್ 65 years ಆಫ್ ಏಜ್ ವಿಚ್ ಎವರ್ ಈಸ್ ಅರ್ಲಿಯರ್. ನೋಡಿ, ಒಂದು ಸರಿ ಇವರು ಏನಾದರೂ ಎಲೆಕ್ಷನ್ ಕಮಿಷನರ್ ಆಗಿ ಅಪಾಯಿಂಟ್ ಆದರು ಅಂತ ಹೇಳಿದ್ರೆ 6 ವರ್ಷ ಇವರು ಎಲೆಕ್ಷನ್ ಕಮಿಷನರ್ ಆಗಿರ್ಬೋದು, ಅಥವಾ 65 years ಏಜ್ ಆಗೋವರೆಗೂ. ಅಕಸ್ಮಾತ್ 4 years ಮಾತ್ರ ಇವರು ಎಲೆಕ್ಷನ್ ಕಮಿಷನರ್ ಆಗಿರ್ತಾರೆ, ಆದರೆ ಏಜ್ ಬಂದು 65 years ಆಗೋಗುತ್ತೆ. ಆಗ ಇವರು ರಿಟೈರ್ ಆಗಬೇಕಾಗತ್ತೆ. ದೇ ಕ್ಯಾನ್ ಟೆಂಡರ್ ರಿಸಿಗ್ನೇಷನ್ ಅಟ್ ಎನಿ ಗಿವನ್ ಟೈಮ್. ಇವರು ಯಾವ ಮೂಮೆಂಟಲ್ಲಿ ಬೇಕಾದರೂ ಇವ್ರಿಗೆ ಇಷ್ಟ ಇಲ್ಲ ಅಂದರೆ, ಚೀಫ್ ಎಲೆಕ್ಷನ್ ಕಮಿಷನರ್ ಅಥವಾ ಎಲೆಕ್ಷನ್ ಕಮಿಷನರ್ ಆಗಿರೋಕ್ಕೆ ಇಷ್ಟ ಇಲ್ಲ ಅಂದರೆ ಇವರು ರಿಸಿಗ್ನೇಷನ್ ಕೂಡ ಕೊಡ್ಬೋದು. ದಿ ಪಾರ್ಲಿಮೆಂಟ್ ಕ್ಯಾನ್ ಇಂಪೀಚ್ ದೆಮ್ ಆನ್ ದ ಗ್ರೌಂಡ್ಸ್ ಆಫ್ ಇನ್ಕಾಂಪಿಟೆನ್ಸಿ ಆ್ಯಂಡ್ ಅನ್ಕಾನ್ಸ್ಟಿಟ್ಯೂಷನಲ್ ಬಿಹೇವಿಯರ್ಸ್. ಫಾರ್ ಎಕ್ಸಾಂಪಲ್, ಈಗ ಚೀಫ್ ಎಲೆಕ್ಷನ್ ಕಮಿಷನರ್ ಅಥವಾ ಎಲೆಕ್ಷನ್ ಕಮಿಷನರ್ ಯಾರಾದರೂ ಒಬ್ರು ಇರ್ತಾರೆ, ಯಾವುದೋ ಒಂದು ಪಾರ್ಟಿಗೆ ಫೇವರ್ ಮಾಡಿ ಅವ್ರ ಪ್ರಕಾರನೇ ರೂಲ್ಸ್ ಮಾಡಿಬಿಟ್ರು. ಅಂದರೆ ಒಂದು ಕರಪ್ಷನ್ ಅಂದ್ಕೊಳ್ಳಿ, ಅದೇನು ದುಡ್ಡು ತೊಗೊಂಡೇ ಮಾಡಬೇಕು ಅಂತೇನಿಲ್ಲ, ಯಾವುದೇ ರೀತಿ ಕರಪ್ಷನ್ ಆಯಿತು. ಆಗ ಏನು ಮಾಡ್ಬೋದು, ಪಾರ್ಲಿಮೆಂಟಲ್ಲಿ ಇಂಪೀಚ್ಮೆಂಟ್ ಅಂತ ಮಾಡ್ತಾರೆ. ಅಂದರೆ ಇವ್ರನ್ನ ರಿಮೂವ್ ಮಾಡೋಕ್ಕೆ ಬಂದು ಪ್ರೆಸಿಡೆಂಟ್ ಡೈರೆಕ್ಟಾಗಿ ರಿಮೂವ್ ಮಾಡೋಕ್ಕಾಗಲ್ಲ, ಇವ್ರನ್ನ ಇಂಪೀಚ್ ಮಾಡ್ತಾರೆ. ಅಂದರೆ ಏನು, ಪಾರ್ಲಿಮೆಂಟಲ್ಲಿ ಈಗ 524 ಮೆಂಬರ್ಸ್ ಆ ಥರ 550 ಮೆಂಬರ್ಸ್ ಇರ್ತಾರಲ್ಲ, ಅದರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಜನ ಇವ್ರನ್ನ ರಿಮೂವ್ ಮಾಡಬೇಕು ಅಂದರೆ ಆಗ ಮಾತ್ರ ರಿಮೂವ್ ಮಾಡೋಕ್ಕಾಗತ್ತೆ. ದಿ ಎಲೆಕ್ಷನ್ ಕಮಿಷನ್ ಕಂಡಕ್ಟ್ಸ್ ದಿ ಎಲೆಕ್ಷನ್ಸ್ ಆಫ್ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ರಾಜ್ಯಸಭಾ, ಲೋಕಸಭಾ, ವಿಧಾನ ಪರಿಷತ್, ವಿಧಾನಸಭಾ ಎಕ್ಸೆಟ್ರಾ. ನೋಡಿ, ಎಲೆಕ್ಷನ್ ಕಮಿಷನ್ ಅವರು ಎಲ್ಲ ರೀತಿಯ ಎಲೆಕ್ಷನ್ಸ್ನ ಕಂಡಕ್ಟ್ ಮಾಡ್ತಾರೆ. ಈಗ ಪ್ರೆಸಿಡೆಂಟ್ಗೆ ಏನಾದರೂ ಎಲೆಕ್ಷನ್ ಇತ್ತು ಅಂದ್ಕೊಳ್ಳಿ, ಅದು ಕಂಡಕ್ಟ್ ಮಾಡ್ತಾರೆ. ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ಸ್, ರಾಜ್ಯಸಭಾ ಅಂದರೆ ಇದು ಬರುತ್ತೆ, MP ಬರ್ತಾರೆ ರಾಜ್ಯಸಭಾ ಅಂತ ಸೆಂಟ್ರಲಲ್ಲಿ. ಲೋಕಸಭಾ ಇದು MP-ನೇ, ಆದರೆ ಲೋವರ್ ಹೌಸ್ ಅಂತ ಕರೀತಾರೆ. ಇದು ವಿಧಾನ ಪರಿಷತ್ ಇರ್ಬೋದು, MLCಗಳು, ವಿಧಾನಸಭಾ ಇರ್ಬೋದು, MLAಗಳು. ಈ ಎಲ್ಲ ಎಲೆಕ್ಷನ್ಸ್ನ ಕೂಡ ಇವರೇ ಕಂಡಕ್ಟ್ ಮಾಡ್ತಾರೆ. It has absolute powers to declare the dates of election, declaration of results and during the entire duration of election. ನೋಡಿ, ಇವ್ರಿಗೆ ಏನೇನು ಪವರ್ಸ್ ಇರುತ್ತೆ, ಎಲೆಕ್ಷನ್ ಡಿಕ್ಲೇರ್ ಮಾಡೋದಕ್ಕೆ ಡೇಟ್ಗಳು. ಈಗ 5th ಆಗಬೇಕಾ, 10th ಆಗಬೇಕಾ, 15th ಆಗಬೇಕಾ, ಯಾವಾಗ ಎಲೆಕ್ಷನ್ಸ್ ಕಂಡಕ್ಟ್ ಮಾಡಬೇಕು ಆ ಡೇಟ್ಗಳು ಡಿಕ್ಲೇರ್ ಮಾಡೋದಕ್ಕೆ. ಡಿಕ್ಲರೇಷನ್ ಆಫ್ ರಿಸಲ್ಟ್ಸ್ ಅಂದರೆ ಈ ಕೌಂಟಿಂಗ್ ನಡೆಯುತ್ತೆ, ಎಲೆಕ್ಷನಲ್ಲಿ ಯಾರು ಗೆದ್ದಿದ್ದಾರೆ ಅಂತ, ಅದನ್ನೆಲ್ಲ ಕೌಂಟ್ ಮಾಡೋಕ್ಕೆ. ಯಾವತ್ತು ಕೌಂಟ್ ಮಾಡಿ ನಾವು ಹೇಳ್ತೀವಿ, ಯಾವತ್ತು ರಿಸಲ್ಟ್ ಕೊಡ್ತೀವಿ ಅಂತ ಕೂಡ ಅದೇ ಹೇಳ್ಬೋದು. ಆ್ಯಂಡ್ ಡ್ಯೂರೇಷನ್ ಆಫ್ ದಿ ಎಲೆಕ್ಷನ್ ಅಂದರೆ ಎಷ್ಟು ದಿನ ಎಲೆಕ್ಷನ್ಸ್ ನಡೀಬೇಕು. ಈಗ ಫಾರ್ ಎಕ್ಸಾಂಪಲ್, ಕೆಲವು ಕಡೆ ಬಂದು ಚಿಕ್ಕ ಸ್ಟೇಟ್ ಇತ್ತು ಅಂದರೆ 1 ಶಾಟಲ್ಲಿ ಎಲೆಕ್ಷನ್ ನಡೆಬಿಡ್ತಾ. ಕೆಲವು ಸರಿ ದೊಡ್ಡ ಸ್ಟೇಟ್ ಇತ್ತು ಅಂದ್ಕೊಳ್ಳಿ, ಕರ್ನಾಟಕ, ತಮಿಳ್ನಾಡು ಥರ, ಇಲ್ಲಿ 2 ಇದರಲ್ಲಿ ಎಲೆಕ್ಷನ್ ನಡೀತಾ. ಒಂದು ಸರಿ ಸೌತ್ ಕರ್ನಾಟಕ ತೊಗೊಳ್ತಾರೆ, ಒಂದು ಸೈಡ್ ನಾರ್ತ್ ಕರ್ನಾಟಕ, ಅಥವಾ ಒಂದೊಂದು ಊರು ಒಂದೊಂದು ಸರಿ ಈ ಥರ 2 ಅಥವಾ 3 ಗ್ರೂಪ್ ಮಾಡ್ತಾರೆ. ಇದೆಲ್ಲ ಕೂಡ ಎಲೆಕ್ಷನ್ ಕಮಿಷನರ್ಸು ಡಿಸೈಡ್ ಮಾಡೋವಂಥದ್ದು. ದಿಸ್ ಡ್ಯೂರೇಷನ್ ಈಸ್ ಕಾಲ್ಡ್ ಆಸ್ ಪೀರಿಯಡ್ ಆಫ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್. ಇಲ್ಲಿ ಕೋಡ್ ಆಫ್ ಕಂಡಕ್ಟ್ ಬಂದಿದೆ ಅಂತ ಕೂಡ ಹೇಳ್ತಾರೆ. ಅಂದ್ರೇನು, ಎಲೆಕ್ಷನ್ ಡಿಕ್ಲೇರ್ ಆದಮೇಲೆ ಎಲೆಕ್ಷನ್ ನಡೆಯೋ ದಿನದವರೆಗೂ ಕೋಡ್ ಆಫ್ ಕಂಡಕ್ಟ್ ಅಂತ ಇರುತ್ತೆ. ಅಂದರೆ ಯಾರ್ಯಾರು ಎಷ್ಟು ಖರ್ಚು ಮಾಡ್ತಾರೆ ಎಲ್ಲದಕ್ಕೂ ಲೆಕ್ಕ ಇಡಬೇಕು, ಸುಮ್ಮನೆ ಜನಗಳನ್ನ ಸೇರಿಸೋ ಆಗಿರಲ್ಲ, ಆ ಟೈಪೆಲ್ಲ ಇರುತ್ತೆ. ಅಂದರೆ ಜನಗಳನ್ನ ಸೇರಿಸೋ ಆಗಿರಲ್ಲ ಅಂದರೆ ಲಾಸ್ಟ್ 2 days ಆ ಥರ. ಈ ಥರ ಎಷ್ಟೊಂದು ರೂಲ್ಸ್ ಬರುತ್ತೆ, ಅದೆಲ್ಲ ಕೂಡ ಫಾಲೋ ಮಾಡಬೇಕು. ದಿ ಎಲೆಕ್ಷನ್ ಕಮಿಷನ್ ಆ್ಯಸ್ ನೋ ಎಂಪ್ಲಾಯೀಸ್ ಆಫ್ ಇಟ್ಸ್ ಓನ್ ಟು ಕಂಡಕ್ಟ್ ಎಲೆಕ್ಷನ್. ಈಗ ನಿಮ್ಗೆ ಗೊತ್ತಾಯಿತು, ಈಗ ಎಲೆಕ್ಷನ್ ಕಮಿಷನರ್ಗೆ ಇಷ್ಟೊಂದು ಪವರ್ಸ್ ಇರುತ್ತೆ, ಇಡೀ ದೇಶ ಎಲ್ಲ ಎಲೆಕ್ಷನ್ಸ್ ಮಾಡ್ತಾರೆ. ನೋಡಿ, ಒಂದು ಸ್ಟೇಟ್ ಎಲೆಕ್ಷನ್ ಆದರೆ ಓಕೆ, ಈಗ ಪ್ರೈಮ್ ಮಿನಿಸ್ಟರ್ ಎಲೆಕ್ಷನ್ಸ್ ಬರುತ್ತಲ್ಲ, MP ಎಲೆಕ್ಷನ್ಸ್ ಅಂತ, ಇದು ಇಡೀ ಇಂಡಿಯಾದಲ್ಲಿ ಮಾಡಬೇಕು. ಎಷ್ಟು ಜನ ಇದ್ದಾರೆ, 125 ಕೋಟಿ ಜನದಲ್ಲಿ 80-85 crores ವೋಟರ್ಸ್ ಇದ್ದಾರೆ. ಇಷ್ಟು ಜನಕ್ಕೆ ಎಲೆಕ್ಷನ್ ಕಂಡಕ್ಟ್ ಮಾಡಬೇಕಂದ್ರೆ ಇವ್ರ ಹತ್ರ ಎಷ್ಟು ಜನ
ವರ್ಕರ್ಸ್ ಇರಬೇಕು ಅಲ್ವಾ. ಆದರೆ ಇವ್ರ ಹತ್ರ ಒಬ್ಬರು ವರ್ಕರ್ಸ್ ಇರೋಲ್ಲ. ಈ ಎಲೆಕ್ಷನ್ ಕಮಿಷನರು ಇವ್ರ ಎಂಟರಾಜ್ ಒಂದು 10 ಜನ ಇರ್ತಾರಷ್ಟೇ, ಅದನ್ನ ಬಿಟ್ಟರೆ ಯಾರೂ ಇರೋಲ್ಲ. ಮತ್ತು ಎಲ್ಲಿಂದ ಯಾವ ಪೂಲಿಂದ ಇವರು ಎಲೆಕ್ಷನ್ಸ್ ಕಂಡಕ್ಟ್ ಮಾಡ್ತಾರೆ? ಇವರೇನು ಮಾಡ್ತಾರೆ, ಗವರ್ನಮೆಂಟಲ್ಲಿ ಕೆಲಸ ಮಾಡೋವಂಥ ಪ್ರತಿಯೊಬ್ಬ ಅಧಿಕಾರಿಗಳು ಅವರೆಲ್ಲ ಕೂಡ ಎಲೆಕ್ಷನ್ ಕಮಿಷನರ್ ಅಂಡರ್ಗೆ ಬರ್ತಾರೆ ಈ ಒಂದು ಎಲೆಕ್ಷನ್ ಪೀರಿಯಡಲ್ಲಿ. ನೀವು ನೋಡ್ಬೋದು, ಯಾವುದಾದ್ರು ಎಲೆಕ್ಷನ್ಸ್ ನಡೀತಾ ಇತ್ತು ಅಂದರೆ ಅದರದ್ದು ವೋಟ್ ಲಿಸ್ಟ್ ಎಲ್ಲ ಬರ್ಕೊಳ್ಳೋದು ಕೂಡ ಟೀಚರ್ಸ್ನ ಉಪಯೋಗಿಸ್ಕೊಳ್ತಾರೆ. ಅದೇ ರೀತಿ ಸೆನ್ಸಸ್ ಏನಾದರೂ ಮಾಡಬೇಕು ಅಂದರೂ ಕೂಡ ಉಪಯೋಗಿಸ್ತಾರೆ, ಆದರೆ ಅದು ಎಲೆಕ್ಷನ್ ಕಮಿಷನ್ಗೆ ಬರಲ್ಲ. ಅದೇ ರೀತಿ ಇವ್ರಿಗೆ ಸೆಕ್ಯೂರಿಟಿ ಅದೆಲ್ಲ ಬೇಕು ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಯೂಸ್ ಮಾಡ್ತಾರೆ. ಅಂದರೆ ಯಾವುದೋ ಒಂದು ಪೋಲಿಂಗ್ ಬೂತ್ ಇದೆ, ಅಲ್ಲೇನೋ ಒಂದು ಜಗಳ ಆಗುತ್ತೆ ಹಾಗೆ ಹೇಗೆ ಅಂದರೆ ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ ಯೂಸ್ ಮಾಡ್ತಾರೆ. ಈ ರೀತಿ ಇವ್ರಿಗೆ ಆ ಪವರ್ಸು ಆ ಟೈಮಲ್ಲಿ ಮಾತ್ರ ಬರುತ್ತೆ. ಇಟ್ ಅಪಾಯಿಂಟ್ಸ್ ದಿ ಗವರ್ಮೆಂಟ್ ಎಂಪ್ಲಾಯೀಸ್ ಫಾರ್ ದಿಸ್ ವರ್ಕ್ ವಿತ್ ದಿ ಅಪ್ರೂವಲ್ ಆಫ್ ದಿ ಪ್ರೆಸಿಡೆಂಟ್. ನೋಡಿ, ಇವರಿಗೆ ಪ್ರೆಸಿಡೆಂಟ್ ಅಪ್ರೂವಲ್ ತೊಗೊಂಡು ಗವರ್ಮೆಂಟ್ ವರ್ಕರ್ಸ್ ಯಾರ್ಯಾರು ಇರ್ತಾರೆ, ಗೌರ್ಮೆಂಟ್ ಕೆಲಸ ಮಾಡೋರು, ಅವ್ರನ್ನೆಲ್ಲ ಕೂಡ ಇವರು ಎಲೆಕ್ಷನ್ಸ್ಗೆ ಬಳಸ್ಕೊಳ್ತಾರೆ. ಅದಕ್ಕೆ ನಿಮ್ಗೆ ಎಲೆಕ್ಷನ್ ಟೈಮಲ್ಲಿ ಅವಾಗೆಲ್ಲ ಕೂಡ ರಜೆಗಳು ಕೊಡೋದು. ದಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕಂಡಕ್ಟ್ಸ್ ದಿ ಎಲೆಕ್ಷನ್ಸ್ ಆಫ್ ಲೋಕಲ್ ಬಾಡೀಸ್ ಆಫ್ ಪಂಚಾಯತ್ ರಾಜ್ ಆ್ಯಂಡ್ ಅರ್ಬನ್ ಲೋಕಲ್ ಬಾಡೀಸ್. ನೋಡಿ, ಎಲೆಕ್ಷನ್ ಕಮಿಷನ್ ಏನಿರುತ್ತೆ, ಸ್ಟೇಟ್ ಎಲೆಕ್ಷನ್ ಕಮಿಷನ್, ಇವರು ಲೋಕಲ್ ಬಾಡೀಸ್ ಅಂದರೆ ಪಂಚಾಯತಿ ಎಲೆಕ್ಷನ್ ಇರ್ಬೋದು, ಜಿಲ್ಲಾ ಪಂಚಾಯತಿ, ಮುನ್ಸಿಪಲ್ ಕಾರ್ಪೊರೇಷನ್ ಎಲೆಕ್ಷನ್ಸ್, ಇವೆಲ್ಲ ಕೂಡ ಇವರೇ ಕಂಡಕ್ಟ್ ಮಾಡ್ತಾರೆ. ದಿ ಗವರ್ನರ್ ಅಪಾಯಿಂಟ್ಸ್ ದಿ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಅಂಡರ್ ಆರ್ಟಿಕಲ್ 243K ಆ್ಯಂಡ್ ZA. ನೋಡಿ, ಗವರ್ನರ್ ಏನು ಮಾಡ್ತಾರೆ, ಈ ಎಲೆಕ್ಷನ್ ಕಮಿಷನರ್ ಅಥವಾ ಸ್ಟೇಟ್ ಎಲೆಕ್ಷನ್ ಕಮಿಷನರ್ನ ಅಪಾಯಿಂಟ್ ಮಾಡ್ತಾರೆ. ಇನ್ ಕರ್ನಾಟಕ, ದ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಹ್ಯಾಸ್ ಬಿನ್ ಫಾರ್ಮ್ಡ್ ಅಂಡರ್ ದಿ ಆರ್ಟಿಕಲ್ 308 ಆಫ್ ದಿ ಕರ್ನಾಟಕ ಗ್ರಾಮ್ ಸ್ವರಾಜ್ ಆ್ಯಂಡ್ ಪಂಚಾಯತ್ ಆ್ಯಕ್ಟ್ ಆಫ್ 1993. ನೋಡಿ, ಕರ್ನಾಟಕದಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಯಾವ ಥರ ಫಾರ್ಮ್ ಆಗಿದೆ. ಈಗ ಟೋಟಲ್ ಓವರ್ ಆಲ್ ಇಂಡಿಯಾಗೆ ನಾವೀಗ ಸ್ಟಡಿ ಮಾಡಿದ್ವಿ ಯಾವ ಥರ ಫಾರ್ಮ್ ಆಯ್ತಂತ. ಅದೇ ರೀತಿ ಕರ್ನಾಟಕದ ಒಳಗೆ ಯಾವ ರೀತಿ ಫಾರ್ಮ್ ಆಯಿತು, ಕರ್ನಾಟಕ ಗ್ರಾಮ್ ಸ್ವರಾಜ್ 308 ಆರ್ಟಿಕಲ್ ಮತ್ತು ಪಂಚಾಯತ್ ಆ್ಯಕ್ಟ್ ಆಫ್ 1993 ಇವೆರಡರ ಪ್ರಕಾರ ಫಾರ್ಮ್ ಆಗಿರೋದು ಅಂಥದ್ದು. ದಿಸ್ ಕಂಡಕ್ಟ್ಸ್ ದಿ ಎಲೆಕ್ಷನ್ ಆಫ್ ಲೋಕಲ್ ಬಾಡೀಸ್. ಇಲ್ಲಿ ಕರ್ನಾಟಕದ ಒಳಗಡೆ ಅಂದರೆ ಚಿಕ್ಕ ಪುಟ್ಟ ಎಲೆಕ್ಷನ್ಸ್ ಇರುತ್ತಲ್ಲ, ಅಂಥವೆಲ್ಲ ಕೂಡ ಇವ್ರು ಕಂಡಕ್ಟ್ ಮಾಡ್ತಾರೆ. ಮತ್ತು ಕರ್ನಾಟಕ ಒಳಗಿರೋಂಥ MLA ಎಲೆಕ್ಷನ್ಸ್ ಎಲ್ಲ ಬರುತ್ತಲ್ಲ, ಅದನ್ನು ಇವ್ರು ಕಂಡಕ್ಟ್ ಮಾಡಲ್ಲ. ಅದು ಮೇಯ್ನ್ ಎಲೆಕ್ಷನ್ ಕಮಿಷನರ್ ಏನಿದ್ದಾರೆ ಅವರೇ ಕಂಡಕ್ಟ್ ಮಾಡ್ತಾರೆ. ಇವರು ಚಿಕ್ಕ ಪುಟ್ಟ ಮುನ್ಸಿಪಲ್ ಎಲೆಕ್ಷನ್ಸ್, ಪಂಚಾಯತಿ ಎಲೆಕ್ಷನ್ಸ್ ಆ ರೀತಿದು ಮಾತ್ರ ಇವ್ರು ಕಂಟ್ರೋಲ್ ಮಾಡೋದು. ಈಗ ಎಲೆಕ್ಷನ್ಸ್ ಕಂಡಕ್ಟ್ ಮಾಡ್ತಾರೆ, ಎಲೆಕ್ಷನ್ಸ್ ಟೈಮಲ್ಲಿ ಎಲ್ಲದನ್ನು ಕಂಟ್ರೋಲ್ ಕೂಡ ಮಾಡ್ತಾರೆ, ಏನೇನು ನಡಿಬೇಕು ಅಂತೆಲ್ಲ ಕೂಡ ಇವ್ರು ಹೇಳ್ತಾರೆ. ಅದೆಲ್ಲ ನಮಗೆ ಗೊತ್ತಾಯಿತು. ಈಗ ಕೆಲವು ಎಲೆಕ್ಷನ್ ಡಿಕ್ಲೇರ್ ಆಯಿತು, ಎಲೆಕ್ಷನ್ ಮಾಡಬೇಕು ಅಂದ್ಕೊಂಡ್ರು. ಈಗ ಎಲೆಕ್ಷನ್ ಕಮಿಷನ್ ಅವರು ಎಲೆಕ್ಷನ್ ನಡೆಸ್ಬೇಕೀಗ ಏನೇನು ಮಾಡಬೇಕು, ಏನೇನು ಪ್ರಿಪೇರ್ ಆಗಬೇಕು ಇವರು ನೋಡೋಣ. ಏನದು ಪ್ರೊಸೀಜರ್ ಇದೆ ಒಂದೊಂದೇ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕಾನ್ಸ್ಟಿಟ್ಯೂಯೆನ್ಸೀಸ್ ಅಂತ. ದಿ ಸ್ಟೇಟ್ ಈಸ್ ಡಿವೈಡೆಡ್ ಇಂಟು ಸ್ಮಾಲ್ ಎಲೆಕ್ಟ್ರಲ್ ಡಿವಿಷನ್ಸ್ ಫಾರ್ ದಿ ಪರ್ಪಸ್ ಆಫ್ ಎಲೆಕ್ಷನ್ಸ್. ನೋಡಿ, ಎಲೆಕ್ಷನ್ಸ್ ಕಂಡಕ್ಟ್ ಮಾಡೋದು, ಈಗ ಒಂದು ಸ್ಟೇಟ್ ಇತ್ತು ಅಂದ್ಕೊಳ್ಳಿ, ಕರ್ನಾಟಕ ಫಾರ್ ಎಕ್ಸಾಂಪಲ್, ಇದಕ್ಕೆಲ್ಲರೂ ಹೋಗಿ ಒಟ್ಟಿಗೆ ಓಟ್ ಹಾಕ್ಬಿಡೋದು ಆ ಥರ ಇರಲ್ಲ. ಇದು ಇಲ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ರಾಜಾಜಿನಗರ್ ಇರುತ್ತೆ, ಅಥವಾ ಗಾಂಧಿನಗರ್ ಅಂತ ಇರುತ್ತೆ, ಮಹಾಲಕ್ಷ್ಮಿ ಲೇಔಟ್ ಅಂತ ಇರುತ್ತೆ, ಈ ರೀತಿ ಬೆಂಗಳೂರು ಸೌತ್ ಅಂತ ಇರುತ್ತೆ. ಈ ಥರ ಎಷ್ಟೊಂದು ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಇರುತ್ತೆ. ಒಂದೊಂದು ಅಷ್ಟಷ್ಟು ಏರಿಯಾನ ಸೇರಿ ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಮಾಡಿರ್ತಾರೆ. ಯಾಕಂದರೆ ಈಸಿಯಾಗಿ ಅವ್ರ ರೆಪ್ರೆಸೆಂಟೇಟಿವ್ನ ಎಲೆಕ್ಟ್ ಮಾಡ್ಕೊಳ್ಳಿ ಅಂತ. ದೀಸ್ ಎಲೆಕ್ಟ್ರಲ್ ಡಿವಿಷನ್ಸ್ ಆರ್ ಕಾಲ್ಡ್ ಆಸ್ ಕಾನ್ಸ್ಟಿಟ್ಯೂಯೆನ್ಸಿ ಹೇಳಿದ್ದೀನಿ. ಕಾನ್ಸ್ಟಿಟ್ಯೂಯೆನ್ಸೀಸ್ ಆರ್ ಫಾರ್ಮ್ಡ್ ಆನ್ ದಿ ಬೇಸಿಸ್ ಆಫ್ ಪಾಪ್ಯುಲೇಷನ್. ಇದು ಯಾವ ರೀತಿ ಫಾರ್ಮ್ ಮಾಡ್ತಾರೆ, ಇವ್ರಿಗೆ ಇಷ್ಟ ಬಂದಾಗ ಈ ಏರಿಯಾನ ಇದೊಂದು ಕಾನ್ಸ್ಟಿಟ್ಯೂಯೆನ್ಸಿ, ಇನ್ನೊಂದು ಆ ಥರ ಎಲ್ಲ ಹೇಳಲ್ಲ. ಇವರು ಪಾಪ್ಯುಲೇಷನ್ ಬೇಸ್ ಮೇಲೆ ಇದನ್ನು ಫಾರ್ಮ್ ಮಾಡ್ತಾರೆ. ಅಂದ್ರೇನು, ಇಷ್ಟು ಜನಸಂಖ್ಯೆ ಇದ್ದರೆ ಅಷ್ಟು ಜನಸಂಖ್ಯೆಗೆ ಒಬ್ಬರು ರೆಪ್ರೆಸೆಂಟೇಟಿವ್ ಇರಬೇಕು. 1 ಲಕ್ಷನೋ 10 ಲಕ್ಷನೋ 50 ಲಕ್ಷನೋ ಇಷ್ಟು ಜನಕ್ಕೆ ಒಬ್ಬರು ರೆಪ್ರೆಸೆಂಟೇಟಿವ್ ಇರಬೇಕು, ಸ್ವಲ್ಪ ಹೆಚ್ಚು ಕಮ್ಮಿ. ಅದಕ್ಕೆ ಅದನ್ನು ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಮಾಡ್ತಾರೆ. ಅಲ್ಲಿ ಏನಾದರೂ ಜನಸಂಖ್ಯೆ ತುಂಬ ಜಾಸ್ತಿ ಆಯಿತು ಅಂದರೆ ಕಾನ್ಸ್ಟಿಟ್ಯೂಯೆನ್ಸಿನ 2 ಭಾಗ ಆಗಿ ಡಿವೈಡ್ ಮಾಡಿ 2 ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಮಾಡ್ತಾರೆ, ಬೇರೆ ಹೆಸರು ಕೊಟ್ಟು. ಕಾನ್ಸ್ಟಿಟ್ಯೂಯೆನ್ಸೀಸ್ ಆರ್ ಆಫ್ 2 ಟೈಪ್ಸ್. ಈ ಕಾನ್ಸ್ಟಿಟ್ಯೂಯೆನ್ಸೀಸಲ್ಲಿ 2 ಥರ ಬರುತ್ತೆ. ಒಂದು ಬಂದು ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿ ಅಂತ, MP ಕಾನ್ಸ್ಟಿಟ್ಯೂಯೆನ್ಸಿ ಅಂದ್ಕೊಳ್ಳಿ. ಇನ್ನೊಂದು ಬಂದು ಅಸೆಂಬ್ಲಿದು, ಇದು ಬಂದು MLAಗಳದು. ದಿ ಮೆಂಬರ್ಸ್ ಎಲೆಕ್ಟೆಡ್ ಫ್ರಮ್ ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸೀಸ್ ಬಿಕಮ್ ದಿ ಮೆಂಬರ್ಸ್ ಆಫ್ ಲೋಕಸಭಾ. ನಾನು ಹೇಳಿದ್ನಲ್ಲ, ಮೆಂಬರ್ಸ್ ಆಫ್ ಲೋಕಸಭಾ ಅಂದರೆ MPs, ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತಲೂ ಕರೀತಾರೆ, MPs ಹೇಳಿದ್ದೀನಿ. ಸಿಮಿಲರ್ಲಿ ದಿ ಮೆಂಬರ್ಸ್ ಎಲೆಕ್ಟೆಡ್ ಫಾರ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸೀಸ್ ಬಿಕಮ್ ದಿ ಮೆಂಬರ್ಸ್ ಆಫ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಅಥವಾ MLA ಅಂದ್ಕೊಳ್ಳಿ. ಇದೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ, MLAಗಳು. ನೋಡಿ, ಏನಿದು MLA MP ಅಂತ ಹೇಳಿದ್ರೆ, ನೋಡಿ ಈಗ ಕರ್ನಾಟಕ ಇದೆ, ಕರ್ನಾಟಕದಲ್ಲಿ ಹೆಡ್ ಯಾರು, ಚೀಫ್ ಮಿನಿಸ್ಟರ್ ಇರ್ತಾರೆ. ಅವ್ರ ಅಂಡರ್ಲಿ ಎಷ್ಟೊಂದು ಜನ MLAಗಳಿರಬೇಕು, ಒಂದು 115ಕ್ಕಿಂತ ಅಥವಾ 112ಕ್ಕಿಂತ ಜಾಸ್ತಿ ಇರಬೇಕು. ಟೋಟಲಾಗಿ 224 ಬರುತ್ತೆ.
ಈಗ ಈ 224 ಕಾನ್ಸ್ಟಿಟ್ಯೂಯೆನ್ಸಿ ಇರುತ್ತೆ ಕರ್ನಾಟಕದಲ್ಲಿ. ಅಂದರೆ ಒಂದೊಂದು ಏರಿಯಾ ಅಂದ್ಕೊಳ್ಳಿ, ಒಂದು ದೊಡ್ಡ ಏರಿಯಾನ ಇಷ್ಟಿಷ್ಟು ಜನಸಂಖ್ಯೆಗೆ ಅಂತ ಕ್ರಿಯೇಟ್ ಮಾಡಿರ್ತಾರೆ. ಇದರಲ್ಲಿ ಒಂದೊಂದು ಏರಿಯಾಗೆ ಒಬ್ಬೊಬ್ಬರು MLA ಬರ್ತಾರೆ. ಇವರೆಲ್ಲ ಸೇರಿ ಚೀಫ್ ಮಿನಿಸ್ಟರ್ನ ಎಲೆಕ್ಟ್ ಮಾಡ್ತಾರೆ. ಇವರು ನಮ್ಮ ಸ್ಟೇಟಿಗೆ ಮಾತ್ರ. ಇಲ್ಲಿ MLAಗೆ ತಮಿಳ್ನಾಡಲ್ಲಿ ಆಂಧ್ರದಲ್ಲಿ ಏನು ಕೆಲಸ ಇಲ್ಲ, ಇಲ್ಲಿಗೆ ಮಾತ್ರ ಇವ್ರದ್ದು. ಓಕೆ, ನೆಕ್ಸ್ಟ್ ಬಂದು ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಅಥವಾ MP ಅಂತ ಕರೀತಾರೆ. ಈ ಎಲೆಕ್ಷನ್ ಏನಂತ ಹೇಳಿದ್ರೆ ಟೋಟಲ್ ಇಂಡಿಯಾದಲ್ಲಿ 550 ಥರ ಎಲ್ಲ ಡಿವೈಡ್ ಮಾಡಿರ್ತಾರೆ. ಏನಿಲ್ಲಿ ಅಂತ ಹೇಳಿದ್ರೆ ದೊಡ್ಡ ಕಾನ್ಸ್ಟಿಟ್ಯೂಯೆನ್ಸಿ ಇರುತ್ತೆ, ಇಲ್ಲಿ ಗೆದ್ದವರು MP ಗಳಾಗ್ತಾರೆ. ಇವ್ರು ಹೋಗಿ ಪ್ರೈಮ್ ಮಿನಿಸ್ಟರ್ನ ಸೆಲೆಕ್ಟ್ ಮಾಡ್ತಾರೆ. ಅಂದರೆ ಈಗ ಮೋದಿ ಇದ್ದಾರಲ್ಲ, ಮೋದಿ ಅಥವಾ ಬೇರೆ ಕಾಂಗ್ರೆಸ್ ಇದ್ದರೆ ಮನಮೋಹನ್ ಸಿಂಗ್, ಈ ರೀತಿಯವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಇವ್ರು ಬಂದು ಇಡೀ ದೇಶಕ್ಕೆ ಅಂತ ಸೆಂಟ್ರಲ್ ಗೌರ್ಮೆಂಟ್ ಬರ್ತಾರೆ. ಅರ್ಥ ಆಯ್ತಲ್ಲ? MLA ಅಂದರೆ ಸ್ಟೇಟ್ ಗೌರ್ಮೆಂಟ್, MP ಅಂದರೆ ಸೆಂಟ್ರಲ್ ಗೌರ್ಮೆಂಟ್. ಇನ್ ಬೋತ್ ದೀಸ್ ಕಾನ್ಸ್ಟಿಟ್ಯೂಯೆನ್ಸೀಸ್ ರಿಸರ್ವೇಷನ್ ಈಸ್ ಪ್ರೊವೈಡೆಡ್ ಟು ದಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್. ದೀಸ್ ಆರ್ ಕಾಲ್ಡ್ ರಿಸರ್ವ್ಡ್ ಕಾನ್ಸ್ಟಿಟ್ಯೂಯೆನ್ಸೀಸ್. ನೋಡಿ, ಈ ಥರ MLA ಕಾನ್ಸ್ಟಿಟ್ಯೂಯೆನ್ಸಿ ಇರ್ಬೋದು ಅಥವಾ MP ಕಾನ್ಸ್ಟಿಟ್ಯೂಯೆನ್ಸಿ ಇರ್ಬೋದು, ಎರಡಕ್ಕೂ ಕೂಡ ರಿಸರ್ವೇಷನ್ ಇರುತ್ತೆ. ಅಂದರೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಅವರೇ ನಿಂತ್ಕೊಬೇಕು ಅಥವಾ ಶೆಡ್ಯೂಲ್ಡ್ ಟ್ರೈಬ್ ಅವರೇ ನಿಂತ್ಕೊಳ್ಬೇಕು ಅಲ್ಲಿ ಅಂತ ಕೂಡ ರಿಸರ್ವ್ ಮಾಡಿರ್ತಾರೆ. ನೆಕ್ಸ್ಟ್ ಇನ್ನೊಂದು ಪ್ರೊಸೀಜರ್ ಏನಂದರೆ, ಮೊದಲು ಕಾನ್ಸ್ಟಿಟ್ಯೂಯೆನ್ಸಿನ ಇವಾಗ ಡಿವೈಡ್ ಮಾಡಿಕೊಂಡ್ರು, ಅದು ಗೊತ್ತಾಯ್ತು ನಮಗೆ MLA ಕಾನ್ಸ್ಟಿಟ್ಯೂಯೆನ್ಸಿ ಯಾವುದು, MP ಯಾವುದು ಅಂತ ಗೊತ್ತಾಯಿತು. ಈಗ ನೆಕ್ಸ್ಟ್ ಇವ್ರು ಮಾಡೋ ಕೆಲಸ ವೋಟರ್ ಲಿಸ್ಟ್ ಅಂತ. ಏನು ವೋಟರ್ ಲಿಸ್ಟ್ ಅಂದರೆ ಯಾರ್ಯಾರು ವೋಟ್ಗೆ ಎಲಿಜಿಬಲ್ ಆಗಿರ್ತಾರೋ ಅವ್ರ ಹೆಸರುಗಳು ಡೀಟೇಲ್ಸ್ ಇರೋವಂಥದ್ದು. ಓಕೆ, ನೋಡೋಣ ಅದ್ರ ಬಗ್ಗೆ ಕೂಡ. ದಿ ವೋಟರ್ಸ್ ಲಿಸ್ಟ್ ಇಸ್ ದ ಲಿಸ್ಟ್ ವಿಚ್ ಕಂಟೈನ್ಸ್ ದಿ ನೇಮ್ಸ್ ಆ್ಯಂಡ್ ಸರ್ಟೆನ್ ಅದರ್ ಡೀಟೇಲ್ಸ್ ಆಫ್ ದಿ ವೋಟರ್ಸ್. ಈ ವೋಟರ್ ಲಿಸ್ಟ್ ಅಂದ್ರೇನು, ಯಾರ್ಯಾರು ವೋಟ್ಗೆ ಎಲಿಜಿಬಲ್ ಆಗಿದ್ದಾರೆ, ಅವ್ರ ಹೆಸರು ಸೇರಿಸಿದ್ದಾರೆ, ಅವ್ರ ಹೆಸರುಗಳು, ಬೇರೆ ಬೇರೆ ಡೀಟೇಲ್ಸ್ ಎಲ್ಲ ಕೂಡ, ಐಡೆಂಟಿಫಿಕೇಷನ್ ಡೀಟೇಲ್ಸ್ ಅದರಲ್ಲಿ ಇರುತ್ತೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದಿ ಎಲೆಕ್ಟರಲ್ ರೋಲ್. ಇದನ್ನು ಎಲೆಕ್ಟರಲ್ ರೋಲ್ ಅಂತ ಕೂಡ ಕರೀತಾರೆ, ಮಾಮೂಲಿ ಭಾಷೆಯಲ್ಲಿ ವೋಟರ್ ಲಿಸ್ಟ್ ಅಂತ ಕರೀತಾರೆ. ದಿ ಎಲೆಕ್ಟರಲ್ ರೋಲ್ ಇಸ್ ಪ್ರಿಪೇರ್ಡ್ ಬೈ ದಿ ಎಲೆಕ್ಷನ್ ಕಮಿಷನ್ ಮಚ್ ಬಿಫೋರ್ ದಿ ಎಲೆಕ್ಷನ್ಸ್. ನೋಡಿ, ಎಲೆಕ್ಷನ್ ಕಮಿಷನ್ ಅವ್ರು ಏನು ಮಾಡ್ತಾರೆ, ಎಲೆಕ್ಷನ್ಗೆ ಇನ್ನೂ 6 ತಿಂಗಳು 1 ವರ್ಷ ಇದೆ ಅನ್ನೋವಾಗೇ ಈ ಎಲೆಕ್ಟರಲ್ ರೋಲ್ ಅಥವಾ ವೋಟರ್ ಲಿಸ್ಟ್ನ ರೆಡಿ ಮಾಡ್ಕೊಳ್ತಾರೆ. ಈ ವೋಟರ್ ಲಿಸ್ಟ್ನ ಪ್ರತಿ ವರ್ಷ ಕೂಡ ರಿವೈಸ್ ಮಾಡ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಯಾರೋ ಇರೋರು ಸತ್ತೋಗಿರ್ತಾರೆ, ಅಥವಾ ಹೊಸದಾಗಿ 18 ಇಯರ್ಸ್ ಆದಮೇಲೆ ಯಾರಾದ್ರು ಹೊಸದಾಗಿ ಒಂದು ಏಜ್ ಆದಮೇಲೆ ಆ್ಯಡ್ ಮಾಡಿರ್ತಾರೆ, ಅಥವಾ ಊರಿಗೆ ಶಿಫ್ಟ್ ಆಗಿರ್ತಾರೆ. ಅಂದರೆ ಈಗ ಬೆಂಗಳೂರಿಂದ ಅವ್ರು ಮೈಸೂರಿಗೆ ಹೋಗಿರ್ತಾರೆ, ಮೈಸೂರಿಂದ ಬೆಂಗಳೂರಿಗೆ ಬಂದಿರ್ತಾರೆ. ಈ ಥರ ಎಲ್ಲ ಚೇಂಜಸ್ ನಡೀತಾ ಇರುತ್ತಲ್ಲ, ಅದನ್ನೆಲ್ಲ ಕೂಡ ರಿವೈಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. At the time of revision, the name of those who have attained of the age of 18 are included and the names of the dead are deleted. ಈ ರಿವಿಷನ್ ಟೈಮಲ್ಲಿ, ಅಂದರೆ ಪ್ರತಿ ವರ್ಷ ಈ ಎಲೆಕ್ಟ್ರಲ್ ರೋಲ್ ರಿವೈಸ್ ಮಾಡ್ತಾರಲ್ಲ, ಆ ಟೈಮಲ್ಲಿ ಯಾರ್ಯಾರಿಗೆ 18 ಇಯರ್ಸ್ ಆಗಿರುತ್ತೆ ಅಂಥವ್ರನ್ನೆಲ್ಲ ಈ ಲಿಸ್ಟಲ್ಲಿ ಆ್ಯಡ್ ಮಾಡ್ತಾರೆ, ಮತ್ತು ಯಾರ್ಯಾರು ಸತ್ತೋಗಿರ್ತಾರೆ ಅವ್ರ ಹೆಸರೆಲ್ಲ ಡಿಲೀಟ್ ಮಾಡ್ತಾರೆ. ದಿ ಎಲೆಕ್ಟರಲ್ ರೋಲ್ ಹೆಲ್ಪ್ಸ್ ದಿ ಪೋಲಿಂಗ್ ಆಫೀಷಿಯಲ್ಸ್ ಟು ಐಡೆಂಟಿಫೈ ದಿ ವೋಟರ್ಸ್. ಏನಕ್ಕಿದು ಹೆಲ್ಪ್ ಆಗುತ್ತೆ ನೋಡಿ, ಯಾರೋ ಒಬ್ರು ಬಂದು ಒಂದು 2 ಓಟ್ ಹಾಕ್ಬಿಡೋದು, 10 ಓಟ್ ಹಾಕ್ಬಿಡೋದೆಲ್ಲ ಮಾಡಿಬಿಡ್ತಾರೆ. ಅದಕ್ಕೆ ಈ ಲಿಸ್ಟ್ ಇತ್ತು ಅಂದರೆ, ಓಕೆ ನಿನ್ನ ಬಂದಿದೆಯಾ, ಇವಾಗ ನಿನ್ನ ಹೆಸರಿದು, ಇದು ಬೇರೆಯವ್ರ ಓಟೇನು ನೀನು ಹಾಕ್ತಾ ಇಲ್ಲ, ನಿನ್ನ ಓಟು ನೀನೇ ಹಾಕ್ತಾಯಿದ್ಯಾ ಅಂತೇಳಿ ಅವ್ರಿಗೆ ಉಗ್ರ ಮೇಲೆಲ್ಲ ಮಾರ್ಕ್ ಹಾಕ್ಬಿಟ್ಟು ಅವರು ಕನ್ಫರ್ಮ್ ಮಾಡ್ಕೊಂಡು ಓಟ್ ಹಾಕ್ಸ್ತಾರೆ, ಒಬ್ಬರು ಒಂದೇ ಓಟ್ ಹಾಕೋಕ್ಕೆ ಅಂತ. ಮತ್ತು ಅವ್ರನ್ನ ಐಡೆಂಟಿಫೈ ಮಾಡಬೇಕು. ಈಗ ಯಾರೋ ಒಬ್ಬರು ಊರಲ್ಲೇ ಇರೋಲ್ಲ, ಅವ್ರ ಓಟ್ನ ಅವ್ರ ಅಪ್ಪನೋ ಅಮ್ಮನೋ ತಮ್ಮನೋ ಯಾರಾದರೂ ಹಾಕ್ಬಿಟ್ರೆ ಕಷ್ಟ ಅಲ್ವಾ, ಅದಕ್ಕೆ ಇದು ಐಡೆಂಟಿಫಿಕೇಷನ್. The electoral photo identity cards, EPIC cards, are issued to all eligible voters by the Election Commission to prevent impersonation. ನೋಡಿ, ಫೋಟೋ ID ಇರೋವಂಥ ಕಾರ್ಡ್ಸ್ನ ಕೊಡ್ತಾರೆ, ವೋಟರ್ ID ಅಂತ. ನೋಡಿ, ಇಲ್ಲಿ ಇರ್ಬೋದು, ಇಲ್ಲಿ ನೋಡಿದ್ದೀರಲ್ಲ ಈ ಪಿಕ್ಚರಲ್ಲಿ, ಈ ಟೈಪ್ ಇರುತ್ತೆ. ಇಲ್ಲಿ ಒಂದು ಫೋಟೋ ಕೂಡ ಇರುತ್ತೆ. ಇದು ಟೆಕ್ಸ್ಟ್ ಬುಕ್ ಇರೋದ್ರಿಂದ ರಿಮೂವ್ ಮಾಡಿದ್ದಾರೆ. ಈ ಥರದ್ದು ಒಂದು ವೋಟರ್ ID ಕಾರ್ಡ್ ಕೊಟ್ಟಿರ್ತಾರೆ. ಇದರಿಂದ ಅವ್ರ ಮುಖ ಕೂಡ ಇವರು ಐಡೆಂಟಿಫೈ ಮಾಡ್ಬೋದು. ಅಥವಾ ಅಣ್ಣನ ಬದಲು ತಮ್ಮ ಹಾಕೋದು, ತಮ್ಮನ ಬದಲು ಅಣ್ಣ ಹಾಕೋದೆಲ್ಲ ಆಗ್ಬಿಡತ್ತೆ. ಎಪಿಕ್ ಈಸ್ ಆಲ್ಸೋ ಯೂಸ್ಡ್ ಆಸ್ ಎ ಪ್ರೂಫ್ ಫಾರ್ ಜನರಲ್ ಐಡೆಂಟಿಫಿಕೇಷನ್. ಈ ವೋಟರ್ ಕಾರ್ಡ್, ಎಪಿಕ್ ಅಂದರೆ ವೋಟರ್ ಕಾರ್ಡ್ ಅಂತ. ಈ ವೋಟರ್ ಕಾರ್ಡ್ನ ನಾವು ಜನರಲ್ ಐಡೆಂಟಿಫಿಕೇಷನ್ಗೆ ID ಪ್ರೂಫ್ ಥರ ಕೂಡ ಯೂಸ್ ಮಾಡ್ತೀವಿ. ದಿ ವೋಟರ್ ಮಸ್ಟ್ ಪ್ರೊಡ್ಯೂಸ್ ಎಪಿಕ್ ಆರ್ ಎನಿ ಅದರ್ ಐಡೆಂಟಿಟಿ ಪ್ರೂಫ್ ಸಚ್ ಆಸ್ ಪ್ಯಾನ್ ಕಾರ್ಡ್ ಇರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಪಾಸ್ಪೋರ್ಟ್ ಇರ್ಬೋದು. ಇದೆಲ್ಲ ಸಿಂಪಲ್ ಏನಂತ ಹೇಳಿದ್ರೆ, ವೋಟ್ ಮಾಡೋ ಟೈಮಲ್ಲಿ ಐಡೆಂಟಿಫಿಕೇಷನ್ ಕಾರ್ಡ್ನ ತೋರಿಸ್ಬೇಕು, ವೋಟರ್ ID ನ ತೋರಿಸ್ಬೇಕಲ್ಲಿ ವೋಟ್ ಹಾಕೋಕೆ ಹೋಗೋವಾಗ. ಅಕಸ್ಮಾತ್ ವೋಟರ್ ID ಇಲ್ಲ ಅಂದರೂ ಕೂಡ ಬೇರೆ ID ಕಾರ್ಡ್ಸ್ ಬರುತ್ತೆ, ಪ್ಯಾನ್ ಕಾರ್ಡ್ ಇರ್ಬೋದು ಅಥವಾ ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ಈ ಯಾವುದೇ ಒಂದು ಐಡೆಂಟಿಫಿಕೇಷನ್ ಕಾರ್ಡ್ನ ತೋರಿಸ್ಬೋದು. ಅವಾಗ ಅವರು ಇಂಥ ಏರಿಯಾ ನಿಮ್ಮದು ಅಂತ ನೋಡಿಬಿಟ್ಟು ಆ ಲಿಸ್ಟಲ್ಲಿ ನಿಮ್ಮ ಹೆಸರಿದೆಯಾ ನೋಡ್ತಾರೆ. ಇದ್ದರೆ ಹೆಸರು, ತಂದೆ ಹೆಸರು, ಡೇಟ್ ಆಫ್ ಬರ್ತ್ ಎಲ್ಲ ಮ್ಯಾಚ್ ಮಾಡಿಕೊಂಡು ಓಕೆ ನೀವೇ ವೋಟ್ ಹಾಕುವಂಥ ಎಲಿಜಿಬಲ್ ಇರೋಂಥ ವ್ಯಕ್ತಿ ಅಂತ ಐಡೆಂಟಿಫೈ ಮಾಡಿಬಿಟ್ಟು ನಿಮ್ಗೆ ವೋಟ್ ಹಾಕುವಂಥ ಚಾನ್ಸ್ ಕೊಡ್ತಾರೆ. ಈಗ ಮೊದಲನೇದಾಗಿ ಕಾನ್ಸ್ಟಿಟ್ಯೂಯೆನ್ಸಿ ಡಿವೈಡ್ ಮಾಡೋದು, ಇದು ಯಾವಾಗೂ ಏನು ಮಾಡಲ್ಲ, ಯಾವಾಗಾರು ಒಂದು ಸರಿ ಮಾಡಿಟ್ಟಿರ್ತಾರೆ, ಅದಾಯಿತು. ನೆಕ್ಸ್ಟ್ ವೋಟರ್ ಲಿಸ್ಟ್,
ಇದು ರಿವೈಸ್ ಮಾಡೋದು, ಎಡಿಟ್ ಮಾಡೋದು, ಆ್ಯಡ್ ಮಾಡೋದು, ಡಿಲೀಟ್ ಮಾಡೋದು ಇದು ಆಗೋಯ್ತು. ನೆಕ್ಸ್ಟ್ ಬಂದು ನೋಟಿಫಿಕೇಷನ್ ಅಂತ ಇಶ್ಯೂ ಮಾಡ್ತಾರೆ. ಏನಿದು? ದಿ ಎಲೆಕ್ಷನ್ ಪ್ರೋಸೆಸ್ ಬಿಗಿನ್ಸ್ ವಿತ್ ದಿ ನೋಟಿಫಿಕೇಷನ್. ಈ ಎಲೆಕ್ಷನ್ ಪ್ರೋಸೆಸ್ ಅಂತ ಏನಿದೆ ಅದು ಆ ನೋಟಿಫಿಕೇಷನ್ ಕೊಟ್ಟಾಗ ಅದು ಶುರುವಾಗುವಂಥದ್ದು. ದಿ ಎಲೆಕ್ಷನ್ ಕಮಿಷನ್ ಇಶ್ಯೂಸ್ ದಿ ನೋಟಿಫಿಕೇಷನ್ ಅಬೌಟ್ ದಿ ಎಲೆಕ್ಷನ್ಸ್ ಟು ಬಿ ಹೆಲ್ಡ್. ಅಂದರೆ ಎಲೆಕ್ಷನ್ ಕಮಿಷನ್ ಅವ್ರು ಏನು ಮಾಡ್ತಾರೆ, ಒಂದು ನೋಟಿಫಿಕೇಷನ್ ಇಶ್ಯೂ ಮಾಡ್ತಾರೆ, ಅಂದರೆ ಒಂದು ಲೆಟರ್ ಇಶ್ಯೂ ಮಾಡ್ತಾರೆ. ಏನಿರುತ್ತೆ ಇದರಲ್ಲಿ ಲೆಟರಲ್ಲಿ ಅಂದರೆ, ಯಾವಾಗ ಎಲೆಕ್ಷನ್ಸ್ ಕಂಡಕ್ಟ್ ಮಾಡ್ತೀವಿ, ಎಷ್ಟು ದಿನದಿಂದ ಎಷ್ಟು ದಿನದವರೆಗೂ ನೀವು ಪ್ರಚಾರ ಮಾಡ್ಬೋದು, ಯಾವಾಗ ಇದ್ರ ರಿಸಲ್ಟ್ ಬರುತ್ತೆ, ಎಲೆಕ್ಷನ್ಸ್ಗೆ ಯಾವ್ಯಾವುದರಲ್ಲಿ ಯಾರ್ಯಾರು ಅಭ್ಯರ್ಥಿಗಳಿರ್ತಾರೆ ಅವರು ನಾಮಿನೇಷನ್ ಕೊಡೋದಕ್ಕೆ ಯಾವಾಗ ಲಾಸ್ಟ್ ಡೇಟ್ ಯಾವಾಗ ಇರುತ್ತೆ, ರಿಟರ್ನ್ ತೊಗೊಳೋದಕ್ಕೆ ಯಾವತ್ತು ಲಾಸ್ಟ್ ಡೇಟ್ ಇದೆ, ಇದ್ರ ಬಗ್ಗೆ ಎಲ್ಲ ಕೂಡ ಅವರು ಎಕ್ಸ್ಪ್ಲೈನ್ ಮಾಡಿರ್ತಾರೆ. ದಿ ಡೀಟೇಲ್ಡ್ ಶೆಡ್ಯೂಲ್ ಆರ್ ಟೈಮ್ ಟೇಬಲ್ ಆಫ್ ದಿ ಎಲೆಕ್ಷನ್ ಈಸ್ ಪಬ್ಲಿಷ್ಡ್ ಆರ್ ನೋಟಿಫೈಡ್ ಇನ್ ದಿ ಗವರ್ನಮೆಂಟ್ ಗೆಜೆಟ್ ಆ್ಯಂಡ್ ಆಲ್ಸೋ ಇನ್ ದಿ ಅದರ್ ಮೀಡಿಯಾಸ್ ಲೈಕ್ ರೇಡಿಯೋ, ಟಿವಿ ಆ್ಯಂಡ್ ನ್ಯೂಸ್ ಪೇಪರ್ಸ್. ಈ ರೀತಿ ಎಲೆಕ್ಷನ್ಸ್ ಆಗ್ತಾ ಇದೆ ಅಂದ್ಬಿಟ್ಟು ಈ ನೋಟಿಫಿಕೇಷನ್ ಇಶ್ಯೂ ಮಾಡಿದ ತಕ್ಷಣ ಎಲ್ಲ ರೇಡಿಯೋ, ಟಿವಿ, ನ್ಯೂಸ್ ಪೇಪರ್ ಎಲ್ಲ ಕಡೆ ಬರುತ್ತೆ, ಎಲ್ಲರಿಗೂ ಗೊತ್ತಾಗ್ಬಿಡತ್ತೆ. ನೆಕ್ಸ್ಟ್ ಬಂದು ನಾಮಿನೇಷನ್ ಆಫ್ ಕ್ಯಾಂಡಿಡೇಟ್ಸ್. ಏನು ನಾಮಿನೇಷನ್ ಅಂತ ಹೇಳಿದ್ರೆ, ನಾನೀಗ ಎಲೆಕ್ಷನಿಗೆ ನಿಲ್ಲಬೇಕು, ಆಗ ನಾನು ಎಲೆಕ್ಷನಿಗೆ ನಿಲ್ತಾ ಇದ್ದೀನಿ ಎಂದು ಹೋಗಿ ನಾನು ಅಪ್ಲಿಕೇಶನ್ ಹಾಕೋದು, ಇದನ್ನು ನಾಮಿನೇಷನ್ ಅಂತ ಕರೀತಾರೆ. ಆ್ಯಸ್ ಅವರ್ಸ್ ಈಸ್ ಎ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ, ಪೀಪಲ್ ಹ್ಯಾವ್ ದಿ ರೈಟ್ ಟು ಎಲೆಕ್ಟ್ ಆ್ಯಂಡ್ ರೈಟ್ ಟು ಕಂಟೆಸ್ಟ್. ನೋಡಿ, ನಮ್ಮದು ಬಂದು ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ಅಂತ ಅಂದರೆ, ನಮ್ಮಲ್ಲಿ ಏನಾದರೂ ಒಂದು ರೂಲ್ಸ್ ಆಗಬೇಕು ಅಂತ ಹೇಳಿದ್ರೆ ಎಲ್ಲ ಒಂದು 1000 ಜನ ವೋಟ್ ಹಾಕ್ಬಿಟ್ಟು ಅದರಲ್ಲಿ ಯಾರು ಅರ್ಧಕ್ಕಿಂತ ಜಾಸ್ತಿ ಜನ ಒಂದು ಕಾನೂನನ್ನ ಒಪ್ಕೊಂತಾರೆ, ಆ ರೂಲ್ಸ್ ಮಾಡೋ ಥರ ಇರಲ್ಲ. ನಮ್ಮಲ್ಲೇನು ರೆಪ್ರೆಸೆಂಟೇಟಿವ್ನ ಎಲೆಕ್ಟ್ ಮಾಡ್ತೀವಿ, ಒಬ್ಬರು MLA, ಒಬ್ಬರು MP, ಈ ಥರ ಅವ್ರನ್ನ ಸೆಲೆಕ್ಟ್ ಮಾಡ್ತೀವಿ ನಾವು ವೋಟ್ ಹಾಕಿ. ಈ ಸೆಲೆಕ್ಟ್ ಆಗಿರೋಂಥ MLAಗಳೇನು ಮಾಡ್ತಾರೆ, ಅಲ್ಲಿ ಹೋಗಿ ವಿಧಾನಸಭೆಯಲ್ಲಿ ಮಾತಾಡಿಕೊಂಡು ಇವರು ಯಾವುದು ಒಪ್ಕೊಳ್ತಾರೋ ಆ ರೂಲ್ಸ್ ಆಗುತ್ತೆ. ನಾವೇ ಡೈರೆಕ್ಟಾಗಿ ರೂಲ್ಸ್ ಮಾಡಲ್ಲ. ಓಕೆ, ರಿಪಬ್ಲಿಕ್ ಸಿಸ್ಟಮ್ ಅಂದ್ಕೊಳ್ಳಿ. ದಿ ಕ್ಯಾಂಡಿಡೇಟ್ಸ್ ಹೂ ವಿಶ್ ಟು ಕಂಟೆಸ್ಟ್ ದಿ ಎಲೆಕ್ಷನ್ ಮಸ್ಟ್ ಫುಲ್ಫಿಲ್ ಸರ್ಟನ್ ಕಂಡೀಷನ್ಸ್ ಆ್ಯಂಡ್ ಫೈಲ್ ದರ್ ನಾಮಿನೇಷನ್ ಪೇಪರ್ಸ್ ಬಿಫೋರ್ ದಿ ಅಥಾರಿಟಿ ಅಪಾಯಿಂಟೆಡ್ ಫಾರ್ ದಿ ಪರ್ಪಸ್. ನೋಡಿ, ಈಗ ಯಾರು ಬೇಕಾದರೂ ಎಲೆಕ್ಷನ್ಗೆ ನಿಲ್ಬೋದಾ? ಕೆಲವು ರೂಲ್ಸ್ ಇರುತ್ತೆ, ಅವ್ರು ಮಾತ್ರ ಎಲೆಕ್ಷನ್ಗೆ ನಿಲ್ಬೋದು. ಆ ರೀತಿ ಏನು ಅಂಥ ರೂಲ್ಸ್ ಏನಿರಲ್ಲ. ಇಂಡಿಯನ್ ಸಿಟಿಸನ್ ಆಗಿರಬೇಕು, 21 ವರ್ಷ 25 ವರ್ಷ ಏಜ್ ಆಗಿರಬೇಕು, ಈ ಟೈಪ್ ಇರುತ್ತೆ ಅಷ್ಟೇ. ಇವ್ರೇನು ಮಾಡಬೇಕು, ಎಲೆಕ್ಷನ್ಗೆ ನಿಲ್ಲಬೇಕು ಅಂದ್ಕೊಂಡಿರೋರು ಅಪ್ಲಿಕೇಶನ್ ಅದೆಲ್ಲ ಫಿಲ್ ಮಾಡಿಬಿಟ್ಟು, ಏನೇನು ಆಸ್ತಿ ಇದೆ ಅದೆಲ್ಲ ಕೇಳಿರ್ತಾರೆ, ಅದೆಲ್ಲ ಫಿಲ್ ಮಾಡಿಬಿಟ್ಟು ಯಾರು ಅಪಾಯಿಂಟೆಡ್ ಅಥಾರಿಟಿ ಇರ್ತಾರೆ ಅಥವಾ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆ ಥರ ಯಾರಾದರೂ ಇದ್ದರು ಅಂದರೆ ಅವ್ರ ಮುಂದೆ ತೊಗೊಂಡೋಗಿ ಸಬ್ಮಿಟ್ ಮಾಡಬೇಕು. ಕ್ಯಾಂಡಿಡೇಟ್ಸ್ ಆಲ್ಸೋ ಮಸ್ಟ್ ಡೆಪಾಸಿಟ್ ಸರ್ಟೆನ್ ಅಮೌಂಟ್ ಆಫ್ ಮನಿ ಆ್ಯಸ್ ಸೆಕ್ಯೂರಿಟಿ ಡೆಪಾಸಿಟ್ ಅಲಾಂಗ್ ವಿತ್ ದೇರ್ ನಾಮಿನೇಷನ್ ಪೇಪರ್ಸ್. ಈಗ ಸುಮ್ಮನೆ ಹೋಗಿ ನಿಲ್ಲೋ ಆಗಿಲ್ಲ, ಇವರು ಒಂದಿಷ್ಟು ಅಂತ ದುಡ್ಡು ಕಟ್ಟಬೇಕು. ಲಾಸ್ಟ್ ನಾನು ಚೆಕ್ ಮಾಡಿದ 5000 ಏನೋ ಇತ್ತು, ಇವಾಗ ಎಷ್ಟು ಮಾಡಿದ್ದಾರೆ ಗೊತ್ತಿಲ್ಲ. 5000 ಕಟ್ಬಿಟ್ಟು ಇವರು ಎಲೆಕ್ಷನ್ಗೆ ನಿಲ್ಬೋದು. ಇವರು ಗೆದ್ದರೆ ವಾಪಸ್ ಕೊಡ್ತಾರೆ, ಈ ಅಮೌಂಟ್ ವಾಪಸ್ ಕೊಡ್ತಾರೆ, ಮತ್ತು ಸೆಕೆಂಡ್ ಪೊಸಿಷನಲ್ಲಿದ್ದರೂ ವಾಪಸ್ ಕೊಡ್ತಾರೆ. ಅದಕ್ಕೂ 3ನೇ ಪೊಸಿಷನ್ 4ನೇ ಪೊಸಿಷನಲ್ಲೆಲ್ಲ ಇದ್ದರೆ ಕೊಡಲ್ಲ. ಓಕೆ, ದಿ ಪೊಲಿಟಿಕಲ್ ಪಾರ್ಟೀಸ್ ಚೂಸ್ ದಿ ಕ್ಯಾಂಡಿಡೇಟ್ಸ್ ಟು ರೆಪ್ರೆಸೆಂಟ್ ದಿ ಪಾರ್ಟಿ. ಈಗ ನೋಡಿ, ನಮ್ಮಲ್ಲಿ ಪೊಲಿಟಿಕಲ್ ಪಾರ್ಟೀಸ್ ಇರುತ್ತೆ, ಯಾರು ಹೋಗಿ ಇಂಡಿಪೆಂಡೆಂಟಾಗಿ ಎಲೆಕ್ಷನ್ಗೆ ನಿಲ್ಲಲ್ಲ, ತುಂಬ ಕಮ್ಮಿ. ಒಂದು ಪಾರ್ಟಿಗಳಿರುತ್ತೆ, BJP, ಕಾಂಗ್ರೆಸ್, JDS, ಇನ್ನೊಂದು ಮತ್ತೊಂದು, ಈ ಥರ ಪಾರ್ಟಿಗಳು ಎಷ್ಟೊಂದಿರುತ್ತೆ. ಇವರು ಏನು ಮಾಡ್ತಾರೆ, ನಮ್ಮ ಪಾರ್ಟಿಯಿಂದ ಇವರು ಎಲೆಕ್ಷನ್ಗೆ ನಿಲ್ಬೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಅಪ್ರೂವಲ್ ಕೊಡ್ತಾರೆ, B ಫಾರ್ಮ್ ಅಂತ ಎಲ್ಲ ಕರೀತಾರೆ, ಅದನ್ನು ಕೊಡ್ತಾರೆ. ದಿ ಆಥರೈಸೇಷನ್ ಗಿವನ್ ಬೈ ದಿ ಪೊಲಿಟಿಕಲ್ ಪಾರ್ಟಿ. ಓಕೆ, ಪಾರ್ಟಿ ಟಿಕೆಟ್ ಅಂತ ಕೂಡ ಕರಿಬೋದು, ಅಂದರೆ ಪಾರ್ಟಿ ಕಡೆಯಿಂದ. ಅಂದರೆ ಈಗ ನಾನು ಎಲೆಕ್ಷನ್ಗೆ ನಿಲ್ತಾ ಇದ್ದೀನಿ, ನಾನು ಕಾಂಗ್ರೆಸ್ ಕಡೆಯಿಂದ ನಿಲ್ತಾ ಇದ್ದೀನಿ ಅಂತ, ಅಥವಾ BJP ಕಡೆಯಿಂದ ನಿಲ್ತಾ ಇದ್ದೀನಿ ಅಂತ, ಈ ಪರ್ಮಿಷನ್ ಅಂದ್ಕೊಳ್ಳಿ, ಆ ಟೈಪ್. ದಿ ಕಂಟೆಸ್ಟೆಂಟ್ಸ್ ಗೆಟಿಂಗ್ ದಿ ಪಾರ್ಟಿ ಟಿಕೆಟ್ಸ್ ಹ್ಯಾವ್ ದಿ ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ದಿ ಪಾರ್ಟಿ ಸಿಂಬಲ್ ಆ್ಯಂಡ್ ಪಾರ್ಟಿ ಸಪೋರ್ಟ್ ಇನ್ ದಿ ಕ್ಯಾಂಪೈನ್. ಈಗ ಏನಕ್ಕೆ ಏನು ಅಡ್ವಾಂಟೇಜು? ಈಗ ನಾನು ಇಂಡಿಪೆಂಡೆಂಟಾಗಿ ನಿಲ್ಬೋದು, ಏನಕ್ಕೆ ನಾನು BJPಯಿಂದ ನಿಲ್ಲಬೇಕು ಇಲ್ಲ JDSಯಿಂದ ನಿಲ್ಲಬೇಕು? ನೋಡಿ, ನಾನು ಒಂದು JDSಯಿಂದ ನಿಂತೆ ಅಥವಾ BJPಯಿಂದ ನಿಂತೆ ಅಂದರೆ ಅಲ್ಲಿರೋ ಲೀಡರ್, ಪಾರ್ಟಿ ಲೀಡರ್ಸ್ ಎಲ್ಲ ಯಾರು ಇರ್ತಾರೆ ಅಥವಾ ಪಾರ್ಟಿ ಕಾರ್ಯಕರ್ತರು ಅವರೆಲ್ಲ ಇರ್ತಾರೆ, ಅವರು ನನಗೆ ಹೆಲ್ಪ್ ಮಾಡ್ತಾರೆ, ಆಗ ನಾನು ಗೆಲ್ಲೋ ಚಾನ್ಸಸ್ಸು ತುಂಬ ಜಾಸ್ತಿ ಇದೆ. ಈ ರೀತಿ ಅಡ್ವಾಂಟೇಜಸ್ ಇರುತ್ತೆ. ಮೆನಿ ಎ ಟೈಮ್ ದ ಪಾರ್ಟಿ ಟಿಕೆಟ್ ಪ್ರೂವ್ಸ್ ಬೆನಿಫಿಷಿಯಲ್ ಟು ಸೆಕ್ಯೂರ್ ಗುಡ್ ನಂಬರ್ ಆಫ್ ವೋಟ್ಸ್ ಫ್ರಮ್ ದಿ ವೋಟರ್ಸ್ ಹೂ ಓ ಅಲಿಜಿಯನ್ಸ್ ಟು ಎ ಪೊಲಿಟಿಕಲ್ ಪಾರ್ಟಿ. ನಾರ್ಮಲಾಗಿ ಏನು, ಯಾರಿಗೆ ಪಾರ್ಟಿ ಸಿಕ್ಕಿರುತ್ತೆ, ಪಾರ್ಟಿಯಲ್ಲಿ ಈ ಒಂದು ಇಂಥ ಪಾರ್ಟಿ ಇಂಥ ಏರಿಯಾದಲ್ಲಿ ಸ್ಟ್ರಾಂಗ್ ಇದೆ ಅಂತ ಇರುತ್ತೆ, ಅಂಥವ್ರಿಗೆ ಆ ಪಾರ್ಟಿ ವೋಟ್ಗಳು ತುಂಬ ಜಾಸ್ತಿನೇ ಬರುತ್ತೆ. ದಿ ಕಂಟೆಸ್ಟೆಂಟ್ಸ್ ಹೂ ಆರ್ ನಾಟ್ ಐಡೆಂಟಿಫೈಡ್ ವಿತ್ ಎನಿ ಪೊಲಿಟಿಕಲ್ ಪಾರ್ಟಿ ಆರ್ ಕಾಲ್ಡ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್. ನೋಡಿ, ಈಗ ಕೆಲವು ಕಂಟೆಸ್ಟೆಂಟ್ಸ್ ಇರ್ತಾರೆ, ಅವರು ಯಾವ ಪಾರ್ಟಿಗೂ ಕೂಡ ಜಾಯ್ನ್ ಆಗಿರಲ್ಲ, ಅವರು ಯಾವ BJPಗೂ ಸೇರಿರಲ್ಲ, ಯಾವ ಕಾಂಗ್ರೆಸ್ಗೂ ಸೇರಿರಲ್ಲ, ಅವರು ಇಂಡಿಪೆಂಡೆಂಟಾಗಿ ನಿಂತ್ಕೊಂಡಿರ್ತಾರೆ, ಅಂಥವ್ರನ್ನ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಅಂತ ಕರಿತೀವಿ. ಸಚ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಆರ್ ಅಲಾಟೆಡ್ ಸಿಂಬಲ್ಸ್ ಬೈ ದಿ ಎಲೆಕ್ಷನ್ ಕಮಿಷನ್.
ಈ ಥರ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ಗೆ ಏನಾಗುತ್ತೆ ನೋಡಿ, ಪಾರ್ಟಿಯಿಂದ ನಿಂತ್ಕೊಂಡ್ರು ಅಂತ ಹೇಳಿದ್ರೆ ಅವ್ರಿಗೆ ಪಾರ್ಟಿ ಸಿಂಬಲ್ ಬರುತ್ತೆ. ಈಗ ಕಾಂಗ್ರೆಸ್ಸಿಂದ ನಿಂತಿದ್ರು ಅಂದರೆ ಹಸ್ತ ಕೈದು ಸಿಂಬಲ್ ಬರುತ್ತೆ, ಬಿ ಜೆ ಪಿಯಿಂದ ನಿಂತಿದ್ರೆ ಕಮಲದ್ದು ಬರುತ್ತೆ. ಅದೇ ರೀತಿ ಇಂಡಿಪೆಂಡೆಂಟಾಗಿ ನಿಂತಿದ್ರು ಅಂದರೆ ಇವ್ರಿಗೊಂದು ಫ್ಯಾನ್ ಬರುತ್ತೆ ಅಥವಾ ಒಂದು ಟಿ ವಿ ಬರುತ್ತೆ. ಈ ಟೈಪಲ್ಲಿ ಎಷ್ಟೊಂದು ಸಿಂಬಲ್ಸ್ ಇರುತ್ತೆ, ಅದರಲ್ಲಿ ಒಂದು ಸಿಂಬಲ್ನ ಈ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳಿಗೆ ಕೊಡ್ತಾರೆ. ಸ್ಕ್ರೂಟಿನಿ ಆಫ್ ನಾಮಿನೇಷನ್. ಈಗ ನನ್ನ ಮೇಲೆ ಹೇಳಿದೆ ಕ್ಯಾಂಡಿಡೇಟ್ಸ್ ಎಲ್ಲ ಬಂದು ನಾಮಿನೇಷನ್ ಪೇಪರ್ಸ್ನ ಫೈಲ್ ಮಾಡ್ತಾರೆ ಅಂತ. ಅದಾದಮೇಲೆ ಏನಾಗುತ್ತೆ, ಸ್ಕ್ರೂಟಿನಿ ಆಗುತ್ತೆ, ಅಂದರೆ ಚೆಕ್ ಮಾಡೋದು ಅಂತ. ದಿ ನಾಮಿನೇಷನ್ ಪೇಪರ್ಸ್ ಫಿಲ್ಡ್ ಬೈ ದಿ ಕ್ಯಾಂಡಿಡೇಟ್ಸ್ ಆರ್ ಸ್ಕ್ರೂಟಿನೈಸ್ಡ್ ಬೈ ದಿ ಅಪಾಯಿಂಟೆಡ್ ಅಥಾರಿಟಿ. ಈ ಅಥಾರಿಟೀಸ್ ಯಾರು ಇರ್ತಾರೆ ಅವರು ಇದನ್ನು ಫುಲ್ ಚೆಕ್ ಮಾಡ್ತಾರೆ, ಎಲ್ಲ ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಆಫ್ಟರ್ ಸ್ಕ್ರೂಟಿನಿ ದ ನೇಮ್ಸ್ ಆಫ್ ದಿ ಎಲಿಜಿಬಲ್ ಆ್ಯಂಡ್ ಆಲ್ಸೋ ದಿ ರಿಜೆಕ್ಟೆಡ್ ಕ್ಯಾಂಡಿಡೇಟ್ಸ್ ಆರ್ ಅನೌನ್ಸ್ಡ್. ಈಗ ಈ ಸ್ಕ್ರೂಟಿನಿ ಮಾಡಿದ್ಮೇಲೆ ಯಾರ್ಯಾರು ಎಲಿಜಿಬಲ್ ಆಗಿದ್ದಾರೆ ಎಲೆಕ್ಷನ್ ನಿಲ್ಲೋದಕ್ಕೆ ಅಥವಾ ಯಾರ್ಯಾರ್ದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅಂತ ಅನೌನ್ಸ್ ಮಾಡ್ತಾರೆ. ಏನಕ್ಕೆ ರಿಜೆಕ್ಟ್ ಆಗುತ್ತೆ ಅಂದರೆ ಇವ್ರದ್ದು ಹೆಸರಲ್ಲಿ ಮಿಸ್ ಮ್ಯಾಚ್ ಇರೋವಂಥದ್ದು, ಮತ್ತು ಡೇಟ್ ಆಫ್ ಬರ್ತ್ ಸರಿಯಾಗಿಲ್ಲದೆ ಇರೋವಂಥದ್ದು, ಓದಿರೋದ್ರ ಬಗ್ಗೆ ಸರಿಯಾಗಿಲ್ಲದೆ ಇರೋವಂಥದ್ದು, ಆಸ್ತಿ ಡೀಟೇಲ್ಸ್ ಸರಿಯಾಗಿ ಕೊಡದೇ ಇರೋವಂಥದ್ದು, ಮಿಸ್ ಮ್ಯಾಚ್ ಏನಾದರೂ ಇತ್ತು ಅಂದರೆ ರಿಜೆಕ್ಟ್ ಮಾಡಿಬಿಡ್ತಾರೆ. ವಿತ್ಡ್ರಾಲ್ ಆಫ್ ನಾಮಿನೇಷನ್ ಪೇಪರ್ಸ್. ಆಮೇಲೆ ಇಲ್ಲಿ ಸೆಲೆಕ್ಟ್ ಆಗಿರೋದು ರಿಜೆಕ್ಟ್ ಆಗಿರೋದು ಆಗುತ್ತೆ. ಅದಾದಮೇಲೆ ಸ್ವಲ್ಪ ದಿನ ಟೈಮ್ ಇರುತ್ತೆ. ಆಗ ಏನು ವಿತ್ಡ್ರಾಲ್ ಅಂದರೆ ಯಾರ್ಯಾರು, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳ್ಬಿಡ್ತೀನಿ, ಆಫ್ಟರ್ ದಿ ಅನೌನ್ಸ್ಮೆಂಟ್ ಆಫ್ ದಿ ಲಿಸ್ಟ್ ದಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಆರ್ ಗಿವನ್ ಟೈಮ್ ಲಿಮಿಟ್ ಟು ವಿತ್ಡ್ರಾ ದೇರ್ ನಾಮಿನೇಷನ್ ಇಫ್ ದೇರ್ ಡಿಸೈರ್ ಸೊ. ಈಗ ಅನೌನ್ಸ್ಮೆಂಟ್ ಮಾಡ್ತಾರೆ ಲಿಸ್ಟ್ ಕ್ಯಾಂಡಿಡೇಟ್ಸ್ ರಿಜೆಕ್ಟ್ ಆಗಿರೋದು ಅಥವಾ ಎಲಿಜಿಬಲ್ ಆಗಿರೋವಂಥದ್ದು ಅಂತ. ಆಗ ಒಂದು ಸ್ವಲ್ಪ ದಿನ ಟೈಮ್ ಕೊಡ್ತಾರೆ. ಆಗ ಈ ನಾಮಿನೇಷನ್ ಹಾಕಿರ್ತಾರೆ, ಆದರೆ ಎಲೆಕ್ಷನಿಗೆ ನಿಲ್ಲಕ್ಕೆ ಇಷ್ಟ ಇರಲ್ಲ. ನಾನೇನೋ ಮಾಡಿ ಎಲೆಕ್ಷನಿಗೆ ನಿಲ್ಲ ನಾನು ನಿಂತ್ಬಿಟ್ಟಿರ್ತೀನಿ, ನಾಮಿನೇಷನ್ ಅಕ್ಸೆಪ್ಟ್ ಆಗಿರುತ್ತೆ, ಆದರೆ ನನಗೆ ನಿಲ್ಲಕ್ಕೀಗ ಇಷ್ಟ ಇಲ್ಲ. ಆಗ ಏನು ಮಾಡ್ಬೋದು, ಈ ಕ್ಯಾಂಡಿಡೇಟ್ಸ್ ಬಂದು ಅವರು ಇದನ್ನು ವಾಪಸ್ ತೊಗೊಳ್ಬೋದು, ನಾಮಿನೇಷನ್ ಪೇಪರ್ಸ್ನ ವಿತ್ಡ್ರಾ ಮಾಡ್ಬೋದು. ಎಲೆಕ್ಷನ್ ಕ್ಯಾಂಪೇನ್. ನೆಕ್ಸ್ಟ್ ಬರೋ ಸ್ಟೆಪ್ಪು ಎಲೆಕ್ಷನ್ ಕ್ಯಾಂಪೇನ್ ಮಾಡೋದು. ದಿ ಎಲೆಕ್ಷನ್ ಕ್ಯಾಂಪೇನ್ ಸ್ಟಾರ್ಟ್ಸ್ ಆಫ್ಟರ್ ದಿ ಅನೌನ್ಸ್ಮೆಂಟ್ ಆಫ್ ದಿ ಫೈನಲ್ ಲಿಸ್ಟ್ ಆಫ್ ದಿ ಕ್ಯಾಂಡಿಡೇಟ್ಸ್. ನೋಡಿ, ಫೈನಲ್ ಲಿಸ್ಟ್ ಅನೌನ್ಸ್ ಆಗುತ್ತಲ್ಲ, ಅಂದರೆ ಯಾರ್ಯಾರು ಎಲಿಜಿಬಲ್ ಆಗಿದ್ದಾರೆ ಎಲೆಕ್ಷನಿಗೆ ನಿಲ್ಲಕ್ಕೆ ಅಂತ ಅಂದ್ಬಿಟ್ಟು ಅವ್ರು ಅನೌನ್ಸ್ ಮಾಡ್ತಾರಲ್ಲ, ಅನೌನ್ಸ್ ಮಾಡಿದ ದಿನದಿಂದ ಈ ಎಲೆಕ್ಷನ್ ಕ್ಯಾಂಪೇನ್ ಶುರುವಾಗುತ್ತೆ. ಏನು ಎಲೆಕ್ಷನ್ ಕ್ಯಾಂಪೇನ್ ಅಂದರೆ ಎಲ್ಲ ಕಡೆ ಓಡಾಡಿಕೊಂಡು ವೋಟ್ ಹಾಕ್ರಿ ಅಂತ ಕೇಳೋದು, ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಆಲ್. ದಿ ಕ್ಯಾಂಪೇನ್ ಮಸ್ಟ್ ಎಂಡ್ 48 hours ಬಿಫೋರ್ ದಿ ಕ್ಲೋಷರ್ ಆಫ್ ಎಲೆಕ್ಷನ್. ನೋಡಿ, ಇವತ್ತು ವೋಟ್ ಹಾಕ್ತಾ ಇದ್ದಾರೆ ಅಂದ್ಕೊಳ್ಳಿ, ಇನ್ನೂ 2 ದಿನ ಹಿಂದೆನೇ ಎಲೆಕ್ಷನ್ ಕ್ಯಾಂಪೇನ್ ನಿಲ್ಲಿಸ್ಬಿಡ್ಬೇಕು. ಅಂದರೆ ಎಲೆಕ್ಷನ್ ನಡೆಯೋ ದಿನಕ್ಕೆ ಹಿಂದೆ 48 ಗಂಟೆ ಅಂದರೆ 2 ದಿನ ಯಾವುದೇ ರೀತಿ ಪ್ರಚಾರ ಮಾಡಬಾರ್ದು. ಡ್ಯೂರಿಂಗ್ ದಿ ಕ್ಯಾಂಪೇನ್ ದ ಪೊಲಿಟಿಕಲ್ ಪಾರ್ಟೀಸ್ ಅನೌನ್ಸ್ ಸೆವೆರಲ್ ಪಾಲಿಸೀಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಆ್ಯಂಡ್ ಪ್ರಾಮಿಸ್ ದಿ ಪೀಪಲ್ ಟು ಫುಲ್ಫಿಲ್ ದೋಸ್ ಇಫ್ ವೋಟೆಡ್ ಟು ಪವರ್. ಈ ಕ್ಯಾಂಪೇನಲ್ಲಿ ಏನು ಮಾಡ್ತಾರೆ, ಎಲೆಕ್ಷನ್ ಪ್ರಚಾರಗಳು ಮಾಡ್ತಾರಲ್ಲ, ಇದರಲ್ಲಿ ಈ ಪೊಲಿಟಿಕಲ್ ಪಾರ್ಟೀಸ್ ಇರ್ಬೋದು ಅಥವಾ ಕ್ಯಾಂಡಿಡೇಟ್ಸ್ ಯಾರ್ಯಾರು ನಿಂತಿರ್ತಾರೆ, ಇವರು ಪ್ರಣಾಳಿಕೆ ಅನ್ನೋದನ್ನು ರಿಲೀಸ್ ಮಾಡ್ತಾರೆ. ಅಂದರೆ ನಾವು ಗೆದ್ದು ಎಲೆಕ್ಷನಲ್ಲಿ ಬಂದರೆ, ಅಧಿಕಾರಕ್ಕೆ ಬಂದರೆ ನಾವೇನು ಮಾಡ್ತೀವಿ, ನಾವು ಫ್ರೀಯಾಗಿ ಅಕ್ಕಿ ಕೊಡ್ತೀವಿ, ನಾವು ಬೇಳೆ ಕೊಡ್ತೀವಿ, ನಾವು ಟಿ ವಿ ಕೊಡ್ತೀವಿ, ನಾವು ಡೈಮಂಡ್ ನೆಕ್ಲೆಸ್ ಕೊಡ್ತೀವಿ, ಈ ರೀತಿ ಎಲ್ಲ ಕೂಡ ಹೇಳ್ತಾರೆ. ಸಚ್ ಕೈಂಡ್ ಆಫ್ ಪ್ರಾಮಿಸಸ್ ಆರ್ ಗಿವನ್ ಇನ್ ದಿ ಎಲೆಕ್ಷನ್ ಮ್ಯಾನಿಫೆಸ್ಟೋ. ಅಂದರೆ ಪ್ರಣಾಳಿಕೆ ಅಂತ ಏನು ಹೇಳಿದೆ ನಾನು, ಆ ರೀತಿ ಎಲೆಕ್ಷನ್ ಮ್ಯಾನಿಫೆಸ್ಟೋ ಅಂತ ಕೊಡ್ತಾರೆ. ಅದರಲ್ಲಿ ಇದೆಲ್ಲ ಲಿಸ್ಟ್ ಮಾಡಿರ್ತಾರೆ. ನೀವು ಯಾವುದಾದ್ರು ಎಲೆಕ್ಷನ್ ಡಿಕ್ಲೇರ್ ಆಗಿತ್ತು ಅಂದರೆ ಆ ಒಂದು ಪಾರ್ಟಿ ವೆಬ್ಸೈಟಲ್ಲಿ ಹೋದರೆ ನಿಮಗೆ ಆ ಮ್ಯಾನಿಫೆಸ್ಟೋ ಸಿಗುತ್ತೆ. ತೊಗೊಂಡು ಓದಿ ನೋಡಿದ್ರೆ ನಿಮಗೆ ಏನೇನು ಕೊಟ್ಟಿದ್ದಾರೆ ಮ್ಯಾನಿಫೆಸ್ಟೋ ಅಲ್ಲಿ, ಅದು ಮಾಡಿದಾರಾ ಮಾಡೋಕ್ಕಾಗುತ್ತಾ ಅಂತ ಗೊತ್ತಾಗುತ್ತೆ. ಪಬ್ಲಿಕ್ ಮೀಟಿಂಗ್ಸ್, ಡೋರ್ ಟು ಡೋರ್ ಕ್ಯಾಂಪೇನ್ಸ್, ಬ್ಯಾನರ್ಸ್, ಕಟೌಟ್ಸ್, ಪೋಸ್ಟರ್ಸ್, ಪಾಂಫ್ಲೆಟ್ಸ್, ಫ್ಲಾಗ್ಸ್ ಆ್ಯಂಡ್ ಕ್ಯಾಚಿ ಸ್ಲೋಗನ್ಸ್ ಆರ್ ಕಾಮನ್ ಡ್ಯೂರಿಂಗ್ ಪ್ರೊಪಗ್ಯಾಂಡಾ. ನೋಡಿರಿ, ಈ ಎಲೆಕ್ಷನ್ ಕ್ಯಾಂಪೇನಲ್ಲಿ ಏನು ಕಾಮನ್ ಇರುತ್ತೆ ಅಂದರೆ ಡೋರ್ಗೂ ಬಂದು ನಮ್ಗೆ ಓಟ್ ಹಾಕಿ ಅಂತ ಕೇಳ್ತಾರೆ, ಬ್ಯಾನರ್ಗಳು ಕಟ್ತಾರೆ, ದೊಡ್ಡ ಅವ್ರ ಲೀಡರ್ಗಳದ್ದು ಕಟೌಟ್ಗಳು ಕಟ್ತಾರೆ, ತುಂಬ 60 ಅಡಿ 70 ಅಡಿ ಇರೋ ಥರ, ಮತ್ತು ಪೋಸ್ಟರ್ಗಳು, ಪಾಂಫ್ಲೆಟ್ಸು, ಫ್ಲಾಗ್ಸ್, ಕ್ಯಾಪ್ಗಳು ಇರ್ಬೋದು, ಎಲ್ಲ ಕೂಡ ಓಡಾಡ್ತಾ ಇರುತ್ತೆ. ಮತ್ತು ಅವರು ಹಾಡುಗಳೆಲ್ಲ ಹಾಕ್ಕೊಳ್ತಾರೆ ಆಟೋಲ್ಲಿ. ನೀವು ಹಳ್ಳಿ ಕಡೆ ನೋಡಿರ್ತಿರಲ್ಲೋ ಗೊತ್ತಿಲ್ಲ, ಸಿಟಿಯಲ್ಲಿ ಬಂದು ಯಾವುದಾದ್ರು ಮೂವಿ ಹಾಡನ್ನ ಟ್ವಿಸ್ಟ್ ಮಾಡಿಬಿಟ್ಟು ನಮಗೆ ಈ ಹಾಡು ಹಾಕಿದ್ರು ಅಂದರೆ ಯಾವ ಥರ ಅನಿಸುತ್ತೆ ಅಂದರೆ ಇವ್ರಿಗೆ ವೋಟ್ ಹಾಕಬೇಕು ಅನಿಸ್ಬೇಕು, ಆ ಟೈಪೆಲ್ಲ ಕೂಡ ಮಾಡ್ತಾರೆ. ಆಲ್ ದಿ ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಫಾಲೋ ದಿ ಮೋಡಲ್ ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ಡ್ ಬೈ ದಿ ಎಲೆಕ್ಷನ್ ಕಮಿಷನ್. ಈಗ ಯಾರ್ಯಾರು ಕ್ಯಾಂಡಿಡೇಟ್ಸ್ ಇರ್ತಾರೆ, ಈಗ ಎಲೆಕ್ಷನ್ಗೆ ನಿಂತಿರ್ತಾರೆ, ಅವರು ಮೋಡಲ್ ಕೋಡ್ ಆಫ್ ಕಂಡಕ್ಟ್ ಅನ್ನೋದನ್ನು ಫಾಲೋ ಮಾಡಬೇಕು. ನಾರ್ಮಲಿ ಏನಿರುತ್ತೆ ಅಂತ ಹೇಳಿದ್ರೆ, ಯಾರಿಗೂ ಏನೋ ಗಿಫ್ಟ್ ಕೊಡೋದು ಅಥವಾ ಯಾವುದು ಫಂಕ್ಷನ್ ಮಾಡೋದು, ಯಾರಿಗಾರು ಕರೆಸಿ ಊಟ ಹಾಕೋದು ಜಾಸ್ತಿ ಜನಕ್ಕೆ, ಈ ರೀತಿಯೆಲ್ಲ ಏನೂ ಮಾಡಬಾರ್ದು. ಮತ್ತು ಪಾಂಫ್ಲೆಟ್ಸ್ ಎಷ್ಟು ಪ್ರಿಂಟ್ ಮಾಡ್ತೀವಿ ಲೆಕ್ಕ ಕೊಡಬೇಕು, ಬ್ಯಾನರ್ ಎಷ್ಟು ಪ್ರಿಂಟ್ ಮಾಡ್ತೀವಿ ಲೆಕ್ಕ ಕೊಡಬೇಕು, ವೆಹಿಕಲ್ಸ್ ಎಷ್ಟು ಯೂಸ್ ಮಾಡ್ತೀವಿ, ಕ್ಯಾಬ್ಸ್ ಎಷ್ಟು ಯೂಸ್ ಮಾಡ್ತೀವಿ, ಎಲ್ಲದೂ ಕೂಡ ಲೆಕ್ಕ ಕೊಡಬೇಕು. ಇಷ್ಟು ಲಿಮಿಟ್ ಅಂತ ಇರುತ್ತೆ ಖರ್ಚದು, ಅದ್ರ ಮೇಲೆ ಖರ್ಚು ಮಾಡೋ ಹಾಗಿಲ್ಲ, ಅದು ಕೂಡ ಲಿಮಿಟ್ ಮಾಡ್ತಾರೆ. ಮತ್ತು ಯಾರಿಗೂ ದುಡ್ಡು ಕೊಡೋ ಹಾಗಿಲ್ಲ, ಅವೆಲ್ಲ ಕೂಡ ಬರುತ್ತೆ.
ಈಗ ಪ್ರಚಾರ ಎಲ್ಲ ಆಯಿತು, ಪಾಂಪ್ಲೆಟ್ಗಳು ಕೊಡ್ತಾರೆ, ಒಳ್ಳೊಳ್ಳೆ ಹಾಡು ಹಾಕ್ತಾರೆ, ನಿಮಗೆ ಪ್ರಣಾಳಿಕೆ ಕೊಡ್ತಾರೆ, ನೀವು ಗೆದ್ದವ್ರಿಗೆಲ್ಲ ಒಂದೊಂದು ವೋಟ್ ಹಾಕ್ದವ್ರಿಗೆಲ್ಲ ಒಂದೊಂದು ಮನೆ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಈಗ ಎಲೆಕ್ಷನ್ ಡೇ ಅಂದರೆ ಪೋಲಿಂಗ್ ಡೇ, ಎಲೆಕ್ಷನ್ ನಡೆಯುವಂಥ ದಿನ. ಪೋಲಿಂಗ್ ಡೇ ಇಸ್ ದಿ ಡೇ ಆಫ್ ವೋಟಿಂಗ್ ಆರ್ ಡೇ ಆಫ್ ಎಲೆಕ್ಷನ್, ಅಂದರೆ ಎಲೆಕ್ಷನ್ ನಡೆಯುವಂಥ ದಿನ. ಆನ್ ದಿ ಪೋಲಿಂಗ್ ಡೇ ದ ವೋಟರ್ಸ್ ಗೋ ಟು ದಿ ಅಸೈನ್ಡ್ ಪೋಲಿಂಗ್ ಬೂತ್ಸ್ ಟು ವೋಟ್. ನೋಡಿ, ಪೋಲಿಂಗ್ ಡೇ ಇದ್ದಾಗ ಏನಾಗುತ್ತೆ, ನಿಮ್ಗೊಂದೊಂದು ಸ್ಲಿಪ್ ಕೊಡ್ತಾರೆ ಮನೆ ಹತ್ರ ಬಂದು, ಅಥವಾ ನೀವು ಡೈರೆಕ್ಟಾಗಿ ನಿಮ್ಮ ಬೂತ್ ಅಂತ ಇರುತ್ತೆ. ಅಂದರೆ ಈಗ ನೀವು ಒಂದು ಕಡೆ ಎಲೆಕ್ಷನ್ ಮಾಡ್ತಾಯಿದ್ದೀರಿ ಅಂದರೆ ಹತ್ರದಲ್ಲಿರುವಂಥ ಅಂಗನವಾಡಿನೋ ಅಥವಾ ಸ್ಕೂಲ್ನ ಯಾವುದನ್ನಾದ್ರೂ ಪೋಲಿಂಗ್ ಬೂತಾಗಿ ಕನ್ವರ್ಟ್ ಮಾಡಿರ್ತಾರೆ. ಅಲ್ಲಿಗೆ ಹೋದರೆ ನೀವು ವೋಟ್ ಹಾಕ್ಬೋದು. ಪೋಲಿಂಗ್ ಬೂತ್ ಈಸ್ ಎ ಪ್ಲೇಸ್ ಆಫ್ ವೋಟಿಂಗ್, ಇಲ್ಲಿ ವೋಟ್ ಹಾಕುವಂಥ ಜಾಗ. ಪೋಲಿಂಗ್ ಅಫಿಷಿಯಲ್ಸ್ ಆರ್ ಅಪಾಯಿಂಟೆಡ್ ಟು ಮ್ಯಾನೇಜ್ ದಿ ಪೋಲಿಂಗ್ ಬೂತ್ಸ್. ನೋಡಿ, ಪೋಲಿಂಗ್ ಬೂತ್ಸಲ್ಲಿ ಕೆಲವು ಅಫಿಷಿಯಲ್ಸ್ನ ಅಪಾಯಿಂಟ್ ಮಾಡ್ತಾರೆ. ಆಲ್ಮೋಸ್ಟ್ ಒಂದು 4ರಿಂದ 5 ಜನ ಇರ್ತಾರೆ ಒಂದೊಂದು ಪೋಲಿಂಗ್ ಬೂತಲ್ಲಿ. ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕರೆಕ್ಟಾಗಿ ಎಲ್ಲರದ್ದು ಐಡೆಂಟಿಫಿಕೇಷನ್ ಇದೆಯಾ, ಇವರೇನೋ ವೋಟ್ ಹಾಕ್ತಾ ಇರೋದು, ವೋಟ್ ಒಂದೇ ಸರಿ ಆಗ್ತಾ ಇದ್ದಾರೆ, ಅವ್ರಿಗೆ ಇಂಕ್ ಮಾರ್ಕ್ ಮಾಡೋದು, ಅಥವಾ ಇವಾಗ ಬಟನ್ ಇರುತ್ತಲ್ಲ ಅದ್ರದ್ದು ಸ್ಲಿಪ್ ಇತ್ತಂದರೆ ಆ ಸ್ಲಿಪ್ಪು ಬರ್ಕೊಡೋದು, ಅಥವಾ ಹೆಸರು ಏನೋ ಡೀಟೇಲ್ಸ್ ಇರೋ ಫಿಲ್ ಮಾಡಿಕೊಡೋದು. ಈಗ ಮಿಷಿನ್ ಇರೋದ್ರಿಂದ ಮಿಷಿನ್ ಕಂಟ್ರೋಲ್ ಮಾಡೋದು, ಈ ಥರ ಎಲ್ಲ ಮಾಡಿಸ್ತಾರೆ. ಇನ್ ದಿ ಪೋಲಿಂಗ್ ಬೂತ್ಸ್ ಬ್ಯಾಲೆಟ್ ಪೇಪರ್ಸ್ ಆರ್ ಪ್ರೊವೈಡೆಡ್ ಟು ದಿ ವೋಟರ್ಸ್ ಟು ಕ್ಯಾಶ್ ದೇರ್ ವೋಟ್ಸ್. ನೋಡಿ, ಇದು ಹಳೆ ಕಾಲದಲ್ಲಿ ನಡೀತಾ ಇತ್ತು. ಬ್ಯಾಲೆಟ್ ಪೇಪರ್ಸ್ ಅಂತ ಕೊಡೋರು, ಅಂದರೆ ಒಂದು ಚಿಕ್ಕ ಪೇಪರ್ ಥರ ಇರೋದು, ಅದರಲ್ಲಿ ಅವ್ರ ಹೆಸರು, ಅವ್ರ ಪಾರ್ಟಿ ಸಿಂಬಲ್ಲು ಮತ್ತು ಪಕ್ಕದಲ್ಲಿ ಜಾಗ. ಇದರಲ್ಲಿ ಯಾರಿಗೆ ನಾವು ವೋಟ್ ಹಾಕಬೇಕು ಅಂದ್ಕೊಂಡಿದ್ವಿ ಅವ್ರಿಗೆ ಒಂದು ಅಲ್ಲಿ ಸೀಲ್ ಟೈಪ್ ಕೊಟ್ಟಿರ್ತಾರೆ, ಆ ಸೀಲ್ನ ಅಲ್ಲಿ ಒತ್ತುತ್ತಾ ಇದ್ವಿ. ಆಗ ಅದನ್ನೆಲ್ಲ ತೊಗೊಂಡೋಗ್ಬಿಟ್ಟು ಮಡಚಿಬಿಟ್ಟು ಒಂದು ಬಾಕ್ಸ್ ಇರ್ತಾಯಿತ್ತು, ಆ ಬಾಕ್ಸ್ ಒಳಗೆ ಹಾಕ್ತಾಯಿದ್ವಿ. ಇದನ್ನು ಬ್ಯಾಲೆಟ್ ಪೇಪರ್ಸ್ ಅಂತ ಕರೀತಾರೆ ಮತ್ತು ಬ್ಯಾಲೆಟ್ ಬಾಕ್ಸ್ ಅಂತ ಕರೀತಾರೆ. ದಿ ಎಲೆಕ್ಷನ್ ಸಿಂಬಲ್ಸ್ ಎಲ್ಪ್ ದಿ ಇಲಿಟ್ರೇಟ್ ಮಾಸಸ್ ಆ್ಯಂಡ್ ಅದರ್ಸ್ ಟು ಐಡೆಂಟಿಫೈ ದಿ ಕ್ಯಾಂಡಿಡೇಟ್ಸ್. ಮತ್ತು ಅವ್ರ ಸಿಂಬಲ್ ಏನಕ್ಕೆ ಕೊಡ್ತಾರೆ, ಈಗ BJPಗಾದರೆ ಕಮಲ, ಈ ಥರ ಸಿಂಬಲ್ ಕೊಡ್ತಾರಲ್ಲ, ಏನಕ್ಕೆ ಅಂದರೆ ಅವರು ಕ್ಯಾಂಡಿಡೇಟ್ನ ಐಡೆಂಟಿಫೈ ಮಾಡೋಕ್ಕೆ. ನೋಡಿ, ಕೆಲವರು ಓದಿರಲ್ಲ, ಅವ್ರಿಗೆ ಯಾವ ಹೆಸರು ಓದೋಕ್ಕೆ ಬರಲ್ಲ, ಪಾರ್ಟಿ ಹೆಸರು ಓದೋಕ್ಕೆ ಬರಲ್ಲ, ಅಂಥವ್ರು ಏನು ಮಾಡ್ಬೋದು, ಆ ಸಿಂಬಲ್ ನೋಡಿಬಿಟ್ಟು ವೋಟ್ ಹಾಕ್ಬೋದು. ಇದಕ್ಕೆ ಈ ಚಾನ್ಸ್ನ ಕೊಟ್ಟಿದ್ದಾರೆ. ಕೌಂಟಿಂಗ್ ಆಫ್ ವೋಟ್ಸ್. ಕೌಂಟಿಂಗ್ ಆಫ್ ವೋಟ್ಸ್ ಈಸ್ ಡನ್ ಅಟ್ ದಿ ಕೌಂಟಿಂಗ್ ಸೆಂಟರ್ಸ್ ಬೈ ದಿ ಕೌಂಟಿಂಗ್ ಅಫಿಷಿಯಲ್ಸ್ ಇನ್ ದಿ ಪ್ರೆಸೆನ್ಸ್ ಆಫ್ ದಿ ಕ್ಯಾಂಡಿಡೇಟ್ಸ್ ಆ್ಯಂಡ್ ದೇರ್ ಏಜೆಂಟ್ಸ್. ನೋಡಿ, ಕೌಂಟಿಂಗ್ ಬಂದು ಆ ಪೋಲಿಂಗ್ ಬೂತಲ್ಲಿ ನಡೆಯಲ್ಲ, ಇದೊಂದು ಕೌಂಟಿಂಗ್ ಸೆಂಟರ್ಸ್ ಅಂತ ತೊಗೊಳ್ತಾರೆ. ಅಂದರೆ ಯಾವುದಾದ್ರು ಒಂದು ದೊಡ್ಡ ಕಾಲೇಜ್ ಅಥವಾ ದೊಡ್ಡ ಹಾಸ್ಟೆಲ್ ಈ ಥರ ಏನಾದರೂ ಇತ್ತು ಅಂದರೆ ಆ ಒಂದು ಇಷ್ಟು ಏರಿಯಾದು ಅಂತ ಅಲ್ಲಿಗೆ ತೊಗೊಂಬಂದು ಇಟ್ಕೊಳ್ತಾರೆ. ಅಲ್ಲಿಗೆ ತಂದಾಗ ಅವರೊಬ್ಬರೇ ಆಫೀಸರ್ಸ್ ಮಾತ್ರ ಕೌಂಟ್ ಮಾಡಲ್ಲ. ಆಫೀಸರ್ಸ್ ಕೌಂಟ್ ಮಾಡ್ತಾ ಇರ್ತಾರೆ, ಪಕ್ಕದಲ್ಲಿ ಕ್ಯಾಂಡಿಡೇಟ್ಸ್ ಇರ್ತಾರೆ, ಅಂದರೆ ಯಾರು ಎಲೆಕ್ಷನ್ ನಿಂತಿರ್ತಾರೆ ಅವರು, ಅಥವಾ ಅವರ ಏಜೆಂಟ್ಸ್ ಅಂದರೆ ಅವ್ರ ಸಪೋರ್ಟರ್ಸ್ ಯಾರಾದರೂ ಒಬ್ಬರು ಇಬ್ಬರು ಅಲ್ಲಿರ್ತಾರೆ. ಇವ್ರು ಕರೆಕ್ಟಾಗಿ ಕೌಂಟ್ ಮಾಡ್ತಾ ಇದ್ದಾರೆ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೊಳ್ಳೋದಕ್ಕೆ. ಕೌಂಟಿಂಗ್ ಆಫ್ ವೋಟ್ಸ್ ಆಸ್ ಬಿಕಮ್ ಈಸಿಯರ್ ಆ್ಯಂಡ್ ಕ್ವಿಕ್ ವಿತ್ ದಿ ಇಂಟ್ರೊಡಕ್ಷನ್ ಆಫ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಸ್. ನೋಡಿ, ಹಳೆ ಕಾಲದಲ್ಲಿ ಬ್ಯಾಲೆಟ್ ಪೇಪರ್ಸ್, ಬ್ಯಾಲೆಟ್ ಬಾಕ್ಸ್ ಇದೆಲ್ಲ ಇದ್ದಾಗ ಒಂದೊಂದು ಪೇಪರ್ನು ಕೂಡ ಯಾರ್ಯಾರು ವೋಟ್ ಹಾಕಿದ್ದಾರೆ, ಯಾರ್ಯಾರು ವೋಟ್ ಹಾಕಿಲ್ಲ ಎಲ್ಲ ಎಣಿಸ್ಬೇಕಾಗಿತ್ತು. ಆದರೆ ಈಗ EVMs ಅಂತ ಬಂದುಬಿಟ್ಟಿದೆ, ಅಂದರೆ ಮಿಷಿನ್ ಥರ, ಜಸ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಅವ್ರಿಗೆ ವೋಟ್ ಹೋಗಿರುತ್ತೆ. ಇದು ಬಂದಿರೋದ್ರಿಂದ ಆ ಮಿಷಿನಲ್ಲಿ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಒಂದು ಸ್ಲಿಪ್ ಬಂದುಬಿಡುತ್ತೆ, ಪ್ರಿಂಟೌಟ್, ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಬಂದಿದೆ, ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಬಂದಿದೆ ಅಂತ. ಆಗ ಅವರು ಈಸಿಯಾಗಿ ಕೌಂಟ್ ಮಾಡ್ಕೊಳ್ತಾರೆ. ಅಂಡರ್ ಸರ್ಟನ್ ಸ್ಪೆಷಲ್ ಸರ್ಕಮ್ಸ್ಟಾನ್ಸಸ್ ರೀಕೌಂಟಿಂಗ್ ಈಸ್ ಪರ್ಮಿಟೆಡ್. ಕೆಲವು ಸರಿ ಇವ್ರಿಗೆ ಡೌಟ್ ಬರುತ್ತೆ ಕ್ಯಾಂಡಿಡೇಟ್ಸ್ಗೆ, ಓಕೆ ನಾನು ಗೆದ್ದುಬಿಟ್ಟಿದ್ದೇನೋ, ಆದರೆ ಏನೋ ಮಿಸ್ಟೇಕ್, ಕೌಂಟ್ ಮಾಡೋವಾಗ ಏನೋ ಮಿಸ್ಟೇಕ್ ಮಾಡಿಬಿಟ್ಟಿದ್ದಾರೆ, ಇದರಲ್ಲೇನೋ ತಪ್ಪಾಗಿದೆ, ನಾನು ಏನಾದರೂ ಮಾಡಿ ರೀಕೌಂಟ್ ಮಾಡಬೇಕು ಅಂತ. ಆಗ ಇವರು ಅಪ್ಲಿಕೇಶನ್ ಹಾಕಿದ್ರೆ ಹೊಸದಾಗಿ ಇನ್ನೊಂದು ಸರಿ ಕೌಂಟ್ ಮಾಡೋಕ್ಕೆ ಕೂಡ ಇವರು ಪರ್ಮಿಷನ್ ಕೊಡ್ತಾರೆ. ಇನ್ ಕೇಸ್ ಆಫ್ ಎನಿ ಡಿಸ್ಪ್ಯೂಟ್ಸ್ ದ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ರೋಚ್ ದಿ ಕೋರ್ಟ್ ಆಫ್ ಲಾ. ಏನಾದರೂ ಡಿಸ್ಪ್ಯೂಟ್ಸ್ ಇತ್ತು ಅಂದರೆ, ಅಲ್ಲಿ ಏನಾದರೂ ಇವ್ರಿಗೆ ನ್ಯಾಯ ಆಗಿಲ್ಲ, ಅನ್ಯಾಯ ಆಯಿತು ಅಂತ ಏನಾದರೂ ಇವ್ರಿಗೆ ಅನ್ನಿಸಿದ್ರೆ ಆಗ ಇವರು ಕೋರ್ಟ್ಗೆ ಕೂಡ ಹೋಗ್ಬೋದು. ರಿಟರ್ನಿಂಗ್ ಆಫೀಸರ್ ಡಿಕ್ಲೇರ್ಸ್ ದಿ ರಿಸಲ್ಟ್ಸ್ ಅಟ್ ದಿ ಎಂಡ್ ಆಫ್ ದಿ ಕೌಂಟಿಂಗ್. ಇಲ್ಲಿ ಒಬ್ಬರು ಆಫೀಸರ್ ಏನು ಮಾಡ್ತಾರೆ, ಎಲ್ಲ ಕೌಂಟಿಂಗ್ ಎಲ್ಲ ಮುಗಿದ ಮೇಲೆ ಡಿಕ್ಲೇರ್ ಮಾಡ್ತಾರೆ, ಓಕೆ ಇಂಥ ಒಬ್ಬ ಅಭ್ಯರ್ಥಿ ಇಂಥ ಅಭ್ಯರ್ಥಿ ಮೇಲೆ ಇಷ್ಟು ವೋಟಿಂದ ಗೆದ್ದಿದ್ದಾರೆ ಅಂತ. ಆಗ ಅಲ್ಲಿಗೆ ಎಲೆಕ್ಷನ್ನಲ್ಲಿ ಇವರು ಗೆದ್ದರು ಅಂತ. ಈಗ ಎಲೆಕ್ಷನ್ ಪ್ರೋಸೆಸ್ ಬಗ್ಗೆ ಎಲ್ಲ ನೋಡಿದ್ವಿ, ಎಲೆಕ್ಷನ್ಸ್ ಯಾವ ರೀತಿ ಕಂಡಕ್ಟ್ ಆಗುತ್ತೆ ಅದೆಲ್ಲ. ಈಗ ಪೊಲಿಟಿಕಲ್ ಪಾರ್ಟೀಸ್ ಬಗ್ಗೆ ಕೂಡ ನೋಡೋಣ. ಕೇಳಿರ್ತೀರ ನೀವು, BJP, ಕಾಂಗ್ರೆಸ್ ಅದೆಲ್ಲ. ಪೊಲಿಟಿಕಲ್ ಪಾರ್ಟೀಸ್ ಆರ್ ನೆಸೆಸರಿ ಇನ್ ದಿ ಡೆಮೋಕ್ರೆಟಿಕ್ ಸೆಟಪ್. ನೋಡಿ, ಒಂದು ಡೆಮೋಕ್ರಸಿ ಇತ್ತು ಅಂದರೆ ಜನಗಳಿಂದ ಆಡಳಿತ ಆಗುವಂಥ ಒಂದು ಡೆಮೋಕ್ರೆಟಿಕ್ ಸೆಟಪ್ ಇತ್ತು ಅಂದರೆ ಅಲ್ಲಿ ಪೊಲಿಟಿಕಲ್ ಪಾರ್ಟೀಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ದಿ ಪೊಲಿಟಿಕಲ್ ಪಾರ್ಟೀಸ್ ಆರ್ ದಿ ಲಿಂಕ್ ಬಿಟ್ವೀನ್ ರೆಪ್ರೆಸೆಂಟೇಟಿವ್ಸ್, ಗವರ್ನಮೆಂಟ್ ಆ್ಯಂಡ್ ದಿ ಪೀಪಲ್. ನೋಡಿ, ರೆಪ್ರೆಸೆಂಟೇಟಿವ್ಗೂ ಗೌರ್ಮೆಂಟ್ಗೂ ಮತ್ತು ಪೀಪಲ್ಗೂ ಮಧ್ಯದಲ್ಲಿ ಪೊಲಿಟಿಕಲ್ ಪಾರ್ಟೀಸ್ ಲಿಂಕ್ ಆಗಿ ಆ್ಯಕ್ಟ್ ಮಾಡ್ತಾರೆ. ಅಂದರೆ ಗವರ್ಮೆಂಟ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಜನಗಳಿಗೆ ತಲುಪಿಸೋದು, ಅದೆಲ್ಲ ಕೂಡ ಈ ಪಾರ್ಟಿಯವರು ಮಾಡೋದು. ದೇ ಪ್ಲೇ ಎ ಮೇಜರ್ ರೋಲ್ ಇನ್ ಫಾರ್ಮುಲೇಟಿಂಗ್ ಪಾಲಿಸೀಸ್ ಫಾರ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಪ್ರೋಗ್ರೆಸ್. ನೋಡಿ, ಪೊಲಿಟಿಕಲ್ ಪಾರ್ಟೀಸ್ ಎಲ್ಲ ಏನು ಮಾಡ್ತಾರೆ, ಈ ಸೋಷಿಯಲ್ ಮತ್ತು ಎಕನಾಮಿಕ್ ಪ್ರೋಗ್ರೆಸ್ ಅಂದರೆ ಒಂದು ದೇಶ ಡೆವಲಪ್ ಆಗೋದಕ್ಕೆ ಏನೇನು ಪಾಲಿಸೀಸ್ ಕ್ರಿಯೇಟ್ ಆಗಬೇಕು
ಅದನ್ನು ಕ್ರಿಯೇಟ್ ಮಾಡೋದು, ಅದು ಇಂಪ್ಲಿಮೆಂಟ್ ಮಾಡೋದು, ಅದರಲ್ಲೆಲ್ಲ ಕೂಡ ಇವರು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾರೆ. ಪೊಲಿಟಿಕಲ್ ಪಾರ್ಟೀಸ್ ಬಿಕಮ್ ಎ ಟ್ರೈನಿಂಗ್ ಗ್ರೌಂಡ್ ಟು ಡೆವಲಪ್ ಲೀಡರ್ಶಿಪ್ ಕ್ವಾಲಿಟೀಸ್. ಈ ಪೊಲಿಟಿಕಲ್ ಪಾರ್ಟೀಸ್ ಏನು ಮಾಡುತ್ತೆ, ಒಬ್ಬ ಚಿಕ್ಕ ವ್ಯಕ್ತಿ, ಸಾಮಾನ್ಯ ಕಾರ್ಯಕರ್ತನಿಗೆ ಲೀಡರ್ ಆಗೋದಕ್ಕೆ ಬೇಕಾಗಿರೋಂಥ ಟ್ರೈನಿಂಗ್ ಎಲ್ಲ ಕೂಡ ಕೊಡ್ತಾರೆ. ದಿ ಪೊಲಿಟಿಕಲ್ ಪಾರ್ಟಿ ದಟ್ ಕಮಾಂಡ್ಸ್ ಮೆಜಾರಿಟಿ ಇನ್ ದಿ ಲೋವರ್ ಹೌಸ್, ಐ ಲೋಕಸಭಾ ಅಟ್ ದಿ ಸೆಂಟರ್ ಆ್ಯಂಡ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಟ್ ದಿ ಸ್ಟೇಟ್ ಲೆವೆಲ್ ಫಾರ್ಮ್ ದಿ ಗವರ್ಮೆಂಟ್. ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ತಗೊಳ್ಳಿ, ಟೋಟಲ್ ಇಂಡಿಯಾದಲ್ಲಿ MP ಗಳು ಅಂತ ಕರೀತಾರೆ. ಈ ಗೆದ್ದಿರೋಂಥ ಯಾವ ಪಾರ್ಟಿಯ MP ಗಳು ಜಾಸ್ತಿ ಜನ ಗೆದ್ದಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಸೆಂಟರಲ್ಲಿ BJP ಜಾಸ್ತಿ ಸೀಟ್ಗಳು ಗೆದ್ದಿದೆ, ಅಂದರೆ ಜಾಸ್ತಿ ಜನ MP ಗಳು BJP ಪಾರ್ಟಿಯಿಂದ ಗೆದ್ದು ಬಂದಿದ್ದಾರೆ, ಆಗ ಅವರು ಅಲ್ಲಿ ಅಧಿಕಾರ ಮಾಡ್ತಾ ಇರ್ತಾರೆ. ಅದೇ ರೀತಿ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಅಂದರೆ MLAಗಳು ಅಂದ್ಕೊಳ್ಳಿ, ಯಾವ ಸ್ಟೇಟಲ್ಲಿ ಫಾರ್ ಎಕ್ಸಾಂಪಲ್ ಈಗ ಯಾವ ಪಾರ್ಟಿಯ MLAಗಳು ತುಂಬ ಜಾಸ್ತಿ ಜನ ಗೆದ್ದು ಬಂದಿರ್ತಾರೆ, ಆ ಪಾರ್ಟಿಯವರು ಹೋಗಿ ಗವರ್ಮೆಂಟ್ನ ಫಾರ್ಮ್ ಮಾಡ್ತಾರೆ. ದಿ ಪಾರ್ಟಿ ದಟ್ ಫಾರ್ಮ್ಸ್ ದಿ ಗವರ್ಮೆಂಟ್ ಈಸ್ ಕಾಲ್ಡ್ ದಿ ರೂಲಿಂಗ್ ಪಾರ್ಟಿ. ಯಾವ ಪಾರ್ಟಿಯವ್ರಿಗೆ ಜಾಸ್ತಿ ಸೀಟ್ಗಳು ಬಂದಿದೆ ಮತ್ತು ಅವರು ಯಾವುದು ರೂಲ್ ಮಾಡ್ತಾ ಇರ್ತಾರೆ ಅವ್ರನ್ನ ರೂಲಿಂಗ್ ಪಾರ್ಟಿ ಅಂತ ಕರಿತೀವಿ. ದಿ ಪಾರ್ಟಿ ದಟ್ ಕಮಾಂಡ್ಸ್ ದಿ ಸೆಕೆಂಡ್ ಪೊಸಿಷನ್ ಈಸ್ ಕಾಲ್ಡ್ ದಿ ಅಪೋಸಿಷನ್ ಪಾರ್ಟಿ. ಯಾರು ಸೆಕೆಂಡ್ ಪೊಸಿಷನಲ್ಲಿ ಇರ್ತಾರೆ ಅಂದರೆ ಜಸ್ಟಲ್ಲಿ ಸೋತಿರ್ತಾರೆ ಅವ್ರನ್ನ ಅಪೋಸಿಷನ್ ಪಾರ್ಟಿ ಅಂತ ಕೂಡ ಕರೀತಾರೆ. ದಿ ಮೈನರ್ ಪೊಲಿಟಿಕಲ್ ಪಾರ್ಟೀಸ್ ಆರ್ ಇಂಡಿಪೆಂಡೆಂಟ್ಸ್ ಕ್ಯಾನ್ ಸಪೋರ್ಟ್ ಐದರ್ ದಿ ರೂಲಿಂಗ್ ಪಾರ್ಟಿ ಆರ್ ದಿ ಅಪೋಸಿಷನ್ ಆನ್ ದೇರ್ ಓನ್. ಈಗ ಫಾರ್ ಎಕ್ಸಾಂಪಲ್ ಒಂದು 2 ಪಾರ್ಟಿ, ಒಂದು ಗೆದ್ದಿರುತ್ತೆ, ಒಂದು ಸೋತಿರುತ್ತೆ, ಆದರೆ ಇನ್ನೂ ಚಿಕ್ಕ ಪುಟ್ಟ ಪಾರ್ಟಿಗಳೆಲ್ಲ ಇರುತ್ತೆ, 5 ಸೀಟ್ ಗೆದ್ದಿರೋರು, 2 ಸೀಟ್ ಗೆದ್ದಿರೋರು, ಈ ಥರನೂ ಇರ್ತಾರೆ. ಜೊತೆಗೆ ಇಂಡಿಪೆಂಡೆಂಟಾಗಿ ಗೆದ್ದು ಬಂದಿರೋಂಥವ್ರು ಕೂಡ ಇರ್ತಾರೆ. ಇವರು ಅವ್ರಿಗಿಷ್ಟ ಬಂದಾಗೆ ರೂಲಿಂಗ್ ಪಾರ್ಟಿನಾದರೂ ಸಪೋರ್ಟ್ ಮಾಡ್ಬೋದು, ಅಥವಾ ಅಪೋಸಿಷನ್ ಪಾರ್ಟಿನಾದರೂ ಸಪೋರ್ಟ್ ಮಾಡ್ಬೋದು, ಅಥವಾ ಇಂಡಿಪೆಂಡೆಂಟಾಗಿ ಅವ್ರ ಪಾಡ್ಗೆ ಅವರು ಇರ್ಬೋದು. ಇವ್ರು ಇಷ್ಟ ಬಂದಾಗೆ ಇವರು ಮಾಡ್ಬೋದು. ನ್ಯಾಷನಲ್ ಪಾರ್ಟೀಸ್. ಈಗ ಪಾರ್ಟಿಗಳಲ್ಲೂ ನ್ಯಾಷನಲ್ ಪಾರ್ಟಿ ಅಂತ ಮತ್ತು ರೀಜನಲ್ ಪಾರ್ಟಿ ಅಂತ ಬರುತ್ತೆ. ನ್ಯಾಷನಲ್ ಪಾರ್ಟಿ ಅಂದರೆ ಏನು ನೋಡೋಣ. ದೇರ್ ಆರ್ ಮೆನಿ ಪೊಲಿಟಿಕಲ್ ಪಾರ್ಟೀಸ್ ಇನ್ ಇಂಡಿಯಾ. ನೋಡಿ, ಇಂಡಿಯಾದಲ್ಲಿ ಎಷ್ಟೊಂದು ಪೊಲಿಟಿಕಲ್ ಪಾರ್ಟೀಸ್ ಇದೆ. A to Z ಒಂದು 25 ಅಲ್ಲ, ನಿಮ್ಮೊಂದು 100, 1000, 10,000 ಪಾರ್ಟಿ ಕೂಡ ಇರುತ್ತೆ. ಚಿಕ್ಕ ಚಿಕ್ಕ ಪಾರ್ಟಿಯಿಂದ ದೊಡ್ಡ ದೊಡ್ಡ ಪಾರ್ಟಿವರೆಗೂ ಒಂದೊಂದು ಸ್ಟೇಟಲ್ಲಿ ಒಂದೊಂದು ಥರ ಪಾರ್ಟಿ, ಆ ಸ್ಟೇಟವ್ರ ಒಂದೊಂದು ಪಾರ್ಟಿಯವರ ಬೇರೆ ಕಡೆ ಒಂದು ಹೆಸರು ಇಟ್ಕೊಳ್ಳೋದು, ಈ ಥರ ಸುಮಾರು ಪಾರ್ಟಿಗಳಿದೆ. ದೀಸ್ ಪೊಲಿಟಿಕಲ್ ಪಾರ್ಟೀಸ್ ಆರ್ ಕ್ಲಾಸಿಫೈಡ್ ಇಂಟು ನ್ಯಾಷನಲ್ ಪೊಲಿಟಿಕಲ್ ಪಾರ್ಟೀಸ್ ಆ್ಯಂಡ್ ರೀಜನಲ್ ಪೊಲಿಟಿಕಲ್ ಪಾರ್ಟೀಸ್. ಇದನ್ನು ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ ಮತ್ತು ರೀಜನಲ್ ಪೊಲಿಟಿಕಲ್ ಪಾರ್ಟಿ ಅಂತ ಕ್ಲಾಸಿಫಿಕೇಷನ್ ಮಾಡಿದ್ದಾರೆ. ನ್ಯಾಷನಲ್ ಪೊಲಿಟಿಕಲ್ ಪಾರ್ಟೀಸ್ ಹ್ಯಾವ್ ದೇರ್ ಬ್ರಾಂಚಸ್ ಇನ್ ಮೆನಿ ಸ್ಟೇಟ್ಸ್ ಆಫ್ ಅವರ್ ನೇಷನ್. ನೋಡಿ, ನ್ಯಾಷನಲ್ ಪೊಲಿಟಿಕಲ್ ಪಾರ್ಟೀಸ್ಗೆ ಎಷ್ಟೊಂದು ಸ್ಟೇಟ್ಗಳಲ್ಲಿ ಅವ್ರ ಪ್ರೆಸೆನ್ಸ್ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಈಗ BJP ಅಂದ್ಕೊಳ್ಳಿ, ಇವರು ಕರ್ನಾಟಕ ಮಾತ್ರ ಇಲ್ಲ, ಇವರು ಗುಜರಾತ್ ಇರ್ತಾರೆ, ಮಹಾರಾಷ್ಟ್ರ ಇರ್ತಾರೆ, ಆಂಧ್ರ ಪ್ರದೇಶಲ್ಲೂ ಇರ್ತಾರೆ. ಈ ರೀತಿ ಸುಮಾರು ಸ್ಟೇಟ್ಗಳಲ್ಲಿ ಇವರು ಇರ್ತಾರೆ. ಆವಾಗ ಇವ್ರನ್ನ ನ್ಯಾಷನಲ್ ಪೊಲಿಟಿಕಲ್ ಪಾರ್ಟೀಸ್ ಅಂತ, ಅಂದರೆ ಒಂದಕ್ಕಿಂತ ಜಾಸ್ತಿ ಸ್ಟೇಟಲ್ಲಿ ಇವ್ರ ಪ್ರೆಸೆನ್ಸ್ ಇತ್ತು ಅಂದರೆ. ದೇ ಹ್ಯಾವ್ ರೆಸ್ಪೆಕ್ಟಬಲ್ ನಂಬರ್ ಆಫ್ ರೆಪ್ರೆಸೆಂಟೇಟಿವ್ಸ್ ಇನ್ ಪಾರ್ಲಿಮೆಂಟ್ ಆ್ಯಂಡ್ ಆಲ್ಸೋ ಇನ್ ಸ್ಟೇಟ್ ಲೆಜಿಸ್ಲೇಚರ್ಸ್. ಇವ್ರಿಗೆ ಈ ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ ಏನಿರ್ತಾರೆ, ಇವ್ರಿಗೆ ಪಾರ್ಲಿಮೆಂಟಲ್ಲೂ ಕೂಡ ಇವ್ರ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ, ಮತ್ತು ಸ್ಟೇಟ್ ಲೆಜಿಸ್ಲೇಚರ್ ಅಂದರೆ MLAಗಳ ಥರ ಇರ್ತಾರಲ್ಲ, ಅಲ್ಲೂ ಕೂಡ ಇವರ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ದಿ ಎಲೆಕ್ಷನ್ ಕಮಿಷನ್ ಗ್ರಾಂಟ್ಸ್ ರೆಕಗ್ನಿಷನ್ ಟು ನ್ಯಾಷನಲ್ ಪಾರ್ಟೀಸ್. ನೋಡಿ, ಎಲೆಕ್ಷನ್ ಕಮಿಷನ್ ಏನಿರುತ್ತೆ ಅವರು ಹೇಳ್ತಾರೆ ಇದು ನ್ಯಾಷನಲ್ ಪಾರ್ಟಿನ ಅಥವಾ ಇದು ರೀಜನಲ್ ಪಾರ್ಟಿನ ಅಂತ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ಜನತಾ ಪಾರ್ಟಿ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಆರ್ ಸಮ್ ಆಫ್ ದಿ ಮೇಜರ್ ನ್ಯಾಷನಲ್ ಪೊಲಿಟಿಕಲ್ ಪಾರ್ಟೀಸ್ ಆಫ್ ಇಂಡಿಯಾ. ನೋಡಿ, ಈಗ ಪ್ರೆಸೆಂಟ್ ಈ ಥರ 3 ಇಂಪಾರ್ಟೆಂಟ್ ಪೊಲಿಟಿಕಲ್ ಪಾರ್ಟಿಗಳಿದೆ ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ. ಅದರಲ್ಲಿ INC ಅಥವಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ ಅದೊಂದು, ಭಾರತೀಯ ಜನತಾ ಪಾರ್ಟಿ ಅವ್ರ BJP, ನೆಕ್ಸ್ಟು CPI ಅಂತ ಇದೆ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ. ಇವ್ರು 3 ಜನ ಇಂಪಾರ್ಟೆಂಟ್ ಪಾರ್ಟಿಗಳು. ಇವಾಗ CPI ಬಂದು ಅಷ್ಟಿಲ್ಲ, ಒಂದು 2-3 ಸ್ಟೇಟಲ್ಲಿ ಮಾತ್ರ ಇದೆ, ಬೇರೆ ಎಲ್ಲೂ ಅವ್ರದ್ದು ಪ್ರೆಸೆನ್ಸ್ ಅಷ್ಟಿಲ್ಲ. ದೇ ಎಸ್ಟಾಬ್ಲಿಷ್ ದೇರ್ ಐಡೆಂಟಿಟೀಸ್ ಥ್ರೂ ದೇರ್ ಓನ್ ಪಾರ್ಟಿ ಸಿಂಬಲ್ಸ್. ಇವ್ರು ಏನು ಮಾಡ್ತಾರೆ, ಇವರು ಪಾರ್ಟಿಗೆ ಅಂತ ಇವರು ಒಂದು ಸಿಂಬಲ್ ಇಟ್ಕೊಂಡಿರ್ತಾರೆ. ಈಗ ಕಮಲ ಇರ್ಬೋದು, ಹಸ್ತ ಇರ್ಬೋದು, ಅಥವಾ ಆಕ್ಸೆಂಟ್ ಸಿಕ್ಕಲ್ ಅಂತಾರೆ, ಅಂದರೆ ಕಮ್ಯುನಿಸ್ಟ್ ಪಾರ್ಟಿದು ಸಿಂಬಲ್. ಈ ಥರ ಅವ್ರಿಗೆ ಬೇಕಾಗಿರೋ ಥರ ಅವ್ರ ಸಿಂಬಲ್ ಇಟ್ಕೊಳ್ತಾರೆ. ಅದರಿಂದ ಅವ್ರದ್ದು ಒಂದು ಐಡೆಂಟಿಟಿನ ಎಸ್ಟಾಬ್ಲಿಷ್ ಮಾಡ್ಕೊಳ್ತಾರೆ. ಈಗ ನೆಕ್ಸ್ಟ್ ಬಂದು ರೀಜನಲ್ ಪೊಲಿಟಿಕಲ್ ಪಾರ್ಟೀಸ್ನ ನೋಡೋಣ. ರೀಜನಲ್ ಪೊಲಿಟಿಕಲ್ ಪಾರ್ಟೀಸ್ ಆರ್ ಆಲ್ಸೋ ಕಾಲ್ಡ್ ಸ್ಟೇಟ್ ಪೊಲಿಟಿಕಲ್ ಪಾರ್ಟೀಸ್. ನೋಡಿ, ರೀಜನಲ್ ಪೊಲಿಟಿಕಲ್ ಪಾರ್ಟೀಸ್ನ ಸ್ಟೇಟ್ ಪೊಲಿಟಿಕಲ್ ಪಾರ್ಟೀಸ್ ಅಂತ ಕೂಡ ಕರೀತಾರೆ. ಪೊಲಿಟಿಕಲ್ ಆರ್ಗನೈಸೇಷನ್ಸ್ ಸೆಕ್ಯೂರಿಂಗ್ ರೆಸ್ಪೆಕ್ಟಬಲ್ ನಂಬರ್ ಆಫ್ ಸೀಟ್ಸ್ ಇನ್ ದಿ ಅಸೆಂಬ್ಲಿ ಎಲೆಕ್ಷನ್ಸ್ ಆರ್ ರೆಕಗ್ನೈಸ್ಡ್ ಆಸ್ ಸ್ಟೇಟ್ ಪಾರ್ಟೀಸ್ ಆರ್ ರೀಜನಲ್ ಪಾರ್ಟೀಸ್. ನೋಡಿ, ಕೆಲವು ಪೊಲಿಟಿಕಲ್ ಆರ್ಗನೈಸೇಷನ್ ಅಥವಾ ಪೊಲಿಟಿಕಲ್ ಪಾರ್ಟಿ ಯಾವುದಕ್ಕೆ ಒಂದು ಅಸೆಂಬ್ಲಿ ಎಲೆಕ್ಷನ್ಸಲ್ಲಿ ಕೆಲವು ಸೀಟ್ಗಳಿರುತ್ತೆ, ಸ್ವಲ್ಪ ಆದರೂ ಸೀಟ್ಗಳಿರುತ್ತೆ, ಅದನ್ನು ರೀಜನಲ್ ಪಾರ್ಟಿ ಅಥವಾ ಸ್ಟೇಟ್ ಪಾರ್ಟಿ ಅಂತ ಕರೀತಾರೆ. ಇನ್ ಮೆನಿ ಸ್ಟೇಟ್ಸ್ ದ ರೀಜನಲ್ ಪಾರ್ಟೀಸ್ ಬೈ ವರ್ಚ್ಯೂ ಆಫ್ ದರ್ ಮೆಜಾರಿಟಿ ಹ್ಯಾವ್ ಫಾರ್ಮ್ಡ್ ದಿ ಗವರ್ಮೆಂಟ್. ಎಷ್ಟೊಂದು ಸ್ಟೇಟ್ಸಲ್ಲಿ ಈ ರೀಜನಲ್ ಪಾರ್ಟೀಸ್ ಅಂತ ನಾವೇನು ಕರಿತೀವಿ
ಅಥವಾ ಈಗ JDS ಇರ್ಬೋದು, ಅಥವಾ AIDMK ಇರ್ಬೋದು, DMK ಇರ್ಬೋದು. ಈ ಥರ ಎಷ್ಟೊಂದು ಪಾರ್ಟಿಗಳಿರುತ್ತೆ. ಅಸ್ಸಾಂ ಗಣ ಪರಿಷತ್, ಇಲ್ಲಿ ಎಷ್ಟೊಂದು ಇದೆಲ್ಲ ಕೊಟ್ಟಿದ್ದಾರೆ ನೋಡಿ. ಶಿವಸೇನಾ ಇರ್ಬೋದು, ಜನತಾದಳ್, JDS, ಸಮಾಜವಾದಿ ಪಾರ್ಟಿ, ಈ ಥರ ಎಷ್ಟೊಂದು ಪಾರ್ಟಿಗಳಿರುತ್ತೆ. ಇದಕ್ಕೆ ಅವರ ಸ್ಟೇಟಲ್ಲಿ ಮಾತ್ರ ಪ್ರೆಸೆನ್ಸ್ ಇರುತ್ತೆ, ಬೇರೆ ಸ್ಟೇಟಲ್ಲಿ ಇವ್ರಿಗೆ ಅಷ್ಟು ಪ್ರೆಸೆನ್ಸ್ ಇರಲ್ಲ. ಇದಕ್ಕೆ ಇವನ್ನ ರೀಜನಲ್ ಪೊಲಿಟಿಕಲ್ ಪಾರ್ಟೀಸ್ ಅಂತ ಕರೀತಾರೆ. ಈ ಥರವು ಕೆಲವು ಅವ್ರದ್ದೇ ಆದಂಥ ಒಂದು ಮೆಜಾರಿಟಿ ತೊಗೊಂಡು ಗವರ್ನಮೆಂಟ್ ಕೂಡ ಫಾರ್ಮ್ ಮಾಡಿರ್ತಾರೆ. ಈಗ DMK, AIDMK ಅಂತ ಇದೆ ತಮಿಳ್ನಾಡಲ್ಲಿ, ಇವ್ರದ್ದೇ ಆದಂಥ ಓನ್ ಗವರ್ಮೆಂಟ್ ಕೂಡ ಫಾರ್ಮ್ ಮಾಡಿದರು. ಅದೇ ರೀತಿ ಕರ್ನಾಟಕದಲ್ಲಿ ಫಾರ್ ಎಕ್ಸಾಂಪಲ್ ಜನತಾದಳ್, ಕುಮಾರಸ್ವಾಮಿ ಇದಾರಲ್ಲ, ಅವರು ಕೂಡ ಗವರ್ಮೆಂಟ್ನ ಫಾರ್ಮ್ ಮಾಡಿರ್ತಾರೆ. ರೀಜನಲ್ ಪಾರ್ಟೀಸ್ ಮೇ ಹ್ಯಾವ್ ರೆಪ್ರೆಸೆಂಟೇಷನ್ ಇನ್ ದಿ ಪಾರ್ಲಿಮೆಂಟ್. ನೋಡಿ, ಈಗ ರೀಜನಲ್ ಪೊಲಿಟಿಕಲ್ ಪಾರ್ಟೀಸ್ ಅಂತ ಹೇಳಿದ ತಕ್ಷಣ ಇವರು ಬರೀ ಸ್ಟೇಟ್ ಎಲೆಕ್ಷನ್ಸ್ ಮಾತ್ರ ನಿಲ್ತಾರೆ, ಆ ಥರ ಏನಿಲ್ಲ. ಇವರು ನ್ಯಾಷನಲ್ ಎಲೆಕ್ಷನ್ಸ್ ಏನಿರುತ್ತೆ, MP ಎಲೆಕ್ಷನ್ಸ್, ಇದರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಅಲ್ಲೂ ಕೂಡ ಇವರಿಗೆ ಕೆಲವು ಸೀಟ್ಗಳು ಬರುತ್ತೆ. ರೀಜನಲ್ ಪಾರ್ಟೀಸ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಫಾರ್ಮಿಂಗ್ ದಿ ಗವರ್ಮೆಂಟ್ ವೆನ್ ದಿ ಮೇಜರ್ ಪೊಲಿಟಿಕಲ್ ಪಾರ್ಟೀಸ್ ಫೇಲ್ ಟು ಸೆಕ್ಯೂರ್ ಮೆಜಾರಿಟಿ ಅಟ್ ದಿ ಸೆಂಟರ್ ಆರ್ ದಿ ಸ್ಟೇಟ್ಸ್. ನೋಡಿರಿ, ಯಾವಾಗ ಈ ಒಂದು ಮೇನ್ ಪಾರ್ಟಿ ಅಂತ ಇರುತ್ತೆ, ಈಗ ಕಾಂಗ್ರೆಸ್ ಮತ್ತು BJP ಅಂದ್ಕೊಳ್ಳಿ, ಕರ್ನಾಟಕದ ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ಮೇನ್ ಪೊಲಿಟಿಕಲ್ ಪಾರ್ಟಿ ಬಂದು ಕಾಂಗ್ರೆಸ್ ಮತ್ತು BJP ಇರುತ್ತೆ. BJPಗೂ ಸರಿಯಾದ ಸೀಟ್ಗಳಿಲ್ಲ, ಕಾಂಗ್ರೆಸ್ಗೂ ಸರಿಯಾದಂಥ ಸೀಟ್ ಇರಲಿಲ್ಲ. ಆಗ ಈ ಯಾರು ಚಿಕ್ಕ ಪಾರ್ಟಿ ಇರ್ತಾರೆ, ರೀಜನಲ್ ಪಾರ್ಟಿ ಇರ್ತಾರೆ, ಅಥವಾ ಒಂದು ಕಮ್ಮಿ ಸೀಟ್ಸ್ ಇರೋಂಥ ಪಾರ್ಟಿ ಇರ್ತಾರೆ, ಇವ್ರ ಹತ್ರ ಇರೋಂಥ ಸೀಟ್ನ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅವರು ಗೆದ್ದು ಅಧಿಕಾರನ ಫಾರ್ಮ್ ಮಾಡ್ತಾರೆ. ಓಕೆ, ಈಗ ನೆಕ್ಸ್ಟ್ ಅದ್ರ ಬಗ್ಗೆ ಕೂಡ ನೋಡೋಣ. ಕೋಲಿಷನ್ ಗವರ್ಮೆಂಟಲ್ಲಿ ಬರುತ್ತೆ. ಕೋಲಿಷನ್ ಗವರ್ಮೆಂಟ್, ಮೆನಿ ಪೊಲಿಟಿಕಲ್ ಪಾರ್ಟೀಸ್ ಪಾರ್ಟಿಸಿಪೇಟ್ ಇನ್ ದಿ ಎಲೆಕ್ಷನ್ಸ್ ಟು ಸೆಕ್ಯೂರ್ ಪವರ್. ನೋಡಿರಿ, ಅಧಿಕಾರ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಎಷ್ಟೊಂದು ಪಾರ್ಟಿಗಳವರು ಕೂಡ ಎಲೆಕ್ಷನ್ಸಲ್ಲಿ ನಿಂತು ಪಾರ್ಟಿಸಿಪೇಟ್ ಮಾಡ್ತಾರೆ. ಇಫ್ ದೆ ಗೆಟ್ ದಿ ಮೆಜಾರಿಟಿ ದಿ ಫಾರ್ಮ್ ಗವರ್ಮೆಂಟ್. ಅವ್ರಿಗೆ ಮೆಜಾರಿಟಿ ಬಂದರೆ, ಅಂದರೆ ಅರ್ಧ ಸೀಟ್ಗಳಿಗಿಂತ ಜಾಸ್ತಿ ಬಂದರೆ, ಈಗ 100 ಸೀಟ್ ಇತ್ತು ಅಂದ್ಕೊಳ್ಳಿ ಒಂದು ಸ್ಟೇಟಲ್ಲಿ, 51 ಸೀಟ್ಗಿಂತ ಜಾಸ್ತಿ ಬಂದರೆ ಅವರು ಅಧಿಕಾರನ ಫಾರ್ಮ್ ಮಾಡ್ಬೋದು. ಮೆನಿ ಎ ಟೈಮ್ ನೋ ಪಾರ್ಟಿ ಗೆಟ್ಸ್ ದಿ ರಿಕ್ವೈರ್ಡ್ ಮೆಜಾರಿಟಿ ಟು ಫಾರ್ಮ್ ದಿ ಗವರ್ಮೆಂಟ್. ಎಷ್ಟೊಂದು ಸರಿ ಏನಾಗ್ಬಿಡುತ್ತೆ, ಯಾರಿಗೂ ಕೂಡ ಜಾಸ್ತಿ ಮೆಜಾರಿಟಿ ಬರಲ್ಲ, ಅಂದರೆ ಬೇಕಾಗಿರೋಷ್ಟು ಮೆಜಾರಿಟಿ ಬರಲ್ಲ. ರೀಸೆಂಟ್ ಎಕ್ಸಾಂಪಲ್ನಲ್ಲಿ ನೀವು ನೋಡ್ಬೋದು, BJPಗೆ ಇನ್ನೂ ಅಧಿಕಾರ ಫಾರ್ಮ್ ಮಾಡಬೇಕು ಅಂದರೆ ಇನ್ನೂ 7-8 ಸೀಟ್ ಬೇಕಾಗಿತ್ತು, ಅಂದರೆ ಫುಲ್ ಬಂದಿಲ್ಲ, ಅರ್ಧಕ್ಕಷ್ಟು ಸೀಟ್ ಬಂದಿಲ್ಲ. ಕಾಂಗ್ರೆಸ್ ಮಾಡೋಣ ಅಂದರೆ ಅವ್ರಿಗೆ 20-30 ಬೇಕಾಗಿತ್ತು. JDS ಅವ್ರು ಮಾಡೋಣ ಅಂದರೆ ಅವ್ರಿಗೊಂದು 80-90 ಬೇಕಾಗಿತ್ತು. ಆಗ ಈ ಥರ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗೋಗುತ್ತೆ. ಸಚ್ ಎ ಸಿಚುವೇಶನ್ ಈಸ್ ಕಾಲ್ಡ್ ದಿ ಹಂಗ್ ಪಾರ್ಲಿಮೆಂಟ್ ಆರ್ ಹಂಗ್ ಅಸೆಂಬ್ಲಿ. ಇಂಥ ಸಿಚುವೇಶನ್ನ ಹಂಗ್ ಪಾರ್ಲಿಮೆಂಟ್ ಅಂತ ಕರೀತಾರೆ, ಅಥವಾ ಹಂಗ್ ಅಸೆಂಬ್ಲಿ ಅಂತ ಕರೀತಾರೆ. ಸೆಂಟರ್ ಆದರೆ ಹಂಗ್ ಪಾರ್ಲಿಮೆಂಟ್, ಸ್ಟೇಟ್ ಆದರೆ ಹಂಗ್ ಅಸೆಂಬ್ಲಿ. ಈಗ ಇನ್ ಸಚ್ ಸಿಚುವೇಶನ್ ಸಮ್ ಆಫ್ ದಿ ಪೊಲಿಟಿಕಲ್ ಪಾರ್ಟೀಸ್ ಜಾಯಿನ್ ಟುಗೆದರ್ ಆ್ಯಂಡ್ ಮೇಕ್ ಅಲಯನ್ಸಸ್ ಟು ಗೆಟ್ ದಿ ರಿಕ್ವೈರ್ಡ್ ಮೆಜಾರಿಟಿ ಟು ಫಾರ್ಮ್ ದಿ ಗವರ್ನಮೆಂಟ್. ಇಂಥ ಟೈಮಲ್ಲಿ ಏನು ಮಾಡ್ತಾರೆ, ಫುಲ್ ಸೀಟ್ ಒಬ್ಬರಿಗೆ ಸಿಕ್ಕಿಲ್ಲ ಅಂದರೆ ಕೋಲಿಷನ್ ಗವರ್ನಮೆಂಟ್ ಅಂತ ಫಾರ್ಮ್ ಮಾಡ್ಕೊಳ್ತಾರೆ. ಅಂದರೆ ಏನು, ಓಕೆ ನನಗೂ ಫುಲ್ ಸೀಟ್ ಇಲ್ಲ, ನಿನಗೂ ಫುಲ್ ಸೀಟ್ ಇಲ್ಲ, ನಾವಿಬ್ಬರು ಸೇರಿದ್ವಿ ಅಂದರೆ ನಮಗೆ ಫುಲ್ ಸೀಟ್ ಬರುತ್ತೆ, ನಮ್ಗೆ ಬೇಕಾಗಿರೋಷ್ಟು ಸೀಟ್ಗಳು ಬರುತ್ತೆ. ನಾವಿಬ್ಬರು ಸೇರಿ ಅಧಿಕಾರ ಹಂಚ್ಕೊಂಡು ಒಂದು 2.5 ವರ್ಷ ನೀನು CM ಆಗಿರೋ, 2.5 ವರ್ಷ ನಮ್ಮ ಪಾರ್ಟಿಯವ್ರು CM ಆಗಿರ್ತಾರೆ, ನಾವು ಅಧಿಕಾರ ಮಾಡೋಣ ಅಂತ. ಓಕೆ, ಸಚ್ ಅಲಯನ್ಸ್ ಈಸ್ ಕಾಲ್ಡ್ ಪೋಸ್ಟ್ ಪೋಲ್ ಅಲಯನ್ಸ್. ಇದನ್ನು ಪೋಸ್ಟ್ ಪೋಲ್ ಅಲಯನ್ಸ್ ಅಂತ ಕರೀತಾರೆ. ಅಂದರೆ ಏನು, ಅಲಯನ್ಸ್ ಅಂದರೆ ಫ್ರೆಂಡ್ಶಿಪ್ ಅಂದ್ಕೊಳ್ಳಿ, ಆ ರೀತಿಯ ವರ್ಡ್ ಅದು. ಪೋಸ್ಟ್ ಪೋಲ್ ಅಂದರೆ ಎಲೆಕ್ಷನ್ ನಡೆಯೋದು ಅಂತ, ಪೋಸ್ಟ್ ಅಂದರೆ ಅದಾದಮೇಲೆ ಅಂತ, ಅಂದರೆ ಎಲೆಕ್ಷನ್ ನಡೆದಾದಮೇಲೆ ಆಗೋವಂಥ ಅಲಯನ್ಸ್, ಫ್ರೆಂಡ್ಶಿಪ್, ಇದನ್ನು ಪೋಸ್ಟ್ ಪೋಲ್ ಅಲಯನ್ಸ್ ಅಂತ ಕರೀತಾರೆ. ಅಟ್ ಸರ್ಟನ್ ಟೈಮ್ಸ್ 2 or more than 2 parties ಜಾಯಿನ್ ಟುಗೆದರ್ ಆ್ಯಂಡ್ ಮೇಕ್ ಅಲಯನ್ಸ್ ಬಿಫೋರ್ ದಿ ಎಲೆಕ್ಷನ್ಸ್. ಕೆಲವು ಸರಿ ಏನಾಗುತ್ತೆ, ಈಗ ಒಂದೇ ಸರಿ ನಾವು ಎಲೆಕ್ಷನ್ ಆದಮೇಲೆ ನಾವು ಡಿಸೈಡ್ ಮಾಡ್ತೀವಿ ಅಲಯನ್ಸ್ ಯಾರ ಜೊತೆ ಮಾಡ್ಕೊಳ್ತೀವಿ, ಆ ಥರ ಎಲ್ಲ ಸರಿನೂ ಆ ಥರ ಇರೋಲ್ಲ. ಕೆಲವು ಸರಿ ಏನಾಗುತ್ತೆ, ಎಲೆಕ್ಷನ್ ನಡೆಯೋಕ್ಕೆ ಮೊದಲೇ ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ. ನನಗಿಷ್ಟು ಸೀಟಲ್ಲಿ ಬಿಟ್ಕೊಡು, ನಿನಗಿಷ್ಟು ಸೀಟಲ್ಲಿ ಬಿಟ್ಕೊಡ್ರಿ, ನಾವು ಇದ್ರಲ್ಲಿ ಗೆಲ್ತೀವಿ, ನೀವು ಇದ್ರಲ್ಲಿ ಗೆಲ್ರಿ, ಹಾಗೆ ಅಂತ ಮಾತಾಡ್ಕೊಳ್ತಾರೆ. ಈ ಥರ ಟೈಪ್ ಆಫ್ ಅಲಯನ್ಸಸ್ನ ನಾವು ಪ್ರೀ ಪೋಲ್ ಅಲಯನ್ಸ್ ಅಂತ ಕರಿತೀವಿ. ಅಂದರೆ ಎಲೆಕ್ಷನ್ ನಡೆಯೋದಕ್ಕೆ ಮೊದಲು, ಪ್ರೀ ಅಂದರೆ ಮೊದಲು ಅಂತ, ಪೋಸ್ಟ್ ಅಂದರೆ ಆಮೇಲೆ, ಪ್ರೀ ಅಂದರೆ ಮೊದಲು. ಈ ಥರ ಪ್ರೀ ಪೋಲ್ ಅಲಯನ್ಸ್ ಅಂತ ಮಾಡ್ತಾರೆ. ಪ್ರೀ ಪೋಲ್ ಆರ್ ಪೋಸ್ಟ್ ಪೋಲ್ ಅಲಯನ್ಸ್ ಹೆಲ್ಪ್ಸ್ ಪೊಲಿಟಿಕಲ್ ಪಾರ್ಟೀಸ್ ಟು ಜಾಯಿನ್ ಟುಗೆದರ್ ಟು ಫಾರ್ಮ್ ಗವರ್ಮೆಂಟ್ ವೆನ್ ದೆರ್ ಈಸ್ ಎ ಹಂಗ್ ಪಾರ್ಲಿಮೆಂಟ್ ಆರ್ ಅಸೆಂಬ್ಲಿ. ನೋಡಿ, ಈ ಥರ ಹಂಗ್ ಪಾರ್ಲಿಮೆಂಟ್ ಅಥವಾ ಹಂಗ್ ಅಸೆಂಬ್ಲಿ ಕ್ರಿಯೇಟ್ ಆಯಿತು ಅಂದರೆ ಯಾರಿಗೂ ಕೂಡ ರಿಕ್ವೈರ್ಡ್ ಮೆಜಾರಿಟಿ ಬರಲಿಲ್ಲ ಅಂದ ಟೈಮಲ್ಲಿ ಈ ಪ್ರೀ ಪೋಲ್ ಅಲಯನ್ಸ್ಗಳು ಮತ್ತು ಪೋಸ್ಟ್ ಪೋಲ್ ಅಲಯನ್ಸ್ಗಳು ಮೀನಿಂಗ್ ತೊಗೊಳುತ್ತೆ. ಸಚ್ ಎ ಗವರ್ನಮೆಂಟ್ ಫಾರ್ಮ್ಡ್ ವಿತ್ ದಿ ಕೋಆಪರೇಷನ್ ಆಫ್ ಎ ಡಿಫರೆಂಟ್ ಪೊಲಿಟಿಕಲ್ ಪಾರ್ಟೀಸ್ ಈಸ್ ಕಾಲ್ಡ್ ಕೋಲಿಷನ್ ಗವರ್ಮೆಂಟ್. ನಾನು ಆಲ್ರೆಡಿ ಹೇಳಿದ್ನಲ್ಲ, ಕೋಲಿಷನ್ ಗವರ್ಮೆಂಟ್ ಅಂತಾರೆ. ದಿ ಪೊಲಿಟಿಕಲ್ ಪಾರ್ಟೀಸ್ ಆಫ್ ಕೋಲಿಷನ್ ಗವರ್ಮೆಂಟ್ ಶೇರ್ ಪವರ್ ಬೈ ಜಾಯ್ನಿಂಗ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್.
ಈಗ ಈ ಪೊಲಿಟಿಕಲ್ ಪಾರ್ಟೀಸ್, ಫಾರ್ ಎಕ್ಸಾಂಪಲ್ ಈಗ ಕಾಂಗ್ರೆಸ್ ಇತ್ತು, ಕಾಂಗ್ರೆಸ್ಗೆ ಫುಲ್ ಸೀಟ್ ಬಂದಿರಲಿಲ್ಲ, ಆಗ JDS ಅವ್ರು ಸಪೋರ್ಟ್ ಮಾಡಿದ್ರು. JDS ಅವ್ರು ಸಪೋರ್ಟ್ ಮಾಡಿದಾಗ ಏನು ಮಾಡ್ತಾರೆ, JDS ಅವ್ರಿಗೂ ಕೂಡ ಇಷ್ಟು ಅಂತ ಮಿನಿಸ್ಟ್ರಿ ಪೋಸ್ಟ್ಗಳನ್ನ ಕೊಡ್ತಾರೆ. ನೀವು ನಮ್ಗೆ ಹೆಲ್ಪ್ ಮಾಡಿದರೆ ನಿಮ್ಗೆ ಇಷ್ಟು ಪೋಸ್ಟ್ ಕೊಡ್ತೀವಿ ಅಂತ. ಅಟ್ ಸರ್ಟನ್ ಟೈಮ್ಸ್ ದೇ ಡು ನಾಟ್ ಶೇರ್ ಪವರ್ ಬಟ್ ಸಪೋರ್ಟ್ ಕೋalition ಗೌರ್ಮೆಂಟ್. ಕೆಲವು ಸರಿ ಏನಾಗುತ್ತೆ, ನಾವೇನು ನಿಮಗೆ ಮಿನಿಸ್ಟ್ರಿ ಏನು ಕೇಳೋದೇ ಇಲ್ಲ, ಸುಮ್ಮನೆ ನಿಮಗೆ ಸಪೋರ್ಟ್ ಮಾಡ್ತೀವಿ, ನೀವು ಗವರ್ಮೆಂಟ್ನ ಫಾರ್ಮ್ ಮಾಡಿರಿ ಅಂದ್ಬಿಡ್ತಾರೆ. ಇದನ್ನು ದಿಸ್ ಟೈಪ್ ಆಫ್ ಸಪೋರ್ಟ್ ಈಸ್ ಕಾಲ್ಡ್ ಔಟ್ಸೈಡ್ ಸಪೋರ್ಟ್. ಇಂಥ ಸಪೋರ್ಟ್ನ ಔಟ್ಸೈಡ್ ಸಪೋರ್ಟ್ ಅಂತ ಕರೀತಾರೆ. ಅಂದ್ರೇನು, ನೀವು ಅಧಿಕಾರದಲ್ಲಿರೋದು ನಾವು ಔಟ್ಸೈಡಿಂದ ಸಪೋರ್ಟ್ ಕೊಡ್ತೀವಿ, ನಿಮ್ಮ ಪಾಡಿಗೆ ನೀವು ಅಧಿಕಾರ ಮಾಡಿರಿ ಅಂತ. ಸಿನ್ಸ್ 1989 ಹಂಗ್ ಪಾರ್ಲಿಮೆಂಟ್ ಆರ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಹ್ಯಾವ್ ಬಿಕಮ್ ಕಾಮನ್. ನೋಡಿರಿ, 1989 ಬಂದು ಈ ಹಂಗ್ ಪಾರ್ಲಿಮೆಂಟ್ ಅಥವಾ ಹಂಗ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಏನಿದೆ ಇದು ತುಂಬ ಕಾಮನ್ ಆಗಿಬಿಟ್ಟಿದೆ. ಅಂದರೆ ಯಾವಾಗೂ ಇದೇ ಥರ ನಡೀತಾ ಇದೆ, ಯಾರಿಗೂ ಕೂಡ ರಿಕ್ವೈರ್ಡ್ ಮೆಜಾರಿಟಿ ಬರ್ತಾ ಇಲ್ಲ. ಕೋalition ಗವರ್ಮೆಂಟ್ಸ್ ಹ್ಯಾವ್ ಬೀನ್ ಫಾರ್ಮ್ಡ್ ಮೆನಿ ಟೈಮ್ಸ್ ಬೋತ್ ಅಟ್ ದಿ ಸೆಂಟರ್ ಆ್ಯಂಡ್ ಇನ್ ಸಮ್ ಆಫ್ ದಿ ಸ್ಟೇಟ್ಸ್. ಎಲ್ಲ ಸ್ಟೇಟ್ಸಲ್ಲೂ ಎಲ್ಲ ಸೆಂಟರಲ್ಲೂ ಕೂಡ ಅಥವಾ ಇಂಡಿಯಾದಲ್ಲೂ ಕೂಡ ಕೋalition ಗೌರ್ಮೆಂಟ್ಸ್ ಫಾರ್ಮ್ ಆಗ್ತಾನೇ ಇದೆ. ಓಕೆ, ಯಾಕಂದರೆ ಎಷ್ಟೋ ಸರಿ ರಿಕ್ವೈರ್ಡ್ ಮೆಜಾರಿಟಿ ಬರಲ್ಲ, ಅದಕ್ಕಿಂತ ಇದು ಫಾರ್ಮ್ ಆಗುವಂಥದ್ದು. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಬಂದು ಪಬ್ಲಿಕ್ ಒಪಿನಿಯನ್ ಅಂತ. ಇದ್ರ ಬಗ್ಗೆ ಕೂಡ ನೋಡೋಣ. ಪಬ್ಲಿಕ್ ಒಪಿನಿಯನ್ ಇಸ್ ಎ ವ್ಯೂ ಎಕ್ಸ್ಪ್ರೆಸ್ಡ್ ಬೈ ದಿ ಕಾಮನ್ ಪೀಪಲ್ ಆನ್ ಎ ಪರ್ಟಿಕ್ಯುಲರ್ ಇಶ್ಯೂ ದಟ್ ಕನ್ಸರ್ನ್ಸ್ ದೆಮ್. ನೋಡಿ, ಪಬ್ಲಿಕ್ ಒಪಿನಿಯನ್ ಅನ್ನೋದು ಜನಗಳು ಏನು ಒಪಿನಿಯನ್ ಕೊಡ್ತಾ ಇದ್ದಾರೆ, ಅಂದರೆ ಜನಗಳ ಅಭಿಪ್ರಾಯ ಏನಿದೆ ಅದನ್ನು ಪಬ್ಲಿಕ್ ಒಪಿನಿಯನ್ ಅಂತ ಕರೀತಾರೆ. ಓಕೆ, ಅಂದರೆ ಫಾರ್ ಎಕ್ಸಾಂಪಲ್ ಯಾರಿಗೆ ವೋಟ್ ಹಾಕಬೇಕು ಅಂದ್ಕೊಂಡಿದ್ದೀರಾ, ಅಥವಾ ನೀವು ಇಂಥ ಒಂದು ಕಾನೂನು ಮಾಡಿದ್ದೀರಾ, ಇದಕ್ಕೆ ನೀವು ಒಪ್ಪಿಗೆ ಸೂಚಿಸ್ತಾ ಇದ್ದೀರಾ, ಈ ರೀತಿ ಜನಗಳು ಒಪಿನಿಯನ್ ಏನು ಅಂತ ಕೇಳೋವಂಥದ್ದು. ಇಟ್ ಈಸ್ ನಾಟ್ ದಿ ಒಪಿನಿಯನ್ ಆಫ್ ಮೆಜಾರಿಟಿ ಆರ್ ದಿ ಪೊಲಿಟಿಷಿಯನ್ಸ್. ಇದು ಬಂದು ಜನಗಳು ಜಾಸ್ತಿ ಯಾರಿರ್ತಾರೆ ಎಲ್ಲ ಜನಗಳದ್ದೇನು ಕೇಳಲ್ಲ, ಮತ್ತು ಪೊಲಿಟಿಷಿಯನ್ಸ್ದೇನು ಕೇಳಲ್ಲ. ಸುಮ್ಮನೆ ಕಾಮನ್ನಾಗಿ ಒಂದು ಸ್ಯಾಂಪಲ್ ಪಾಪ್ಯುಲೇಷನ್ ತೊಗೊಂಡು ಚೆಕ್ ಮಾಡೋವಂಥದ್ದು. ದಿ ಗವರ್ಮೆಂಟ್ ಸಮ್ಟೈಮ್ಸ್ ಫಾರ್ಮುಲೇಟ್ಸ್ ಪಾಲಿಸೀಸ್ ಆ್ಯಂಡ್ ಮೇಕ್ಸ್ ಲಾಸ್ ಬೇಸ್ಡ್ ಅಪಾನ್ ದಿ ಪಬ್ಲಿಕ್ ಒಪಿನಿಯನ್. ನೋಡಿ, ಗವರ್ಮೆಂಟ್ ಅವ್ರು ಏನು ಮಾಡ್ತಾರೆ, ಕೆಲವು ಸರಿ ಪಬ್ಲಿಕ್ ಒಪಿನಿಯನ್ ಯಾವ ಥರ ಇದೆ ಅದನ್ನ ನೋಡಿಬಿಟ್ಟು ಅದಕ್ಕೆ ರಿಲೇಟೆಡ್ ಆಗಿ ಪಾಲಿಸೀಸ್ನ ಫಾರ್ಮುಲೇಟ್ ಮಾಡ್ತಾರೆ. ದಿ ಪಬ್ಲಿಕ್ ಒಪಿನಿಯನ್ ಚೇಂಜಸ್ ಫ್ರಮ್ ಟೈಮ್ ಟು ಟೈಮ್ ಬೇಸ್ಡ್ ಆನ್ ಇಶ್ಯೂಸ್. ನೋಡಿರಿ, ಪಬ್ಲಿಕ್ ಒಪಿನಿಯನ್ ಬಂದು ಅವಾಗವಾಗ ಚೇಂಜ್ ಆಗ್ತಾ ಇರುತ್ತೆ, ಅಂದರೆ ಇಶ್ಯೂಗಳೇನಿದೆ ಅದ್ರ ಮೇಲೆ ತುಂಬ ಚೇಂಜಸ್ ಆಗುತ್ತೆ. ದಿ ಪಬ್ಲಿಕ್ ಮಸ್ಟ್ ಬಿ ಅವೇರ್ ಆಫ್ ದಿ ಇಶ್ಯೂಸ್ ಆ್ಯಂಡ್ ಮಸ್ಟ್ ಬಿ ಫ್ರೀ ಟು ಎಕ್ಸ್ಪ್ರೆಸ್ ದರ್ ಒಪಿನಿಯನ್ ವಿತೌಟ್ ಎನಿ ಫಿಯರ್ ಆರ್ ಪ್ರಿಜಡ್ಯೂಸ್. ನೋಡಿ, ಪಬ್ಲಿಕ್ ಅಂದರೆ ಜನ ಏನು ಮಾಡಬೇಕು, ಈ ಥರ ಒಪಿನಿಯನ್ ಕೇಳಿದಾಗ ಅವರು ಫ್ರೀಯಾಗಿ ಎಕ್ಸ್ಪ್ರೆಸ್ ಮಾಡೋ ಥರ ಚಾನ್ಸ್ ಕೊಡಬೇಕು. ಅಂದರೆ ಏನು, ಯಾರಿಗೂ ಭಯಪಟ್ಟು ಅಥವಾ ಓಕೆ ಪಾರ್ಶಿಯಾಲಿಟಿ, ಓಕೆ ನಾನು BJP ಸಪೋರ್ಟ್ ಮಾಡ್ತೀನಿ ಅದರಿಂದ BJP ಪರವಾಗಿ ಎಲ್ಲ ಹೇಳ್ತೀನಿ, ಅಥವಾ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀನಿ ಕಾಂಗ್ರೆಸ್ ಪರವಾಗಿ ಎಲ್ಲ ಹೇಳ್ತೀನಿ, ಈ ಥರ ಇಲ್ಲದೆ ಅಂದರೆ ಒಂದು ಸ್ವಲ್ಪ ಅವ್ರನ್ನ ನಿಜಾಯಿತಿಯಿಂದ ಅಂದರೆ ನಿಯತ್ತಿಂದ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋ ರೀತಿ ಅವಕಾಶಗಳು ಕ್ರಿಯೇಟ್ ಮಾಡಿಕೊಡ್ಬೇಕು. ದಿ ಗವರ್ಮೆಂಟ್ ಆ್ಯಂಡ್ ದಿ ಪೊಲಿಟಿಕಲ್ ಪಾರ್ಟೀಸ್ ಟ್ರೈ ಟು ಇನ್ಫ್ಲುಯೆನ್ಸ್ ದಿ ಪಬ್ಲಿಕ್ ಒಪಿನಿಯನ್. ಗವರ್ಮೆಂಟ್ ಮತ್ತು ಪೊಲಿಟಿಕಲ್ ಪಾರ್ಟೀಸ್ ಏನು ಮಾಡ್ತಾರೆ, ಈ ಪಬ್ಲಿಕ್ ಒಪಿನಿಯನ್ನ ಅವ್ರ ಕಡೆ ತಿರುಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅಂದರೆ ನಮ್ಮ ಪರವಾಗೆಲ್ಲ ಈ ಜನಗಳು ಇರಬೇಕು ಅಂತ. TV, ರೇಡಿಯೋ, ನ್ಯೂಸ್ ಪೇಪರ್ಸ್, ಜರ್ನಲ್ಸ್, ವೆಬ್ಸೈಟ್ ಆ್ಯಂಡ್ ಸಚ್ ಅದರ್ ಮೀಡಿಯಾ ಹೆಲ್ಪ್ ಇನ್ ಶೇರಿಂಗ್ ದಿ ಪಬ್ಲಿಕ್ ಒಪಿನಿಯನ್. ಈಗ ಎಷ್ಟೊಂದು TV ಇರುತ್ತೆ, ರೇಡಿಯೋ ಇರುತ್ತೆ, ನ್ಯೂಸ್ ಪೇಪರ್ಸ್, ಜರ್ನಲ್ಸ್ ಇವೆಲ್ಲ ಇರುತ್ತಲ್ವ, ನ್ಯೂಸ್ಗಳು ನಾರ್ಮಲಿ. ಇದರೆಲ್ಲದರಿಂದ ಕೂಡ ಏನಾಯಿತು, ಪಬ್ಲಿಕ್ ಒಪಿನಿಯನ್ ಒಂದು ಫಾರ್ಮ್ ಆಗುತ್ತೆ. ಅಂದರೆ ಈಗ ಜಾಸ್ತಿ ನ್ಯೂಸಲ್ಲೆಲ್ಲ ಯಾರೋ ಒಂದು ಪಾರ್ಟಿಯವ್ರು ಕೆಟ್ಟವರು ಅಂತ ತೋರಿಸ್ತಾ ಇದ್ರು ಅಂದ್ಕೊಳ್ಳಿ, ಆಗ ನಾವು ಕೂಡ ಈ ಪಾರ್ಟಿಯವ್ರು ಈ ಥರ ಮಾಡ್ತಾ ಇದ್ದಾರೆ, ಈ ಪಾರ್ಟಿಯವ್ರು ಈ ಥರ ಲಂಚ ತೊಗೊಳ್ತಾ ಇದ್ದಾರಾ ಅಂತೇಳಿ ಡಿಸೈಡ್ ಮಾಡಿ ಒಂದು ಒಪಿನಿಯನ್ಗೆ ಬರ್ತೀವಿ. ಮೀಡಿಯಾ ಆ್ಯಂಡ್ ಡೆಮೋಕ್ರಸಿ. ಮೀಡಿಯಾ ಅಂದರೆ ಏನು, ನ್ಯೂಸ್ ಇರ್ಬೋದು, ನ್ಯೂಸ್ ಪೇಪರ್ ಇರ್ಬೋದು, ಅಥವಾ ಇವಾಗೆಲ್ಲ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲೇ ಕೂಡ ನ್ಯೂಸ್ ಬರುತ್ತೆ, ಅದು ಕೂಡ ಇರ್ಬೋದು, ಇದೆಲ್ಲ ಕೂಡ ಮೀಡಿಯಾ. ದಿ ಡೇ ಟು ಡೇ ಇನ್ಫಾರ್ಮೇಷನ್ ಅಬೌಟ್ ದಿ ಹ್ಯಾಪನಿಂಗ್ಸ್ ಈಸ್ ಪ್ರೊವೈಡೆಡ್ ಬೈ ದಿ ಮೀಡಿಯಾ. ಡೈಲಿ ನಮ್ಮ ದೇಶದಲ್ಲಿ, ನಮ್ಮ ಸ್ಟೇಟಲ್ಲಿ ಏನೇನು ಆಗ್ತಾ ಇರುತ್ತೆ, ಅಥವಾ ಪ್ರಪಂಚದಲ್ಲೆಲ್ಲ ಏನಾಗ್ತಾ ಇದೆ ಅಂತ ನಮಗೆ ರಿಲೇಟೆಡ್ ಆಗಿರೋದು ಮೀಡಿಯಾದಲ್ಲಿ ಬರ್ತಾ ಇರುತ್ತೆ. ಓಕೆ, ಈ ಮೀಡಿಯಾ ಅಂದರೆ ಏನು, ನ್ಯೂಸ್ ಪೇಪರ್ ಇರ್ಬೋದು, TV ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಎಲ್ಲ. ಇಟ್ ಹೆಲ್ಪ್ಸ್ ಪೀಪಲ್ ಟು ನೋ ಅಬೌಟ್ ದಿ ಪ್ಲ್ಯಾನ್ಸ್ ಆ್ಯಂಡ್ ಪಾಲಿಸೀಸ್ ಆಫ್ ದಿ ಗವರ್ಮೆಂಟ್. ಇದು ಗವರ್ಮೆಂಟ್ ಅವ್ರು ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಮತ್ತು ಏನು ಪಾಲಿಸೀಸ್ ಇದೆ ಇವ್ರದ್ದು ಅಂತ ಗೊತ್ತಾಗೋದಕ್ಕೆ ಹೆಲ್ಪ್ ಆಗುತ್ತೆ. ಇಟ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ಅಬೌಟ್ ದಿ ಫಂಕ್ಷನ್ಸ್ ಆಫ್ ದಿ ಗವರ್ಮೆಂಟ್. ಇದು ಗವರ್ಮೆಂಟ್ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ, ಏನು ಕೆಲಸ ಮಾಡ್ತಾ ಇಲ್ಲ ಅಂದ್ಕೊಂಡು ಆ ಇನ್ಫಾರ್ಮೇಷನ್ ಕೂಡ ನಮ್ಗೆ ಇದರಿಂದ ಬರೋವಂಥದ್ದು. ಇನ್ ಟರ್ನ್ ಇಟ್ ಹೆಲ್ಪ್ಸ್ ದಿ ಗವರ್ಮೆಂಟ್ ಟು ನೋ ಅಬೌಟ್ ದಿ ವ್ಯೂಸ್ ಆಫ್ ದಿ ಪೀಪಲ್ ಆನ್ ಇಂಪಾರ್ಟೆಂಟ್ ಇಶ್ಯೂಸ್. ಈಗ ಗವರ್ಮೆಂಟ್ ಕೂಡ ಏನಾದರೂ ಒಂದು ರೂಲ್ಸ್ ಮಾಡಬೇಕು ಅಥವಾ ಏನೋ ಒಂದು ಇಶ್ಯೂ ಆಗಿರುತ್ತೆ, ಅದ್ರ ಬಗ್ಗೆ ಜನ ಏನು ಅಂದ್ಕೊಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದು ಕೂಡ ಈ ಮೀಡಿಯಾ ಅನ್ನೋದು ಹೆಲ್ಪ್ ಆಗುತ್ತೆ. ಮೀಡಿಯಾ ಮೇಕ್ ರೆಪ್ರೆಸೆಂಟೇಟಿವ್ಸ್ ಅಕೌಂಟಬಲ್ ಆ್ಯಂಡ್ ಆನ್ಸರಬಲ್ ಟು ಇಶ್ಯೂಸ್ ರೈಸ್ಡ್ ಬೈ ದಿ ಪೀಪಲ್. ಮೀಡಿಯಾದವ್ರು ಏನು ಮಾಡ್ತಾರೆ, ನ್ಯೂಸ್ ಪೇಪರ್ಸ್ ಅವರೆಲ್ಲ, ಇವರು
ಈ ರೆಪ್ರೆಸೆಂಟೇಟಿವ್ಸ್ ಏನಿರ್ತಾರೆ MLAಗಳು MP ಗಳು ಅಥವಾ ಮಿನಿಸ್ಟರ್ಸ್ ಏನಿರ್ತಾರೆ ಇವರು ಏನಾದರೂ ಕೆಲಸ ಮಾಡ್ತಾಯಿದ್ರೆ ತಪ್ಪು ಮಾಡ್ತಾಯಿದ್ರೆ ಅವ್ರನ್ನ ಅಕೌಂಟಬಲ್ ಆಗಿ ಕೇಳ್ತಾರೆ ನಮ್ಮ ಪರವಾಗಿ. ಅಂದರೆ ಜನಗಳು ನಾವೇ ಹೋಗಿ ಕೇಳೋಕ್ಕಾಗಲ್ಲ, ಆವಾಗ ಮೀಡಿಯಾದವ್ರು ಹೋಗಿ ಕೇಳ್ತಾರೆ. ಆಗ ಅವ್ರು ಅದಕ್ಕೆ ಆನ್ಸರ್ ಮಾಡಿಲ್ಲ ಅಂದರೆ ನಮಗೆಲ್ಲ ಗೊತ್ತಾಗುತ್ತೆ ಇವರೇನೋ ತಪ್ಪು ಮಾಡಿದ್ದಾರೆ ಅಂತ. ದಿ ಮೀಡಿಯಾ ಮಸ್ಟ್ ಪ್ರೊವೈಡ್ ಟ್ರೂತ್ಫುಲ್ ಫಿಯರ್ಲೆಸ್ ಅನ್ಬಯಾಸ್ಡ್ ವ್ಯೂಸ್. ಈ ಮೀಡಿಯಾ ಅನ್ನೋದೇನಾಗಿರುತ್ತೆ, ಇವರು ಯಾವಾಗೂ ನಿಜ ಹೇಳಬೇಕು ಮತ್ತು ಧೈರ್ಯವಾಗಿ ಹೇಳಬೇಕು, ಯಾವುದೇ ಕಡೆ ಭೇದ ಭಾವ ಮಾಡದೆ ಹೇಳಬೇಕು. ಒಬ್ಬರು BJPಗೆ ಸಪೋರ್ಟ್ ಮಾಡೋದು, ಒಬ್ಬರು JDSಗೆ ಸಪೋರ್ಟ್ ಮಾಡೋದು, ಒಬ್ಬರು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡೋದು, ಈ ರೀತಿ ಇರಬಾರ್ದು. ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಥರ ಆಗಿದೆ, ಅಂದರೆ ಫುಲ್ ಆಗಿಲ್ಲ, ಸ್ವಲ್ಪ ಆಗಿದೆ. ದಿ ಮೀಡಿಯಾ ಆನ್ ದಿ ಅದರ್ ಹ್ಯಾಂಡ್ ಶುಡ್ ನಾಟ್ ಸೆನ್ಸೇಷನಲೈಸ್ ದಿ ಇಶ್ಯೂಸ್. ಮೀಡಿಯಾ ಇನ್ನೂ ಏನು ಮಾಡ್ಬೋದು, ಇಶ್ಯೂಸ್ನ ಸೆನ್ಸೇಷನಲೈಸ್ ಮಾಡಬಾರ್ದು. ಅಂದರೆ ಯಾವ ರೀತಿ ಅಂತ ಹೇಳಿದ್ರೆ, ಯಾವುದೋ ಒಂದು ಚಿಕ್ಕದಾಗಿ ಏನೋ ಒಂದು ಆಗಿರುತ್ತೆ, ಅದನ್ನು ತುಂಬ ಹೈಪ್ ಕೊಟ್ಬಿಟ್ಟು ಅದನ್ನು ಯಾವಾಗ 24 ಗಂಟೆ ಅದನ್ನೇ ಹೇಳೋದು, ಆ ಥರ ಎಲ್ಲ ಮಾಡಬಾರ್ದು. ಇಟ್ ಶುಡ್ ಪ್ರೆಸೆಂಟ್ ದಿ ಇಶ್ಯೂಸ್ ಇನ್ ಸಚ್ ಎ ವೇ ದಟ್ ದಿ ಪ್ರಿನ್ಸಿಪಲ್ಸ್ ಆಫ್ ಯೂನಿಟಿ, ಸೆಕ್ಯುಲರಿಸಮ್, ಡೆಮೋಕ್ರಸಿ ಆ್ಯಂಡ್ ಹಾರ್ಮನಿ ಆರ್ ನಾಟ್ ಡಿಸ್ಟರ್ಬ್ಡ್. ಇದೇನು ಮಾಡಬೇಕು, ಈ ಜನಗಳಲ್ಲಿರೋ ಯೂನಿಟಿ ಹಾಳಾಗದೇ ಇರೋ ಥರ, ಸೆಕ್ಯುಲರಿಸಮ್ ಅಂದರೆ ರಿಲಿಜನ್ ಅದು ಇದು ಭೇದ ಭಾವ ಮಾಡದೇ ಇರೋ ಥರ, ಮತ್ತು ಡೆಮೋಕ್ರಸಿ ಈ ಥರ ಜನ ಡಿಸ್ಟರ್ಬ್ ಆಗದೆ ಇರೋ ಥರ ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಜನಕ್ಕೆ ಡಿಸ್ಟರ್ಬ್ ಆಗೋ ಟೈಪಲ್ಲಿ ನ್ಯೂಸ್ಗಳನ್ನ ಕೊಡಬಾರ್ದು. ಅಲ್ಲಿ ಇವ್ರು ಈ ಥರ ಮಾಡಿದ್ರಂತೆ, ಇಲ್ಲಿ ಇವ್ರು ಈ ಥರ ಮಾಡಿದ್ರಂತೆ ಅಂತ ಎತ್ಕಟ್ಟೋ ಕೆಲಸಗಳು ಅವು ಯಾವೂ ಕೂಡ ಮಾಡಬಾರ್ದು. ಅದೇನಾದರೂ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗೋ ಥರ ಕೂಡ ಎಷ್ಟೊಂದು ರೂಲ್ಸ್ಗಳು ಇದೆ ಅವ್ರಿಗೂ. ಪ್ರಿಂಟ್ ಮೀಡಿಯಾ ಇನ್ಕ್ಲೂಡ್ಸ್ ನ್ಯೂಸ್ ಪೇಪರ್ಸ್ ಆ್ಯಂಡ್ ಪಿರಿಯಾಡಿಕಲ್ಸ್. ಈಗ ಪ್ರಿಂಟ್ ಮೀಡಿಯಾ ಅಂತ ಕರೆದ್ರು ಅಂದರೆ ಅದನ್ನು ನ್ಯೂಸ್ ಪೇಪರ್ಗಳಿರುತ್ತೆ, ಮತ್ತು ಪಿರಿಯಾಡಿಕಲ್ಸ್ ಅಂದರೆ ಮ್ಯಾಗ್ಝಿನ್ಸ್, 1 ಮಂತ್ಗೆ 1 ವೀಕ್ಗೆ ಪೇಪರ್ಸ್ ಬರ್ತಾರೆ, ಆ ಥರದ್ದು. ಇನ್ ಇಂಡಿಯಾ ದಿ ನ್ಯೂಸ್ ಪೇಪರ್ಸ್ ಆ್ಯಂಡ್ ಪಿರಿಯಾಡಿಕಲ್ಸ್ ಮಸ್ಟ್ ಬಿ ರಿಜಿಸ್ಟರ್ಡ್ ವಿತ್ ಎ ಬಾಡಿ ಕಾಲ್ಡ್ ರಿಜಿಸ್ಟ್ರಾರ್ ಆಫ್ ನ್ಯೂಸ್ ಪೇಪರ್ಸ್. ನೋಡಿ, ಯಾರು ಬೇಕಾದ್ರೆ ಅವ್ರು ನ್ಯೂಸ್ ಪೇಪರ್ ಎಲ್ಲ ಕೊಡೋ ಆಗಿಲ್ಲ. ಇವಾಗ ನಿಮಗೆ ಇಷ್ಟ ಬಂತು ಅಂದ ತಕ್ಷಣ ಒಂದು A4 ಶೀಟಲ್ಲಿ ಪ್ರಿಂಟ್ ಹಾಕ್ಬಿಟ್ಟು ಒಂದು ನ್ಯೂಸ್ ಪೇಪರ್ನ ತೊಗೊಂಡೋಗ್ಬಿಟ್ಟು ನಾನು ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡ್ತೀನಿ ಅಂತ ಹೇಳೋ ಆಗಿಲ್ಲ. ನೀವು ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಬೇಕು. ಅಂದರೆ ನಾನು ಇಂಥ ಒಂದು ನ್ಯೂಸ್ ಪೇಪರ್ ಓಪನ್ ಮಾಡ್ತಾಯಿದ್ದೀನಿ, ಇಂಥ ಒಂದು ಮ್ಯಾಗ್ಝಿನ್ ಓಪನ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಅದ್ರ ಹೆಸರು, ಅದಕ್ಕೆ ಯಾರು ನಡೆಸೋರು, ಎಡಿಟರು, ಅವ್ರ ಹೆಸರೆಲ್ಲ ಕೊಟ್ಟು ಅಲ್ಲಿ ರಿಜಿಸ್ಟರ್ ಆಗಬೇಕು. In order to improve the standards of newspapers and to protect the freedom of press, a body called Press Council of India is constituted. ನೋಡಿ, ನ್ಯೂಸ್ ಪೇಪರ್ ಮತ್ತು ನ್ಯೂಸ್ ಪೇಪರಲ್ಲಿ ಯಾವ್ಯಾವ ಆರ್ಟಿಕಲ್ಸ್ ಬರುತ್ತೆ ಅದನ್ನೆಲ್ಲ ಅಷ್ಟು ಒಳ್ಳೆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋದಕ್ಕೆ, ಮತ್ತು ಫ್ರೀಡಮ್ ಆಫ್ ಪ್ರೆಸ್ ಅಂದರೆ ಈಗ ಯಾವ್ದಾರು ಒಬ್ಬರು ರಾಜಕಾರಣಿ ಮೇಲೆ ಪ್ರೆಸ್ ಅವ್ರು ಏನಾದರೂ ಒಂದು ಹೇಳಿದ್ರು ಅಂದ್ಬಿಟ್ಟು ಅವ್ರ ವಿರುದ್ಧ ತಿರುಗಿಬಿಟ್ಟು ಎಲ್ಲ ಕಷ್ಟಗಳು ಕೊಡೋದೆಲ್ಲ ಮಾಡಿಬಿಡ್ತಾರೆ. ಆ ಥರ ಆಗದೇ ಇರೋದಕ್ಕೆ ಪ್ರೆಸ್ಗೆ ಫ್ರೀಡಮ್ ಇರಬೇಕು ಅಂತ ಅದನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಅನ್ನೋದೊಂದು ಕ್ರಿಯೇಟ್ ಆಗಿದೆ. ದಿ ಎಲೆಕ್ಟ್ರಾನಿಕ್ ಮೀಡಿಯಾ ಲೈಕ್ ಟೆಲಿವಿಷನ್, ಇಂಟರ್ನೆಟ್ ಪೋರ್ಟಲ್ಸ್ ಅಲಾಂಗ್ ವಿತ್ ರೇಡಿಯೋ ಆರ್ ಆ್ಯಕ್ಟಿವ್ ನೌವೇಡೇಸ್. ಈಗ ಜಾಸ್ತಿ ಬಂದು ನ್ಯೂಸ್ ಪೇಪರ್ಗಿಂತ ಎಲೆಕ್ಟ್ರಾನಿಕ್ ಮೀಡಿಯಾ ತುಂಬ ಜಾಸ್ತಿ. ಟೆಲಿವಿಷನ್ ಇರ್ಬೋದು, ಅಥವಾ ಇಂಟರ್ನೆಟ್ ಪೋರ್ಟಲ್ಸ್ ಆ ಥರದ್ದು ಇರ್ಬೋದು, ಅಥವಾ ರೇಡಿಯೋ ಇರ್ಬೋದು, ಇಲ್ಲಿ ಜಾಸ್ತಿ ನ್ಯೂಸ್ನ ಕನ್ಸ್ಯೂಮ್ ಮಾಡ್ತಾಯಿದ್ದೀವಿ. ದೀಸ್ ಆರ್ ಗವರ್ನ್ಡ್ ಬೈ ದಿ ಬ್ರಾಡ್ಕಾಸ್ಟಿಂಗ್ ಆ್ಯಕ್ಟ್ ಆಫ್ 1962. ಇದೆಲ್ಲ ಕೂಡ ಬ್ರಾಡ್ಕಾಸ್ಟಿಂಗ್ ಆ್ಯಕ್ಟ್ ಅಂತ ಒಂದು ಮಾಡಿದ್ದಾರೆ 1962ಅಲ್ಲಿ, ಅದ್ರ ಪ್ರಕಾರ ಗವರ್ನ್ ಮಾಡ್ತಾ ಇರ್ತಾರೆ. ದೀಸ್ ಹ್ಯಾವ್ ಬಿಕಮ್ ಎ ಮೀನಿಂಗ್ಫುಲ್ ಪ್ಲಾಟ್ಫಾರ್ಮ್ ಫಾರ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಬಿಟ್ವೀನ್ ಜನರಲ್ ಪಬ್ಲಿಕ್, ಅಫಿಷಿಯಲ್ಸ್ ಆ್ಯಂಡ್ ಪೊಲಿಟಿಕಲ್ ಲೀಡರ್ಸ್. ನೋಡಿ, ಇದೆಲ್ಲ ಏನಾಗಿದೆ, ಈಗ ಯಾರೋ ಒಬ್ಬರು ಪೊಲಿಟಿಕಲ್ ಲೀಡರ್ ಇರ್ಬೋದು, ಅಥವಾ ಯಾರೋ ಒಬ್ಬರು ಆಫೀಸರ್ ಇರ್ಬೋದು, ಇವ್ರು ಬಂದು ಜನರಲ್ ಪಬ್ಲಿಕ್ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕು ಅಂದರೆ, ಅಥವಾ ನಮ್ಮಂಥವ್ರು ನಿಮ್ಮಂಥವ್ರ ಜೊತೆ ಮಾತಾಡಬೇಕು ಅಂದರೆ ಎಲ್ಲರೂ ಮಾತಾಡೋಕ್ಕಾಗಲ್ಲ ಹೋಗಿ. ಆಗ ಏನು ಮಾಡ್ತಾರೆ, ಈ ಮೀಡಿಯಾ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಬಂದು ನಮ್ಮ ಪ್ರೈಮ್ ಮಿನಿಸ್ಟರ್ ಅವ್ರದ್ದು ಮನ್ ಕಿ ಬಾತ್ ಅಂತ ಇದೆ. ಮನ್ ಕಿ ಬಾತ್ ಅಲ್ಲ, ಮನ್ ಕಿ ಬಾತ್ ಅಂದರೆ ಮನಸ್ಸೊಳಗಿನ ಮಾತು ಅಂತ. ಇದು ರೇಡಿಯೋ ಯೂಸ್ ಮಾಡ್ತಾರೆ ಅವರು, ನ್ಯೂಸ್ ಚಾನಲ್ಸ್, ಪಾಡ್ಕಾಸ್ಟ್ ಇದೆಲ್ಲ ಯೂಸ್ ಮಾಡೋದ್ರಿಂದ ಜನಗಳಿಗೆ ಡೈರೆಕ್ಟಾಗಿ PM ಬಂದು ಮಾತಾಡೋ ಥರ ಬರುತ್ತೆ. ಇದೇ ರೀತಿ ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ತಾರೆ. ಓಕೆ, ಇಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಯಿತು. ನಿಮಗೆ ಆ್ಯಸ್ ಇಟ್ ಈಸ್ ನಿಮಗೆ ಏನೇನು ನೋಟ್ಸ್ ಬೇಕು ಅದೆಲ್ಲ ಕೂಡ ನಮ್ಮ ವೆಬ್ಸೈಟಲ್ಲಿ ಅಪ್ಲೋಡ್ ಆಗಿರುತ್ತೆ. ಅಲ್ಲಿ ನಿಮ್ಮ ಕ್ಲಾಸ್ ವರ್ಕ್ಸ್ ಎಲ್ಲ ನೋಡ್ಕೊಂಡು ನೀವು ಬರ್ಕೊಳ್ಬೋದು. ಥ್ಯಾಂಕ್ ಯು.